everyone, this is Anjum. Welcome back to my channel Sahitya Abhyasa Academy. So it's we are started to analyzing 2024's English question paper like previous English paper. So we had discussed 1 to 70 till to 70. So today shall see on criticism, means the further questions it is asked from the criticism itself. Okay now, so before going on the questions, what is criticism? What is criticism? Criticism means create a new thing no one has been created before. And also criticism includes positive and negative. It talks about the merit and demerits, but it doesn't mean to find the faults. ಇದು ಫಾಲ್ಸ್ ಬಗ್ಗೆ ಹೇಳುವಂಥದ್ದಲ್ಲ, ಮೆರಿಟ್ ಆರ್ ಡಿಮೆರಿಟ್ ವಿಷಯದ ಬಗ್ಗೆ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್, take the example of Hamlet. Once I read this Hamlet, what kind of ideas I got from this Hamlet? Like T.S. Eliot. T.S. Eliot ಈ ಒಂದು ಹ್ಯಾಮ್ಲೆಟ್ ಅನ್ನೋ ಒಂದು ಟ್ರಾಜಿಡಿಯನ್ನು ನೀಟಾಗಿ ಓದಿದ ನಂತರ ವಾಟ್ ಹಿ ಫೆಲ್ಟ್ ಫ್ರಮ್ ರೀಡಿಂಗ್ ದಿಸ್ ಹ್ಯಾಮ್ಲೆಟ್ ಮೀನ್ಸ್ artistically failure. This work is considered as a artistically failure because we won't find any kind of a characteristics of tragedy has been utilized in a tragedy called Hamlet. Because ಅದೇನು ಟ್ರಾಜಿಡಿ ಅಂತ ಒಂದು ವರ್ಕ್ ಕರೆಯಲ್ಪಡ್ತಿದೆ ಅಂದರೆ ಅದರದೇ ಆದ ಕೆಲವಾರು ಲಕ್ಷಣಗಳು ಕಂಡು ಬರ್ತದೆ. ಆ ಲಕ್ಷಣಗಳು ಸಂಪೂರ್ಣವಾಗಿ ಉಪಯೋಗ ಮಾಡಲಾರದೆ ಇರುವಂಥದ್ದು ಅಂಶಕ್ಕೆ ನಾವೇನು ಕಾಣ್ತೀವಿ, ಆರ್ಟಿಸ್ಟಿಕ್ ಫೇಲ್ಯೂರ್ ಅಂತ ಹೇಳ್ತಾನೆ. ವೈ? ಬಿಕಾಸ್ ಇನ್ ದಿಸ್ ಟ್ರಾಜಿಡಿ ವಿ ಓನ್ಲಿ ಫೈಂಡ್ ಟೇಕಿಂಗ್ ದ ರಿವೆಂಜ್ ಫ್ರಮ್ ಅಂಕಲ್ ಕ್ಲಾಡಿಯಸ್ who has taken the life of my father, means ಪ್ರಿನ್ಸ್ ಹ್ಯಾಮ್ಲೆಟಿನ ಫಾದರ್ ಕಿಂಗ್ ಹ್ಯಾಮ್ಲೆಟಿನ ಲೈಫ್ನ ಅವನ ಬ್ರದರ್ ಆಗಿರುವಂಥದ್ದು ಅಂಕಲ್ ಕ್ಲಾಡಿಯಸ್. ಮೀನ್ಸ್ ಕ್ಲಾಡಿಯಸ್ ಒಂದು ಗಿಡದ ಕೆಳಗಡೆ ಮಲ್ಕೊಳ್ಬೇಕಾದ್ರೆ ಕಿಂಗ್ ಹ್ಯಾಮ್ಲೆಟ್ ಕಿವಿಯಲ್ಲಿ ಅವನು ಪಾಯ್ಸನ್ ಹಾಕಿರ್ತಾನೆ. ಅವನ ಬ್ರದರ್ ಪ್ರಿನ್ಸ್ ಹ್ಯಾಮ್ಲೆಟಿನ ಅಂಕಲ್ ಕ್ಲಾಡಿಯಸ್ ಅಂತ ಹೇಳ್ಬೋದು. ಬಿಕಾಸ್ ಹಿ ವಾಂಟ್ಸ್ ಟು ಅಕ್ವೈರ್ ದ ಪೊಸಿಷನ್ ಕಾಲ್ಡ್ ದ ಕಿಂಗ್ಶಿಪ್ ಅಂತ ಹೇಳ್ಬೋದು. ಆ ಪೊಸಿಷನ್ ತೆಗೆದ ನಂತರ, ಮೀನ್ಸ್ ತಗೊಂಡಿದ್ದ ನಂತರ, ಹಿ ಮ್ಯಾರಿಡ್ ದ ಬ್ರದರ್ಸ್ ವೈಫ್ ಗರ್ಟ್ಯೂಡ್. ಓಕೆನಾ, ಗರ್ಟ್ಯೂಡ್ ಅಂತ ಹೇಳ್ಬೋದು. ಸೊ ಆ ಮೂಮೆಂಟಲ್ಲಿ ಆಸ್ ವಿ ನೋ ದಟ್ ಕಿಂಗ್ ಹ್ಯಾಮ್ಲೆಟ್ ಏನು ಮಾಡ್ತಾರೆ, ಒಂದು ಘೋಸ್ಟ್ ಆಗಿ ಅಪೇರ್ ಆಗಿ ಪ್ರಿನ್ಸ್ ಹ್ಯಾಮ್ಲೆಟ್ ಎದುರುಗಡೆ ಬಂದು ಐ ಹ್ಯಾವ್ ಬೀನ್ ಕಿಲ್ಡ್ ಬೈ ಯುವರ್ ಅಂಕಲ್ ಕ್ಲಾಡಿಯಸ್, ಏನು ಒಂದು ವಂಚನೆ ಮಾಡೋದ್ರ ಮೂಲಕ, ಸಂಚನೆ ಏನು ಒಂದು ಟ್ರಿಕ್ಸ್ ಮಾಡೋದ್ರ ಮೂಲಕ, ಪ್ಲಾನ್ ಮಾಡೋದ್ರ ಮೂಲಕ ಅವನು ಏನು ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ. ಸೊ ಈ ಒಂದು ಅಂಶನ ಅವನು ವೆದರ್ ಈಸ್ ದಿಸ್ ಅ ಟ್ರೂ ಥಿಂಗ್, ಗೆಟಿಂಗ್ ಮೈ ಪಾಯಿಂಟ್. ಹ್ಯಾಮ್ಲೆಟ್ ನಿಜವಾಗ್ಲೂ ಕಿಂಗ್ ಹ್ಯಾಮ್ಲೆಟ್ ಕ್ಲಾಡಿಯಸ್ಲಿಂದ ಮರಣ ಹೊಂದಲ್ಪಟ್ಟಿದ್ದಾನ, ಅಥವಾ ಇದೊಂದು ಸ್ಪಿರಿಟ್ಸ್ ಇದೆ, ನನಗೆ ಏನೋ ಒಂದು ಹೇಳಿ ಹೋಗ್ತಾ ಇದೆ ಅನ್ನೋದು ತಿಳ್ಕೊಳ್ಳಿಕ್ಕೋಸ್ಕರ. ಪ್ಲೇ ವಿದಿನ್ ಅ ಪ್ಲೇ, ದೇರ್ ಇಸ್ ಒನ್ ಮೋರ್ ಕ್ವಶನ್. ಪ್ಲೇ ವಿದಿನ್ ಅ ಪ್ಲೇ, ಇನ್ ವಿಚ್ ಪ್ಲೇ ವಿ ಕಾಲ್ಡ್ ಆಸ್ ಅ ಪ್ಲೇ ವಿದಿನ್ ಅ ಪ್ಲೇ ಆ್ಯಂಡ್ ಆಲ್ಸೋ ಮೌಸ್ ಟ್ರ್ಯಾಪ್. ಓಕೆನಾ, ದಟ್ ಈಸ್ ಹ್ಯಾಮ್ಲೆಟ್ ಅಂತ ಹೇಳ್ಬೋದು. ಸೊ ಅವನು ಹ್ಯಾಮ್ಲೆಟ್ ಅನ್ನೋ ಒಂದು ಸ್ಟೋರಿ ಒಳಗೇನೆ, ಟ್ರಾಜಿಡಿ ಒಳಗೆ ಒಂದು ಅಗೇನ್ ಒಂದು ಡ್ರಾಮಾನ ಕ್ರಿಯೇಟ್ ಮಾಡ್ತಾನೆ. ಏನೇನು ಯಾವ ಥರ ಕಿಂಗ್ ಹ್ಯಾಮ್ಲೆಟ್ ಈಸ್ ಕಿಲ್ಡ್ ಅನ್ನೋ ಒಂದು ಸೀನನ್ನು ಮತ್ತೆ ರೆಪ್ರೆಸೆಂಟ್ ಮಾಡ್ತಾನೆ. he wants to check whether the Claudius has been killed or not by Claudius has been killed to my father or not ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತಾನೆ, ಪರ್ಫಾರ್ಮೆನ್ಸ್ ಕೊಡ್ತಾನೆ. ಅದರಿಂದ ಗೊತ್ತಾಗ್ತದೆ ನಮಗೆ ಎಸ್ ಕ್ಲಾಡಿಯಸ್ ಕಿಲ್ ಮಾಡಿದ್ದಾನೆ ಅಂತೇಳಿ. ಸೊ ಅವ್ನು ಕೊಲೆ ಮಾಡಬೇಕಾದ್ರೆ ಬಹಳಷ್ಟು ಟ್ರೈ ಮಾಡ್ತಾನೆ, ಒಂದೆಲ್ಲ ಒಂದು ವಿಷಯದಲ್ಲಿ ಅವನು ಬಚಾವ್ ಆಗ್ತಾ ಹೋಗ್ತಾನೆ. ಅಟ್ ದ ಎಂಡಲ್ಲಿ ಏನಾಗ್ತದೆ, ಕ್ಲಾಡಿಯಸ್ಗೆ ಗೊತ್ತಾಗ್ತದೆ, ಹ್ಯಾಮ್ಲೆಟ್ಗೆ ಗೊತ್ತಾಗಿದೆ ಅವನ ಫಾದರ್ ನಾನು ಕೊಲೆ ಮಾಡಿದ್ದೇನೆ ಅಂತ ಹೇಳಿ. ಸೊ ಒಂದು ಏನು ಹೇಳ್ತಾರೆ, ಪರ್ಫಾರ್ಮೆನ್ಸ್ ಆಗ್ತದೆ, ಒಂದು ಕಾಂಪಿಟೇಷನ್ ಇಡ್ಲಾಗ್ತದೆ. ಈ ಫೇಲಿಯರ್. ಸೊ ದೇರ್ ಇಸ್ ಒನ್ ಮೋರ್, ವಿಮೆನ್ ಫ್ರಾಲಿಟಿ. ಫ್ರಾಲಿಟಿ ಈಸ್ ದ another name of women. ಓಕೆನಾ, ಫ್ರಾಲಿಟಿ ಇಸ್ ದ ಅನದರ್ ನೇಮ್ ಆಫ್ ವುಮೆನ್ ಅಂತ ಹೇಳ್ತಾನೆ. ಓಕೆನಾ, ವೇಟ್ ಎ ಸೆಕೆಂಡ್, ಸ್ವಲ್ಪ ಕನ್ಫರ್ಮ್ಗೆ. ಫ್ರಾಲಿಟಿ ಇಸ್ ದ ಅನದರ್ ನೇಮ್ ಆಫ್ ಮಾರಲ್ ವೀಕ್ನೆಸ್ ಅಂತ ಹೇಳ್ಬೋದು. ಸೊ ಗರ್ಟ್ರೂಡ್ ಅವಳ ತಾಯಿ ಮರಣ ಆಗಿದ್ದು 2 months ಒಳಗೇನೆ ಸೆಕೆಂಡ್ ಮ್ಯಾರಿಡ್ ಹೋಗ್ತಾಳೆ, ಮೀನ್ಸ್ ಅಂಕಲ್ ಕ್ಲಾಡಿಯಸ್ನ ಮ್ಯಾರಿಡ್ ಆಗ್ತಾಳೆ. ಬೈ ಸೀಯಿಂಗ್ ದ ವರ್ಕ್ ಈಸ್ ಡನ್ ಬೈ ಯಾರು,
ಗರ್ಟ್ರ್ಯೂಡಿನ ನೋಡಿ ಅವನು ಏನು ಹೇಳ್ತಾನೆ, ಫ್ರಾಲಿಟಿ ಇಸ್ ದ ಅನದರ್ ನೇಮ್ ಆಫ್ ವುಮೆನ್. ಅಂದರೆ ಒಂದು ಮಾರಲ್ ವೀಕ್ನೆಸ್ ಏನಾಗ್ತದ್ರಿ, ವಿಮೆನ್ ಶುಡ್ ಬಿ ಟೇಕಿಂಗ್ ಕೇರ್ ಅಂಡರ್ ಆಫ್ ಹರ್ ಹಸ್ಬೆಂಡ್ ಅನ್ನೋ ಒಂದು ಅಂಶ ಏನು ಕಂಡು ಬರ್ತದಲ್ಲ, ಅದು ವೀಕ್ನೆಸ್ ಅನ್ನೋದೇ ಮಹಿಳೆಯ ಒಂದು ವೀಕ್ನೆಸ್ ಆಗಿ ಕಂಡು ಬರ್ತದೆ. ಇಮೋಷನಲ್, ಮಾರಲ್ ಇಮೋಷನ್ ಒಂದು ಇದೊಂದು ಅಂಶ ಅಂತ ಹೇಳ್ಬೋದು. ಸೊ ಬಟ್ ಓವರ್ ಆಲ್ ಆಗಿ ಹೇಳ್ಬೇಕಾದ್ರೆ ಹ್ಯಾಮ್ಲೆಟ್ ಎಟ್ ದ ಎಂಡ್ ಆಫ್ ದ ಪ್ಲೇದಲ್ಲಿ ಏನು ಕಂಡು ಬರ್ತದೆ, ದಿಸ್ ಒನ್. ಹ್ಯಾಮ್ಲೆಟ್ ಫೈನಲಿ ಕ್ಲಾಡಿಯಸ್ನ ಕಿಲ್ ಮಾಡ್ತಾನೆ. ಸಮ್ವೇರ್ ಗರ್ಟ್ರ್ಯೂಡ್ ವೈನ್ ಕುಡಿಯೋದ್ರ ಮೂಲಕ ಅವಳು ಡೈಡ್ ಆಗ್ತಾಳೆ. ಮತ್ತೆ ಈ ಹ್ಯಾಮ್ಲೆಟಿನ ಒಂದು ಕಾಂಪಿಟೇಟ್ ಆಗಿ ಕಂಡು ಬಂದಿರುವಂಥ ಯುಫೇಲಿಯಾ ಓಕೆನಾ, ದ ಲವರ್ ಆಫ್ ಯಾರು, ಹ್ಯಾಮ್ಲೆಟ್, ಅವಳು ಏನು ಮಾಡ್ತಾಳೆ, ಅವನ ಬ್ರದರ್ ಏನು ಮಾಡ್ತಾನೆ, ಕಾಂಪಿಟೇಷನ್ ಆಗಿ ಕಂಡು ಬರ್ತಾನೆ. ಬಟ್ ಅನ್ನವಿಂಗ್ಲಿ ಹ್ಯಾಮ್ಲೆಟ್ ಇವನ ಫಾದರನ್ನ ಕೊಲೆ ಮಾಡ್ತಾನೆ, ಅದು ಕ್ಲಾಡಿಯಸ್ ಅಂತ ತಿಳ್ಕೊಡೋದ್ರ ಮೂಲಕ. ಸೊ ಅಟ್ ದ ಎಂಡಲ್ಲಿ ಒಂದು 5 ಡೆಡ್ ಬಾಡೀಸ್ಗಳನ್ನು ಅನ್ನೋದು ಕಂಡು ಬರ್ತದೆ. ದೆನ್ ವೇರ್ ಇಸ್ ದ ಯುಟಿಲೈಸೇಷನ್ ಆಫ್ ಟ್ರಾಜಿಕ್ ಥಿಂಗ್ಸ್, ದ ಟ್ರಾಜಿಕ್ ಸೀನ್ಸ್. See, when the tragedy is occurring to the particular person means the weather should give the scope or the weather should give the support to happen the tragedy. ಆ ಥರದ ಸೀನ್ಸ್ಗಳು ಇಲ್ಲಿ ಕಂಡುಬರೋದಿಲ್ಲ. ಸೊ ಅದಕ್ಕೆ ಏನು ಹೇಳ್ತಾನೆ, ಆರ್ಟಿಸ್ಟಿಕ್ ಫೇಲ್ಯೂರ್ ಅಂತ ಹೇಳಲಾಗ್ತದೆ. ಇನ್ನು ಕ್ಲಿಯರ್ ಆಗಿರ್ಬೇಕಾದ್ರೆ ಕೆಲವೊಂದು ಮೂವೀಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ತಾಯಿಗೆ ಹುಷಾರಿರೋದಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿರ್ತದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಜೋರಾದ ಮಳೆ ಕಂಡು ಬರೋದಾಯ್ತು, ಗುಡುಗು ಮಿಂಚು ಕಂಡು ಬರೋದಾಯ್ತು. ಹಾಗೂ ಹೇಗೋ ಕರ್ಕೊಂಡು ಹೋಗ್ಬೇಕಾದ್ರೆ ವೆಹಿಕಲ್ ಕೆಟ್ಟು ಹೋಗ್ತದೆ, ಮತ್ತೆ ಬಂಡಿಯಲ್ಲಿ ಹಾಕ್ತಾನೆ. ಫೈನಲಿ ಹಾಸ್ಪಿಟಲ್ಗೆ ರೀಚ್ ಆಗ್ತಾನೆ, ಅಲ್ಲಿ ಡಾಕ್ಟರ್ಸ್ಗಳು ಕಂಡು ಬರೋದಿಲ್ಲ, ನರ್ಸ್ಗಳು ಕೇರ್ಲೆಸ್ ಮಾಡ್ತಾರೆ, ಫೈನಲಿ ಡೆಡ್ ಅನ್ನೋದು ಕಂಡು ಬರ್ತದೆ. ಸಿ ದಿಸ್ ಈಸ್ ಹೌ ಒಂದು ಪರ್ಟಿಕ್ಯುಲರ್ ಒಂದು ಟ್ರಾಜಿಡಿ ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಕಂಡು ಬರ್ತಾ ಇದೆ ಅಂದ್ರೆ ವೆದರ್ ಆಯ್ತು, ಸೀನ್ ಆಯ್ತು, ಎನ್ವಿರಾನ್ಮೆಂಟ್ ಆಯ್ತು, ಅದೆಲ್ಲ ಯಾವ ತರ ಸಪೋರ್ಟ್ ಕೊಡ್ತಾ ಇದೆ. If it is supported in a properly, that would be considered as an artistic successful. That is Macbeth. Okay na? So somewhere T.S. Eliot tragedy called Macbeth is called as an artistic successful anta helagtane, whereas artistically failure yavudri Hamlet. This is what called criticism. Criticism means you should create a new thing. That the creating new thing should be an analytical way, evaluating way, and should have the proper interpretation where the literary world accept your critical work. That is what called criticism anta helbodu. So yavadu T.S. Eliot while seeing the Hamlet tragedy, he has written a critical work, Hamlet and his problem anta helbodu. ಅದರಲ್ಲಿ ಕಂಡು ಬಂದಿರುವಂಥದ್ದು ಒಂದು ಪ್ರಾಪರ್ ನಾಟ್ ಯುಟಿಲೈಸಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಟ್ ಈಸ್ ವಾಟ್ ಕಾಲ್ಡ್ ಟ್ರಾಜಿಡೀಸ್ ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ವಾಟ್ ದ ವೇ ಆಫ್ ಕ್ರಿಟಿಸೈಸಿಂಗ್ ದ ಥಿಂಗ್ಸ್, ಕ್ರಿಟಿಸೈಸಿಂಗ್ ದ ವರ್ಕ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಲೆಟ್ಸ್ ಬಿಗಿನ್ ಅವರ್ ಫಸ್ಟ್ ಕ್ವಶನ್. ಓಕೆನಾ? ಸೊ ಯೂಶುವಲಿ ಕ್ರಿಟಿಸಿಸಮ್ ಮೀನ್ಸ್ ವಿ ಸಿ ಕ್ರಿಟಿಕಲ್ ವರ್ಕ್ಸ್ ಫ್ರಮ್ ಕ್ಲಾಸಿಕಲ್ ರೈಟರ್ಸ್ ಟು ಮಾಡರ್ನ್ ರೈಟರ್ಸ್ ಅಂತ ಹೇಳ್ಬೋದು. ಓಕೆನಾ? ಕ್ಲಾಸಿಕಲ್ ರೈಟರ್ಸ್ ಅಲ್ಲಿ ಹೇಳಬೇಕಾದ್ರೆ ಪ್ಲೇಟೋ, ಅರಿಸ್ಟೋಟಲ್, ಲಾಂಜೈನಸ್ ಆಸ್ ಎ ಕ್ರಿಟಿಕಲ್ ವರ್ಕ್ ಆಗಿ ಕಂಡು ಬಂದಿದ್ದಾರೆ. ಲೇಟರ್ ಆನ್ ಕ್ಲಾಸಿಕಲ್ ವರ್ಕ್ದಲ್ಲಿ ಅರಿಸ್ಟೋಟಲ್, ಪ್ಲೇಟೋ, ಫಸ್ಟ್ ಪ್ಲೇಟೋ, ಅರಿಸ್ಟೋಟಲ್, ಲಾಂಜೈನಸ್. ದೆನ್ ರೆನೆಸಾ ಪೀರಿಯಡ್ದಲ್ಲಿ ಕಂಡು ಬರಬೇಕಾದ್ರೆ ಯಾರು, ಸಿಡ್ನಿ ಆಯಿತು. ಸಿಡ್ನಿ ಆಯಿತು. ಮತ್ತು ನೆಕ್ಸ್ಟ್ ರೊಮ್ಯಾಂಟಿಕ್ ಪೀರಿಯಡ್ದಲ್ಲಿ ಕಂಡು ಬರಬೇಕಾದ್ರೆ ಎಸ್.ಟಿ. ಕಾಲ್ಡ್ರಿಜ್ ಆಯಿತು. ದೆನ್ ಸಮ್ವೇರ್ ಕ್ರಿಟಿಕ್ ಯಾರು, ಜಾನ್ ಕಿಟ್ಸ್, ನೆಗೆಟಿವ್ ಕ್ಯಾಪಬಿಲಿಟಿ ಅಂತ ಹೇಳಿ ಒಂದು ಲೆಟರ್ಸ್, ಇಟ್ ಈಸ್ ಅ ಫಾರ್ಮ್ ಆಫ್ ಲೆಟರ್ಸ್ ಅಂತ ಹೇಳ್ಬೋದು. ಅದು ಕ್ರಿಟಿಕಲ್ ವರ್ಕ್ ಅಲ್ಲ, ಬಟ್ ಅವರು ಕೂಡ ಒಂದು ಕ್ರಿಟಿಕಲ್ಗೆ ರಿಲೇಟೆಡ್ ಇರುವಂಥ, ಕ್ರಿಟಿಸಿಸಮ್ಗೆ ರಿಲೇಟೆಡ್ ಇರುವಂಥ ಕೃತಿಯನ್ನು ಬರೆದಿರುವಂಥದ್ದಾಯಿತು. ಹಾಗೆ ರೊಮ್ಯಾಂಟಿಕರ್ ಆಯಿತು, ವಿಕ್ಟೋರಿಯನ್ ಏರಾದಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಆಯಿತು. ಭಾಳಷ್ಟು ಇದ್ದಾರೆ, ನಾನು ಹೈಲೈಟ್ ಮಾಡ್ತಾ ಇದ್ದೇನೆ. ರೆಪ್ರೆಸೆಂಟೇಟಿವ್ ಕ್ರಿಟಿಕಲ್ ರೈಟರ್ಸ್ ಅಂತ ಹೇಳ್ಬೋದು. ವಿಕ್ಟೋರಿಯನ್ ಏರಾದಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಅವ್ರು ಕಾಣ್ತಾರೆ, ಮಾಡರ್ನ್ ಏರಾದಲ್ಲಿ T.S. Eliot. ಸೊ ದಿಸ್ ಇಸ್ ಹೌ ಅಂದರೆ ಒಂದು ಕ್ರಿಟಿಸಿಸಮ್ ಬರೀತಾ ಇದ್ದಾರೆ ಅಂತ ಹೇಳಿದ್ರೆ ಹೌ ಯು ಸ್ಟಡಿ ದ ಬ್ರಿಟಿಷ್ ಲಿಟ್ರೇಚರ್, ಯು ಹ್ಯಾವ್ ಟು ಸ್ಟಡಿ ಇನ್ ಅ ವೇ ಆಫ್ ಕ್ರಿಟಿಸಿಸಮ್ ವರ್ಕ್ ಆಲ್ಸೋ. In a classical writers, classical age, then the medieval age, then the modern age. Means modern age will be started from the Renaissance period. ಓಕೆನಾ? ಅರ್ಲಿ ಮಾಡರ್ನ್ ಅಂತ ಏನು ಕಂಡು ಬರ್ತದೆ ಅಲ್ಲ, ಅಲ್ಲಿಂದ ಒಂದು ಸಾಹಿತ್ಯದ ಬದಲಾವಣೆ ಆಯಿತು, ಇಂಗ್ಲಿಷ್ ಲ್ಯಾಂಗ್ವೇಜಿನ ಬದಲಾವಣೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ರೆನೆಸಾ ಪೀರಿಯಡ್ದಿಂದ ಬಿಟ್ಟು ಮಾಡರ್ನ್, ಪೋಸ್ಟ್ ಮಾಡರ್ನ್ದಲ್ಲಿ ಅಗೇನ್ ಥಿಯರೀಸ್ಗಳು ಕಂಡು ಬರುವಂಥದ್ದು. ಓಕೆನಾ? ಸೊ ಮಾಡರ್ನ್ ಏಜ್ವರೆಗೆ ನಾವೇನು ಕಾಣ್ತೀವಿ, ಕ್ರಿಟಿಕಲ್ ವರ್ಕ್ಸ್, ಕ್ರಿಟಿಸಿಸಮ್ ಅನ್ನೋದು ಅಂಶ ಕಾಣ್ತೀವಿ ಅಂತ ಹೇಳ್ಬಹುದು. ಓಕೆನಾ? ಲೆಟ್ಸ್ ಬಿಗಿನ್. ವಾಟ್ ಈಸ್ ದ 71st ಕ್ವಶನ್? ಆಸ್ ವಿ ಹ್ಯಾವ್ ಸ್ಟಡಿಡ್ 1 to 70 ಕ್ವಶನ್ಸ್. ಆಮ್ ಐ ರೈಟ್?
70 ಕ್ವಶನ್ಸ್ ನೋಡ್ರಿ. ಈಚ್ ಆಫ್ ದ ಅಂದ್ರೆ ಈಚ್ ಕ್ವಶನ್ ಈಸ್ ಟೇಕಿಂಗ್ ಫ್ರಮ್ ದ ಕಾರ್ನರ್ ಆಫ್ ಯುವರ್ ಟೆಕ್ಸ್ಟ್ ಬುಕ್. ಅಂದ್ರೆ ನೀವು ಇಫ್ ಯು ಅಬ್ಸರ್ವ್ ದ ಕ್ಯಾಪ್ಷನ್ ವಿಚ್ ಇಸ್ ಗಿವನ್ ಬಿಲೋ ದ ಈಚ್ ವಿಡಿಯೋ, ಓಕೆನಾ. ಇದೇನು ಕೆಸೆಟ್ ಎಕ್ಸಾಮಿನ ಒಂದು ನಾನು ನಿಮಗೆ ಇದು ಪಾರ್ಟ್ ವೈಸ್ ಆಗಿ ಏನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಪ್ರೀವಿಯಸ್ ಕ್ವಶನ್ ಪೇಪರ್. ಕ್ಯಾಪ್ಷನ್ ಅಬ್ಸರ್ವೇಷನ್ ಮಾಡ್ರಿ. ಸೊ ದ ಕ್ವಶನ್ ವಿಚ್ ಇಸ್ ಆಸ್ಕ್ ಫ್ರಮ್ ದ ವಿಚ್ ಏರಿಯಾಸ್ ಅನ್ನೋದು ನೀಟಾಗಿ ಕೂಡ ನಾನು ಅಲ್ಲಿ ಬರೆಯಲ್ಪಟ್ಟಿದ್ದೇನೆ, ಅದನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ದಟ್ ಯು ಕಮ್ ಟು ನೋ ದಟ್ ಫ್ರಮ್ ವಿಚ್ ಏರಿಯಾಸ್ ದ ಕ್ವಶನ್ ಈಸ್ ಆಸ್ಕ್ಡ್ ಫ್ರಮ್ ವಿಚ್ ಏರಿಯಾಸ್ ಅನ್ನೋದು ಕಂಡು ಬರ್ತದೆ. ಆ್ಯಂಡ್ ಯು ವಿಲ್ ಗೆಟ್ ದ ಐಡಿಯಾ ಆಲ್ಸೋ ವಾಟ್ ಆರ್ ದ important things you have to cover in your studies anta helbodu. Fine, let's begin. The first one, what is that? According to Plato, am I right? According to Plato, according to Plato, mimes means mimes. So who is Plato? He's a Greek philosopher, am I right? A Greek philosopher anta helbodu. ಮುಂದುವರೆದು ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ the Republic, am I right? ಸಾರಿ ಸ್ವಲ್ಪ ನೋಡೋಣ ಇನ್ಫಾರ್ಮೇಷನ್. ಫೈನ್. ಹಾಂ, ಗ್ರೀಕ್ ಫಿಲಾಸಫರ್ ಇದ್ದಾರೆ. ಆ್ಯಂಡ್ ದ ಫೇಮಸ್ ವರ್ಕ್, ಹಿಸ್ ಫೇಮಸ್ ವರ್ಕ್ ದಟ್ ಈಸ್ ದಿ ರಿಪಬ್ಲಿಕ್. ವಾಟ್ ಎವರ್ ಯು ಆರ್ ಸ್ಟಡಿಂಗ್ ದ ಕ್ರಿಟಿಕಲ್ ಟರ್ಮ್ಸ್, ಕ್ರಿಟಿಕಲ್ ಕಾನ್ಸೆಪ್ಟ್ಸ್ ಇನ್ ದ ಲಿಟರರಿ ಕ್ರಿಟಿಸಿಸಮ್ ಮೀನ್ಸ್ ಇಟ್ ಈಸ್ ಕಮಿಂಗ್ ಫ್ರಮ್ ದಿಸ್ ವರ್ಕ್ ಓನ್ಲಿ, ದಟ್ ಈಸ್ ದ ರಿಪಬ್ಲಿಕ್ ಅಂತ ಹೇಳ್ಬೋದು. ಓಕೆನಾ. ಒಬ್ಬ ಗ್ರೀಕ್ ಫಿಲಾಸಫರ್ ಇದ್ದಾರೆ. ಆ್ಯಂಡ್ ಅ ಸ್ಟೂಡೆಂಟ್ ಆಫ್ ಸಾಕ್ರೇಟ್ಸ್, ಟೀಚರ್ ಆಫ್ ಅರಿಸ್ಟಾಟಲ್. ಅರಿಸ್ಟಾಟಲ್ಗೆ ಒಬ್ಬ ಟೀಚರ್ ಆಗಿ ಕಂಡು ಬಂದಿದ್ದಾರೆ. ಸಿ ವಾಟ್ ಎವರ್ ದ ವರ್ಡ್ಸ್ ಈಸ್ ಕಮಿಂಗ್ ಫ್ರಮ್ ದ ಪ್ಲೇಟೋ ಅಬೌಟ್ ದ ಪೋಯೆಟ್ಸ್, ಅಬೌಟ್ ದ ಪೋಯಮ್, ಅಬೌಟ್ ದ ಇಮ್ಯಾಜಿನೇಷನ್, ಅರಿಸ್ಟಾಟಲ್ ಈಸ್ ಗೋಯಿಂಗ್ ಟು ಗಿವ್ ಹಿಸ್ ಓನ್ ರಿಪ್ಲೈ ವಿಚ್ ಈಸ್ ಎಕ್ಸೆಪ್ಟೇಬಲ್ ಫ್ರಮ್ ದ ಲಿಟರರಿ ವರ್ಲ್ಡ್ ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಆಗಿದೆ. ಒಂದು ಸವಾಲ್ ಮತ್ತೆ ಜವಾಬ್ ಇರುವಂಥ ಒಂದು ರೀತಿಯಲ್ಲಿ ಕ್ರಿಟಿಕಲ್ ವರ್ಕ್ಸ್ಗಳನ್ನು ಬರೆಯಲ್ಪಟ್ಟಿದೆ. ಒಂದು ರಿಪಬ್ಲಿಕ್ ಯಾವುದು ಪ್ಲೇಟೋ ಅವ್ರದ್ದು, ವೇರಾಸ್ ಅರಿಸ್ಟಾಟಲ್ ಅವ್ರದ್ದು ದ ಪೊಯಿಟಿಕ್ಸ್ ಅಂತ ಹೇಳ್ಬೋದು. ಸಮ್ವೇರ್ ಪ್ಲೇಟೋ said to ban the poets. They are not right to live in society. They only create the untruthful things, unreality things in a poetry ಅನ್ನ ಬರೀತಿದ್ದಾರೆ. While reading their poetry we won't get any kind of a moral knowledge ಅಂತ ಹೇಳಿ ಒಂದ್ ಕಡೆ ಪ್ಲೇಟೋ ಕ್ರಿಟಿಸೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಗೇನ್ ಅದಕ್ಕೆ ರಿಪ್ಲೈ ಏನ್ ಮಾಡ್ತಾರೆ ಅರಿಸ್ಟಾಟಲ್? ನೋ, ದೇ ಹ್ಯಾವ್ ದ ರೈಟ್ ಟು ಲಿವ್ ಇನ್ ಸೊಸೈಟಿ ಬಿಕಾಸ್ ದೇ ಕ್ರಿಯೇಟ್ ದ ಪೋಯಟ್ರಿ ಇನ್ ಎ ರಿಫ್ಲೆಕ್ಷನ್ ಆಫ್ ಟ್ರುತ್ ಅನ್ನೋದು ಅಂಶ ಕಂಡು ಬರ್ತದೆ ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ನೋಡೋಣ, ಇವಾಗ ಒಂದ್ಸರಿ ಕ್ಲಾಸ್ ಮಾಡೋಣ. ಸೊ ಬಿಫೋರ್ ದಟ್ ಹೇಳ್ಬೇಕಾದ್ರೆ ಯಾರು ಪ್ಲೇಟೋ ಬಗ್ಗೆ ಹೇಳ್ಬೇಕಾದ್ರೆ, ದಟ್ ಈಸ್ ವಾಟ್ ದ ರಿಪಬ್ಲಿಕ್ ಅನ್ನೋದು ಒಂದು ಫೇಮಸ್ ಕೃತಿಯಾಗಿ ಬರೆಯಲ್ಪಟ್ಟಿದೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಇವರು ಅಥೆನ್ಸ್ ಅನ್ನೋ ಪ್ಲೇಸ್ ಅಲ್ಲಿ ಇವರ ಒಂದು ಜನನಾಗಿ ಕಂಡು ಬರ್ತದೆ. ಓಕೆನಾ. ಅಂಡ್ ನೆಕ್ಸ್ಟ್, he was deeply influenced by the Socrates method of questioning. So Socrates method of questions ಗೆ deeply influence ಆಗಿರುವಂತದ್ದು ಅಂಶ ಕಂಡು ಬರ್ತದೆ. ಅಂಡ್ ನೆಕ್ಸ್ಟ್ ಇನ್ನು ಕ್ಲಿಯರ್ ಆಗಿರ್ಬೇಕಾದ್ರೆ his famous works ಬಗ್ಗೆ ಹೇಳ್ಬೇಕಾದ್ರೆ ದ ರಿಪಬ್ಲಿಕ್, ಆಫ್ ಕೋರ್ಸ್ ದ ರಿಪಬ್ಲಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಂಪೋಸಿಸಮ್. ಓಕೆನಾ. Symposium, Syllogism, Aristotle's. Symposium, Plato's. Fine. Next, apology. Okay na? Timaeus, Timus, correct? Meno. And Paedrus, Paedrus. Okay na? These are his famous works ಅಂತ ಹೇಳ್ಬೋದು. and also 30 ಯೂಶುವಲಿ ಹೇಳಲಾಗ್ತದೆ ಡೈಲಾಗ್ಸ್ ಗಳಂತ ಕೂಡ ಕರೆಯಲ್ಪಡ್ತದೆ ಅಂತ ಹೇಳ್ಬೋದು. and more than his concepts, we can see his terms, contribution terms and also some concepts. okay na? Concepts ಬಗ್ಗೆ ಹೇಳಬೇಕಾದ್ರೆ the first one, what is that? Theory of forms. This is very important. Theory of forms. Okay, theory of forms ಆಯಿತು. Second one is allegory of the cave. Okay na? Allegory of the cave. Actually ಇನ್ನೊಂದು ವಿಷಯ ಹೇಳಬೇಕಾದ್ರೆ ಪ್ಲೇಟೋ and ಅರಿಸ್ಟಾಟಲ್ ವೆರಿ ಡಿಟೇಲ್ ಆಗಿ ನಾನು ಕ್ಲಾಸ್ ಮಾಡಿದ್ದೇನೆ. ಪ್ಲೀಸ್
ಅದನ್ನು ವಾಚ್ ಮಾಡಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಕಂಡುಬರ್ತದೆ. ಇಲ್ಲಿ ಶಾರ್ಟ್ ಆಗಿ ಹೇಳಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ದ ರಿಪಬ್ಲಿಕ್ ಅಂತ ಹೇಳ್ಬೋದು. ಥಿಯರಿ ಆಫ್ ಸೋಲ್, ಬಹಳಷ್ಟು ಕಾನ್ಸೆಪ್ಟ್ಸ್ಗಳನ್ನು ಅವರು ಆಸ್ ಎ ಕಾಂಟ್ರಿಬ್ಯೂಟ್ ಆಗಿ ಕೊಟ್ಟಿದ್ದಾರೆ. ಥಿಯರಿ ಆಫ್ ಸೋಲ್ಸ್, ಥಿಯರಿ ಆಫ್ ಸೋಲ್. ಸೊ ದೇರ್ ಆರ್ ತ್ರೀ ಸೋಲ್ ಅಂತ ಹೇಳ್ಬೋದು. ಒನ್ ಈಸ್ ರೀಸನ್, find out the truth and wisdom. Second one is spirit. Second one is spirit, that is seeks honor and courage. The third one is appetite ಅಂತ ಹೇಳ್ಬೋದು. that is pleasure, seeks pleasure and desires ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ವಾಟ್ his famous concepts ಅಂತ ಹೇಳ್ಬೋದು. ಓಕೆನಾ? let's see ನಮ್ಮ ಒಂದು ಟಾಪಿಕ್ ಅಲ್ಲಿ ಕಂಡುಬರೋಣ. ವಾಟ್ ಇಸ್ ದಟ್? ವಾಟ್ ಈಸ್ ದ ಮೀನಿಂಗ್ ಆಫ್ ಮೈಮಸ್ ಅಕಾರ್ಡಿಂಗ್ ಟು ಪ್ಲೇಟೋ ಇನ್ ಹಿಸ್ ವರ್ಕ್ ಕಾಲ್ಡ್ ದ ರಿಪಬ್ಲಿಕ್. ಓಕೆನಾ? ರಿಪಬ್ಲಿಕ್ನಲ್ಲಿ ಕಂಡು ಬಂದಿರುವಂಥದ್ದು ಮೈಮಸ್ ಮೀನ್ಸ್ ಇಮಿಟೇಷನ್. ವೆರಿ ಬ್ಯೂಟಿಫುಲ್ ಆಗಿ ನೋಡೋಣ. ಸೊ ಅಕಾರ್ಡಿಂಗ್ ಟು ಪ್ಲೇಟೋ ಮೈಮಸ್ ಮೀನ್ಸ್ ಇಮಿಟೇಷನ್. ವಾಟ್ ಈಸ್ ಇಮಿಟೇಷನ್ ಅಕಾರ್ಡಿಂಗ್ ಟು ದ ಪ್ಲೇಟೋ? ಓಕೆನಾ? ಮಿಮಿಕ್ರಿ, ಇಮಿಟೇಷನ್, ಕಾಪಿ ಅಂತ ಏನು ಕರೆಯಲ್ಪಡ್ತದೆಯಲ್ಲ. ಸೊ ಹಿಯರ್ ಮಿಮಿಕ್ರಿ, ಕಾಪಿ, ಇಮಿಟೇಷನ್, ಇಮಿಟೇಟ್, ಇಟ್ ಈಸ್ ಟೇಕಿಂಗ್ ಫ್ರಮ್, ಎಲ್ಲಿಂದ ಹೇಳ್ತಾ ಇದ್ದಾನೆ? ಫ್ರಮ್ ದ ನ್ಯಾಚುರಲ್ ಟ್ರೂತ್. ಓಕೆನಾ? ಮೈಮಸ್ ಮೀನ್ಸ್ ಇಮಿಟೇಷನ್, ಮೀನ್ಸ್ ಇಫ್ ಯು ಆರ್ ಕಾಪಿಂಗ್ ಸಮಥಿಂಗ್, ದಟ್ ಈಸ್ ವಾಟ್ ಕಾಲ್ಡ್ ಇಮಿಟೇಷನ್. ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ದ ಪ್ಲೇಟೋ, ದ ನೇಚರ್, it is created by the God. This is one thing. Nature is created by the God. Nature itself stands as a truth. Now comes to the material world. When we think nature means, we can see the wood part also. ಹೌದಲ್ಲ? ಕಟ್ಟಿಗೆ ಅನ್ನೋದು ಒಂದು ಕಂಡು ಬರ್ತದೆ. ಕಟ್ಟಿಗೆಯಿಂದ ನಾವೇನು ಮಾಡ್ತೀವಿ? ಕಟ್ಟಿಗೆಯಿಂದ we can create chair. ಹೌದಾ? Many more things. Take the example of chair. ಚೇರನ್ನು ಕ್ರಿಯೇಟ್ ಮಾಡಬೇಕಾದ್ರೆ ವರ್ಕರ್ ಏನು ಮಾಡ್ತಾನೆ? ಅವನು ಥಿಂಕ್ ಮಾಡ್ತಾನೆ, ಹೌ ದ ಚೇರ್ ಶುಡ್ ಬಿ. ಚೇರ್ ಕ್ರಿಯೇಟೆಡ್ ಆಗಿದೆ, ಫೈನ್. ಆಫ್ಟರ್ ದಟ್ ವಾಟ್ ದ ಪೀಪಲ್ ವಿಲ್ ಡೂ, ಲೈಕ್ ಪೇಂಟರ್ ಆ್ಯಂಡ್ ಪೋಯಿಟ್ಸ್ ಏನು ಮಾಡ್ತಾರೆ? ಸೊ ದೇ ಜಸ್ಟ್ ಡ್ರಾ ದಟ್ ಚೇರ್. ಗೆಟಿಂಗ್ ಮೈ ಪಾಯಿಂಟ್? ದಿಸ್ ಇಸ್ ದ ಟ್ರೂತ್. ದ ಫಸ್ಟ್ ಥಿಂಗ್ ಇಸ್ ಟ್ರೂತ್. ಸೆಕೆಂಡ್ ಏನು ಮಾಡ್ತಾನೆ? ಮಟೀರಿಯಲ್ ವರ್ಲ್ಡ್ ಕ್ರಿಯೇಟ್ ಮಾಡ್ತಾನೆ, ಲೈಕ್ ಸೆಲೆಕ್ಟಿಂಗ್ ಎನಿ ಕೈಂಡ್ ಆಫ್ ಎ ಥಿಂಗ್, ಎನಿ ಕೈಂಡ್ ಆಫ್ ಎಲಿಮೆಂಟ್, ದಟ್ ಈಸ್ ವುಡ್ ತೊಗೊಂಡು ಏನು ಮಾಡ್ತಾನೆ? ಚೇರ್ ಮಾಡ್ತಾನೆ. ಕ್ರಿಯೇಟೆಡ್ ಆಗಿರುವಂಥ ಚೇರನ್ನು ಅವನು ಏನು ಮಾಡ್ತಾನೆ? ಮತ್ತೆ ಡ್ರಾ ಮಾಡೋದಾಯಿತು ಅಥವಾ ಆ ವಿಷಯದ ಬಗ್ಗೆ ಬರೆಯೋದಾಯಿತು. ಸೊ ಹಿಯರ್ ವಿ ಕ್ಯಾನ್ ಸಿ ಟ್ರೂತ್ ಈಸ್ ಟ್ವೈಸ್ ರಿಮೂವ್ ಫ್ರಮ್ ದ ಟ್ರೂತ್. ರಿಯಾಲಿಟಿ ಈಸ್ ಟ್ವೈಸ್ ರಿಮೂವ್ ಫ್ರಮ್ ದ ಟ್ರೂತ್. ಅಂದರೆ ಸತ್ಯ ಅನ್ನೋದು ಏನು, ರಿಯಾಲಿಟಿ, ನೈಜತೆ ಅನ್ನೋದು ಏನಿದೆ, ಸತ್ಯದಿಂದ 2 ಪಟ್ಟು ಕಾಪಿಯಾಗಿ ಏನಾಗ್ತದೆ? ಕ್ರಿಯೇಟೆಡ್ ಆಗ್ತದೆ. ಸೊ ಇಟ್ ಈಸ್ ಕಾಲ್ಡ್ ಕಂಪ್ಲೀಟ್ಲಿ ಇಮಿಟೇಷನ್. ಸೊ ಇಮಿಟೇಷನ್ ಅಂತ ಹೇಳ್ಬೋದು. ಓಕೆನಾ? ಶಾಲ್ ಸಿ ಇನ್ನು ಬ್ರೀಫ್ ಆಗಿ ನೋಡೋಣ. ಒಂದೊಂದು ಕಾನ್ಸೆಪ್ಟ್ ಐ ವಿಲ್ ಟೆಲ್ ಯು ವೆದರ್ ಇಟ್ ಈಸ್ ಅಬೌಟ್ ಥಿಯರಿ ಆರ್ ಎ ಕ್ರಿಟಿಸಿಸಮ್ ಬಂದಿದೆ ಅಂತ ಹೇಳಿದ್ರೆ, ಇಟ್ ಟೇಕ್ಸ್ ಮೋರ್ ಟೈಮ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಆ್ಯಂಡ್ ಇಟ್ ಮಸ್ಟ್ ಟೆಲ್ ಲೈಕ್ ದಟ್. ಅದು ಹೇಳಿದ್ರೆ ನಮಗೂ ಸ್ಯಾಟಿಸ್ಫೈಡ್ ಆಗ್ತದೆ, ನಿಮಗೂ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಈಸಿ ಆಗ್ತದೆ. ಫೈನ್. ಸೊ ಅಕಾರ್ಡಿಂಗ್ ಟು ಮೈಮಸ್ ಬಗ್ಗೆ ಹೇಳಬೇಕಾದ್ರೆ, ಇಟ್ ಈಸ್ ಅನ್ ಇಮಿಟೇಷನ್ ಅಂತ ಹೇಳ್ಬೋದು, ಆರ್ ರೆಪ್ರೆಸೆಂಟೇಷನ್. ಇನ್ನು ಕ್ಲಿಯರ್ ಆಗಿರ್ಬೇಕಾದ್ರೆ ಒಂದು ರೆಪ್ರೆಸೆಂಟೇಷನ್ ಆಗಿ ಕಂಡು ಬರ್ತದೆ, ಎಸ್ಪೆಷಲಿ ದ ಇಮಿಟೇಷನ್ ಆಫ್ ಎ ನೇಚರ್ ಆರ್ ರಿಯಾಲಿಟಿ. ಅಕಾರ್ಡಿಂಗ್ ಟು ಇಮಿಟೇಷನ್, ಅಕಾರ್ಡಿಂಗ್ ಟು ಪ್ಲೇಟೋ ಏನು ಹೇಳ್ತಾನೆ? ಎಸ್ಪೆಷಲಿ ಇಟ್ ಈಸ್ ಅ ರೆಪ್ರೆಸೆಂಟೇಷನ್ ಆರ್ ಇಮಿಟೇಷನ್ ಆಫ್ ಎ ನೇಚರ್ ಆರ್ ಎ ರಿಯಾಲಿಟಿ. ನೇಚರಿನ ಒಂದು ರಿಯಾಲಿಟಿನ ರೆಪ್ರೆಸೆಂಟೇಷನ್ ಮಾಡುವಂಥದ್ದು ಕಾರ್ಯನೇ ಇಮಿಟೇಷನ್ ಆಗಿ ಕಂಡು ಬಂದಿದೆ. ಸೊ ಬೇಸಿಕಲಿ ವಿಲ್ ಸಿ ದ 3 ಲೆವೆಲ್ಸ್ ಆಫ್, ಇದರಲ್ಲಿ ನಾವೇನು ಕಾಣ್ತೀವಿ? 3 ಲೆವೆಲ್ಸ್ಗಳನ್ನು ಕಾಣ್ತೀವಿ. ಯಾವುದು? ಇಮಿಟೇಷನ್ ಅಲ್ಲಿ. ಫಸ್ಟ್ ಒನ್ ಹೇಳಬೇಕಾದ್ರೆ ದ ವರ್ಲ್ಡ್ ಆಫ್ ಐಡಿಯಾ. ಟೇಕ್ ಡೌನ್ ದ ವರ್ಲ್ಡ್, WRLD, ವರ್ಲ್ಡ್ ಆಫ್ ಐಡಿಯಾ. Ideas means the highest, the purest form of reality created by the God. Form of reality created by the God. What about the second? The material world. The material world. ಇದೊಂದು material world ಆಗಿ ಕಂಡು ಬರ್ತಾ ಇದೆ. ಯಾವ ತರ? which is an imitation of the world of ideas. ಇದೇನು ಐಡಿಯಾಸ್ ಕಂಡು ಬಂದಿದೆಯಲ್ಲ, ಆ ಐಡಿಯಾಸಿನ ಒಂದು ಇಮಿಟೇಷನ್ ಯಾವ್ದು ಇರ್ತದ್ರಿ? material world. The world of ideas like in nature, like
ಒಂದು ವುಡ್ ಇದೆ, ಆ ವುಡ್ನ ಒಂದು ಏನ್ ಮಾಡ್ತಾ ಇದ್ದಾರೆ, ಇಮಿಟೇಟ್ ಮಾಡ್ತಾ ಇದ್ದಾರೆ, ಏನು ಒಂದು ಚೇರ್ ಮಾಡೋದ್ರ ಮೂಲಕ, ಸಮ್ ವಾಟ್ ಲೈಕ್ ದಟ್. ಅಂಡ್ ಆಲ್ಸೋ ಅಂಡ್ ದ ಥರ್ಡ್ ಒನ್ ಈಸ್ ದ ವರ್ಲ್ಡ್ ಆಫ್ ಮೈಮಸ್. ಥರ್ಡ್ ಒನ್ ಏನಿದ್ರಿ, ದ ವರ್ಲ್ಡ್, ವರ್ಲ್ಡ್ ಆಫ್ ಮೈಮಸ್, MIMES, ಕರೆಕ್ಟಾ? ಇಲ್ಲಿದೆ ನೋಡಿ ಸ್ಪೆಲ್ಲಿಂಗ್, ಮೈಮಸ್. ದ ವರ್ಲ್ಡ್ ಆಫ್ ಮೈಮಸ್ ಮೀನ್ಸ್ ಹಿಯರ್ ವಾಟ್ ವಿ ಸೇ ಆರ್ಟಿಸ್ಟಿಕ್ ಕ್ರಿಯೇಷನ್. Artistic creation, whether talking about a poet or a painter or anyone else, especially poet and painter, especially highlighting the two names in the republic anta helbodu. What does a painter with a brush, a poet does with a pen anta helagtane. Okay na, fine. The artistic creation that imitates the material world, ಇದೇನ್ ಮಾಡ್ತದ್ರಿ, ಈ ಮಟೀರಿಯಲ್ ವರ್ಲ್ಡ್ ಅನ್ನು ಆರ್ಟಿಸ್ಟಿಕ್ ಕ್ರಿಯೇಷನ್ ಮಾಡ್ತದಾನೆ. ದಟ್ ಈಸ್ ವಾಟ್ ಕಾಲ್ಡ್ ಫೈನ್ ಆರ್ಟ್ ಅಂತ ಹೇಳಲಾಗ್ತದೆ. ದಟ್ ಈಸ್ ಪೇಂಟ್ ಆಯ್ತು ಆರ್ ಪೊಯಿಟ್ರಿ ಅಂತ ಹೇಳ್ಬೋದು. ಸೊ ಹಿಯರ್ ವಿ ಸಿ ದ ಹೌ, ಫಾರ್ ಎಕ್ಸಾಂಪಲ್, ಕಾರ್ಪೆಂಟರ್ ಕ್ರಿಯೇಟ್ಸ್ ಅ ಚೇರ್ ಬೇಸ್ಡ್ ಆನ್ ದ ಐಡಿಯಾ ಆಫ್ ಎ ಚೇರ್ and the painter painting that chair is imitating the carpenter's creation. So not the true idea. So ಇಲ್ಲಿ ನಾವೇನ್ ಕಾಣ್ತೀವಿ, toys removed from the truth or reality. That is what called imitation. Okay na, fine, enough, ಸಾಕು ಇಷ್ಟು. Okay na, fine. Next, what about the further ಹೇಳಬೇಕಾದ್ರೆ recognition. What is recognition? Recognition, imitation ಗೊತ್ತಾಗಿದೆಯಲ್ಲ? Yes, fine. Recognition ಅಂತ ಹೇಳಬೇಕಾದ್ರೆ, ರಿಕಗ್ನೈಸ್ ಮಾಡು ಅಂತ ಯೂಶುವಲಿ ನಾವು ಹೇಳ್ತೀವಿ. ಐಡೆಂಟಿಫೈ ದ ಥಿಂಗ್ಸ್, ರಿಕಗ್ನೈಸ್ ದ ಥಿಂಗ್ಸ್, ಲೈಕ್, ಓಕೆನಾ? Let's talk about the first narration. What is narration? Narration is nothing but the telling of a story by a narrator. ಏನು, ಒಂದು ಸ್ಟೋರಿ ಇದೆ, ನರೇಟರ್ ಏನು ಮಾಡ್ತಾ ಇದ್ದಾರೆ, ಅದನ್ನು ಹೇಳ್ತಾ ಹೋಗುವಂಥದ್ದು ಅಂಶಕ್ಕೆ ನರೇಷನ್ ಅಂತ ಹೇಳಲಾಗ್ತದೆ. ಸೊ ವಾಟ್ ಈಸ್ ದ ಗ್ರೀಕ್ ಥಾಟ್ ರೆಫರ್ಸ್ ಅಂತ ಹೇಳಬೇಕಾದ್ರೆ, ದ ವರ್ಡ್ ಕಾಲ್ಡ್ DIEGEISIS, digest, am I right? Digest, another name of narration. How the mimes is another name of imitation, digest is the another name of narration anta helbodu. Okay na? So here we tell that telling of a story of a narrator anta helbodu. Okay na? Next, what about the discourse? What about the discourse ಬಗ್ಗೆ ಹೇಳಬೇಕಾದ್ರೆ, discourse is nothing but it is a context of Plato's philosophy and generally refers to the structured communications or reasoning. ಈ ಒಂದು ರೀಸನಿಂಗ್ ಇದೆ ಅಥವಾ ಕಮ್ಯುನಿಕೇಶನ್ ಇದೆ, ಪ್ರಾಪರ್ ಆಗಿ ಸ್ಟ್ರಕ್ಚರ್ಡ್ ಮಾಡುವಂಥದ್ದು, ಪ್ಯಾಟ್ರನ್ ಅನ್ನು ಫಾಲೋ ಮಾಡೋದ್ರ ಮೂಲಕ ಬರೆಯಲ್ಪಡುವಂಥದ್ದು ಅಂಶ. ಲೈಕ್ ಡೈಲಾಗ್ಸ್ ಆಯಿತು, ಆರ್ಗ್ಯುಮೆಂಟ್ ಆಯಿತು, ಆ್ಯಂಡ್ ಫಿಲಾಸಫಿಕಲ್ ಎಕ್ಸ್ಚೇಂಜ್ ಆಯಿತು. ಡೈಲಾಗ್ಸ್, ಆರ್ಗ್ಯುಮೆಂಟ್ ಆ್ಯಂಡ್ ಫಿಲಾಸಫಿ, ವೆನ್ ಯು ಟಾಕ್ ಅಬೌಟ್ ದೀಸ್ things, it must be structured communication or in a reasoning way ಅಂತ ಹೇಳ್ಬೋದು. ಇನ್ನು ರೀಸನಿಂಗ್ ಅಂತ ಹೇಳಬೇಕಾದ್ರೆ, do we see the God? Is there God in the world or not? Such kind of a thought ಏನು ಕಂಡು ಬರ್ತದಲ್ಲ, ಅದಕ್ಕೆ ಪ್ರಾಪರ್ ಆಗಿ ಏನಿರ್ಬೇಕ್ರಿ, ಒಂದು ಕಮ್ಯುನಿಕೇಟಿವ್ ಡೈಲಾಗ್ಸ್ ಅನ್ನೋದು ಒಳಗೊಂಡಿರಬೇಕು. ದಟ್ ಈಸ್ ವಾಟ್ ಕಾಲ್ಡ್ ಡಿಸ್ಕೋರ್ಸಿವ್ ಅಂತ ಹೇಳ್ತಾ ಇದ್ದಾನೆ, ಡಿಸ್ಕೋರ್ಸ್ ಅಂತ ಹೇಳ್ಬೋದು. ವಾಟ್ ಅಬೌಟ್ ರಿಕಗ್ನೈಸೇಷನ್? ಅಗೇನ್ ಪ್ಲಾಟೋನಿಕ್ ಒಂದು ಫಿಲಾಸಫಿಯಾಗಿ ಕಂಡು ಬಂದಿದೆ. ಇದು ಫಿಲಾಸಫಿ. ಓಕೆನಾ? ಹಾಗಾದ್ರೆ ರಿಕಗ್ನೈಸೇಷನ್ ಒಂದು ಫಿಲಾಸಫಿ ಹೇಳಬೇಕಾದ್ರೆ, ದ ಪ್ರೊಸೆಸ್ ಆಫ್ ಕಮಿಂಗ್ ಟು ನೋ ಆರ್ ರಿಯಲೈಸ್ ದ ಟ್ರೂತ್. ದ ಪ್ರೊಸೆಸ್ ಆಫ್ ಕಮಿಂಗ್ ಟು ನೋ ದ ರಿಯಲೈಸ್ ಆರ್ ಟ್ರೂತ್. process of coming to know or realize the truth about oneself or a world. Truth about oneself or a world. Okay now, so if I write a poem on a beauty, on nature ಅಂತ ತಿಳ್ಕೊಡ್ರಿ. ಸೊ ಫಸ್ಟ್ ಏನು ಮಾಡ್ತಾನೆ, ನೇಚರ್ನ ಒಂದು ಪಾರ್ಟ್ ಆಗಿ ಕಂಡು ಬಂದಿರುವಂಥ ಟ್ರೀಸ್ಗಳನ್ನು ಮಟೀರಿಯಲ್ ವರ್ಲ್ಡ್ ಕಾಪಿ ಮಾಡ್ಕೊಳ್ತದೆ. ಎಲ್ಲಿಂದ? ದ ಕ್ರಿಯೇಷನ್ ಆಫ್ ಗಾಡ್ದಿಂದ. ಸೊ ಅದೇ ವೆದರ್ ಇಟ್ ಈಸ್ ಕ್ರಿಯೇಟೆಡ್ ಬೈ ದ ಟ್ರೂ ಥಿಂಗ್, ಎಕ್ಸ್ಪ್ರೆಸ್ ದ ಟ್ರೂನೆಸ್ ಆರ್ ರಿಯಾಲಿಟಿ ಅನ್ನೋದನ್ನು ಫೈಂಡ್ ಔಟ್ ಮಾಡುವಂಥದ್ದು ರಿಕಗ್ನೈಸೇಷನ್ ಅಂತ ಹೇಳೋದು, ಅಕಾರ್ಡಿಂಗ್ ಟು ದ way of Plato. Okay now, so find out the poetry, whether the poetry is created by the own views or borrowed from the material world on imitation of the material world. Okay na, somewhat ee tarada ಅಂಶ ಕಂಡು ಬರ್ತದೆ. borrowed from the creation of God things and imitation of the borrowed things ಅನ್ನೋ ಒಂದು ಅಂಶ
ಫೈಂಡ್ ಔಟ್ ಮಾಡುತ್ತದೆ ರೆಕಗ್ನೈಸೇಷನ್ ಅಂತ ಹೇಳ್ಬೋದು. ಓಕೆನಾ, ಫೈನ್, ಕ್ಲಿಯರ್. ನೆಕ್ಸ್ಟ್ ಕ್ವಶನ್. According to the Longinus, sublimity is, what is that? Sublimity is nothing but the quality of greatness. The meaning ಏನಿದೆ ರೀ? The quality of greatness. Greatness ಇರಬೇಕು. The quality of greatness. In whichever thing you are going to talking about in a particular work, everything must be in a grandeur way, greatness way, grand way. ಒಂದು ವೈಭವವಾಗಿರಬೇಕು. ಎಕ್ಸಾಂಪಲ್ ಆಗಿ ಹೇಳ್ತೀನಿ, ರಾಮಾಯಣ ಅಂಡ್ ಮಹಾಭಾರತ. ವಾಟ್ ಯು ಫೀಲ್ ವೆನ್ ಯು ರೀಡ್ ದಿಸ್ ಟೆಕ್ಸ್ಟ್? ದ ಡೈಲಾಗ್ಸ್ ಗ್ರೇಟ್ನೆಸ್ ಆಗಿದೆ, ದ ಕ್ವಾಲಿಟಿ ಆಫ್ ಗ್ರೇಟ್ನೆಸ್ ಕಂಡು ಬರ್ತದೆ, ಲ್ಯಾಂಗ್ವೇಜ್ ಕ್ವಾಲಿಟಿ ಆಫ್ ಗ್ರೇಟ್ನೆಸ್ ಕಂಡು ಬರ್ತದೆ, ಡಿಕ್ಷನ್ ಬರೆಯಲ್ಪಟ್ಟಿರುವಂಥ ಒಂದು ವಿಧಾನ, ವೆದರ್ ದ ಮೀಟರ್ಸ್ಗಳನ್ನು ಯುಟಿಲೈಸ್ ಮಾಡಿರುವಂಥದ್ದು ಗ್ರೇಟ್ನೆಸ್ ಆಗಿ ಕಂಡು ಬರ್ತದೆ. ವಾಟ್ ಅಬೌಟ್ ದ ಇಮೋಷನ್? ದೇರ್ ಆಲ್ಸೋ ವಿ ಫೈಂಡ್ ದ ಗ್ರೇಟ್ನೆಸ್. ಸೊ ವೈಲ್ ರೀಡಿಂಗ್ ಎನಿ ಟೆಕ್ಸ್ಟ್ should have the all greatness qualities is called sublimity, according to Longinus in his critical work on sublime. On the sublime ಅನ್ನೋದು ಏನು ಕ್ರಿಟಿಕಲ್ ವರ್ಕ್ ಆಗಿ ಕಂಡು ಬರ್ತಾ ಇದೆ Longinus ಅವರಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಓಕೆನಾ, ಇನ್ನು ಕ್ಲಿಯರ್ ಆಗಿ ಹೇಳಬೇಕಾದ್ರೆ, he introduced the 5 elements in his critical work. One is grandeur of thought. Grandeur means greatness. ಓಕೆನಾ. Second one is strong emotions. ನಾನು ರಾಮಾಯಣ ಮಹಾಭಾರತಕ್ಕೆ ಬರುವೆನು. ಸ್ಟ್ರಾಂಗ್ ಎಮೋಷನ್ಸ್. ಥರ್ಡ್ ಒನ್ ಈಸ್ ಯೂಸಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಹೌದಾ, ಫಿಗರ್ಸ್ ಆಫ್ ಸ್ಪೀಚ್ ವೆರಿ ಪವರ್ಫುಲ್ ಇರಬೇಕು. ಪೆನ್ ಈಸ್ ಎ ಮೈಟಿಯರ್ ದನ್ ಸೋರ್ಡ್. ಹೌದಲ್ಲ, ಪೆನ್ ಈಸ್ ಎ ಮೈಟಿಯರ್ ದನ್ ಸೋರ್ಡ್. ಒಂದು ಸೋರ್ಡ್ ಇದೆ, ಎಷ್ಟು ಒಂದು ಕೆಲವಾರು ವ್ಯಕ್ತಿಗಳನ್ನ ಕೊಲೆ ಮಾಡ್ಬೋದು, ಬಟ್ ಒಂದು ಪೆನ್ನಿನ ಒಂದು ಸಿಗ್ನೇಚರ್ದಿಂದ ಇಡೀ ದೇಶನೇ ನಶ್ವರ ಆಗ್ತದೆ. ಲೈಕ್ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಅಲ್ಲಿ ಕಂಡು ಬರ್ತಾ ಇದೆಯಲ್ಲ. ಎಸ್, somewhat ಅಂದ್ರೆ ಪರ್ಮಿಷನ್ ಯಾವುದು ಕೊಡ್ತದೆ? ದ ಪೆನ್ ಅಂತ ಹೇಳ್ಬೋದು. ದಟ್ ಇಸ್ ವಾಟ್ ಪೆನ್ ಈಸ್ ಮೈಟಿಯರ್ ದನ್ ಸೋರ್ಡ್. ಸಚ್ ಎ ಪವರ್ಫುಲ್ ಯೂಸಿಂಗ್ ದ ಫಿಗರ್ ಆಫ್ ಸ್ಪೀಚ್. ಆ ತರದ ಅಂಶ ಕೃತಿಯಲ್ಲಿ ಇರಬೇಕು. ದಟ್ ಈಸ್ ವಾಟ್. ಅಂಡ್ ಅದೇ ಇರ್ಬೇಕಂತಲ್ಲ, ಸ್ವಲ್ಪ ಎಫೆಕ್ಟಿವ್ ಆಗಿ ಕಂಡು ಬರಬೇಕು. ಫಾರ್ ಎಕ್ಸಾಂಪಲ್, ಗಿವ್ ಮಿ ಅ ವಾಟರ್. ನೋ, ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ಎಫೆಕ್ಟಿವ್ನೆಸ್. ಗಿವ್ ಮಿ ಎ ಗ್ಲಾಸ್ ಆಫ್ ವಾರ್ಮ್ ವಾಟರ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಏನಿರ್ತದೆ, ಸ್ವಲ್ಪ ಎಫೆಕ್ಟಿವ್ನೆಸ್ ಅನ್ನೋದು ಕಂಡು ಬರ್ತದೆ. ಅರೆ ಹಾಟ್ ವಾಟರ್ ಸಮ್ವಾಟ್. ನೆಕ್ಸ್ಟ್ ನೋಬೆಲ್ ಡಿಕ್ಷನ್. ಓಕೆನಾ, ನೋಬೆಲ್ ಡಿಕ್ಷನ್ ಅಂತ ಹೇಳಿದ್ರೆ ಡಿಗ್ನಿಫೈಡ್. ದ ವೇ ಯು ರೆಪ್ರೆಸೆಂಟ್ ದ ಲ್ಯಾಂಗ್ವೇಜ್ ಇನ್ ಎ ವೆರಿ ಡಿಗ್ನಿಫೈಡ್ ವೇ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಫ್ರೇಸಿಂಗ್ ಕಾಂಟ್ರಿಬ್ಯೂಟಿಂಗ್ ಸಿಗ್ನಿಫಿಕೆಂಟ್ಲಿ ಕ್ರಿಯೇಟ್ ಎ ಸಬ್ಲೈಮ್ ಎಫೆಕ್ಟ್. ಒಂದು ಸಬ್ಲೈಮ್ ಎಫೆಕ್ಟ್ ಬರಬೇಕು ಒಂದು ನೋಬೆಲ್ ಡಿಕ್ಷನ್ದಲ್ಲಿ ಅಂತ ಹೇಳ್ಬೋದು. ದ ಚಾಯ್ಸ್ ಆಫ್ ಎ ವರ್ಡ್ಸ್ ಡಿಕ್ಷನ್, ದ ಚಾಯ್ಸ್ ಆಫ್ ಎ ವರ್ಡ್ಸ್ ಅಂತ ಹೇಳ್ಬೋದು. ಜಸ್ಟ್ ಹೇಳಿದ್ನಲ್ಲ, ಗಿವ್ ಮಿ ಎ ಗ್ಲಾಸ್ ಆಫ್ ವಾರ್ಮ್ ವಾಟರ್. ಗಿವ್ ಮಿ ವಾಟರ್. ನೋ, glass of water, somewhat. Next, dignified composition, overall structure and arrangement of a words and ideas in a harmonious. ಒಂದು ಬಾಂಧವ್ಯದಿಂದ ಹಾರ್ಮೋನಿಯಸ್ ಅಂದರೆ ನಾವೇನು ನಮ್ಮ ಐಡಿಯಾಸ್ಗಳನ್ನು ಸ್ಟ್ರಕ್ಚರ್ ಮಾಡುವಂಥದ್ದಾಯಿತು, ವರ್ಡ್ಸ್ಗಳನ್ನು ಸ್ಟ್ರಕ್ಚರ್ ಮಾಡುವಂಥದ್ದು, ಅದೇನಂದರೆ ಒಂದು ಹಾರ್ಮೋನಿಯಸ್ ವೇದಲ್ಲಿ ಇರಬೇಕು, ಡಿಗ್ನಿಫೈಡ್ ವೇದಲ್ಲಿ ಇರಬೇಕು. ಆ್ಯಂಡ್ ಮ್ಯಾನರ್ ಕಂಪ್ಲೀಟ್ ದ ಸಬ್ಲೈಮಿಟಿ ಆಫ್ ದ ವರ್ಕ್. ಐಡಿಯಾಸ್, ಹಾರ್ಮೋನಿಯಸ್, ಡಿಗ್ನಿಫೈಡ್ ಆ್ಯಂಡ್ ಮ್ಯಾನರ್, ಈ 4 ಅಂಶ ಪ್ರಾಪರ್ ಆಗಿ ಯುಟಿಲೈಸ್ ಕೈಗೊಳ್ಳಬೇಕು. ದಟ್ ಈಸ್ ಡಿಗ್ನಿಫೈಡ್ ಕಂಪೋಸಿಷನ್. ಓಕೆನಾ, ಡಿಗ್ನಿಫೈಡ್ ಕಂಪೋಸಿಷನ್ ಅಂತ ಹೇಳ್ಬೋದು. ಸೊ ಹಿಯರ್ these are the things we can see in the works of Ramayana and Mahabharata. Odyssey, Homer's Odyssey and Virgil's Aeneid. ಇಲಿಯಡ್ ಅಂಡ್ ಒಡಿಸಿ. ಓಕೆನಾ, ಹೋಮರ್ ಅವ್ರು ಬರೆದಿರುವಂಥದ್ದು ಇಲಿಯಡ್ ಅಂಡ್ ಒಡಿಸಿ, ವರ್ಜಿಲ್ಸ್ ಎನೈಡ್. ಏನು ಕ್ಲಾಸಿಕಲ್ ವರ್ಕ್ಸ್ಗಳು ಕಂಡು ಬರ್ತಾ ಇದೆಯಲ್ಲ, ವಿ ಕ್ಯಾನ್ ಸಿ ಸಚ್ ಥಿಂಗ್ ಇನ್ ದೇರ್ ವರ್ಕ್. ದಟ್ ಈಸ್ ವಾಟ್ ಕಾಲ್ಡ್ ಸಬ್ಲೈಮಿಟಿ ಇನ್ ದೇರ್ ವರ್ಕ್ ಅಂತ ಹೇಳ್ಬೋದು. ಇನ್ನೂ ಕ್ಲಿಯರ್ ಆಗಿ ಹೇಳೋಣ, ಮೂವೀಸ್ ನೋಡ್ತೀರಾ? ಅಫ್ಕೋರ್ಸ್ ಎಲ್ಲರೂ ನೋಡ್ತಾರೆ. ಫಿಲ್ಮ್ಸ್ಗಳನ್ನ ಇಫ್ ಯು ಅಬ್ಸರ್ವ್ ದ ಮೂವೀಸ್ ಲೈಕ್ ಬಬ್ರು ವಾಹನ, ಹೌದಾ, ಸಿಂಹಾದ್ರಿಯ ಸಿಂಹ, ಯಜಮಾನ, ಹೌ ದೇ ಟಾಕ್, ದೇ ಆಕ್ಟ್ ಇನ್ ದೇರ್ ವರ್ಕ್. ಓಕೆನಾ, ಸ್ಪೆಷಲಿ ಬಬ್ರು ವಾಹನದಲ್ಲಿ ನಾವೇನು ಕಂಡು ಬರ್ತದೆ. ಇನ್ನು ಸಿಂಹಾದ್ರಿ ನೋಡ್ರಿ, ಅಲ್ಲಿ ಒಂದು ಪ್ರತಿಯೊಂದು ವಿಷಯದಲ್ಲಿ ಬಹಳಷ್ಟು ಡಿಗ್ನಿಫೈಡ್ ಅನ್ನೋದು ಅಂಶ ಕಂಡು ಬರ್ತದೆ. ಈಗಿನ ಮೂವೀಸಲ್ಲಿ ಎಕ್ಸಾಂಪಲ್ ಹೇಗೆ ಹೇಳ್ತದೆ, ನೋ ವಿ ವೋಂಟ್ ಫೈಂಡ್ ಎನಿ ಮಾರಲ್ಸ್. ಅದು ಡಿಗ್ನಿಫೈಡ್ ಇರುವಂಥದ್ದು, ಇಮೋಷನ್ ಎಕ್ಸ್ಪ್ರೆಸ್ ಮಾಡುವಂಥದ್ದು, ನಥಿಂಗ್, ಏನೂ ಇಲ್ಲ. ಆಲ್ಮೋಸ್ಟ್ ಏನೋ ಒಂದು ಕ್ರಿಯೇಟೆಡ್ ಮಾಡ್ತಾ ಇದ್ದೀವಿ, ಕ್ರಿಯೇಷನ್ ಆಗ್ತಾ ಇದೆ, ನೋಡ್ತಾ ಇದ್ದಾರೆ, ವ್ಯೂವರ್ಸ್ ಕಂಡು ಬರ್ತಾ ಇದ್ದಾರೆ, ಇನಫ್. But we won't get any kind of sublimity from that movies like that. According to Longinus, if any works is written means such kind of
element should be followed in that work. If it is followed, we can see that the sublimity is worked in a proper way according to Longinus. ಹಾಗಾದ್ರೆ ಅಕಾರ್ಡಿಂಗ್ ಟು Longinus ಸಬ್ಲೈಮಿಟಿ ಅನ್ನೋದು ಈ 5 ಒಂದು ಎಲಿಮೆಂಟ್ಸ್ ಅಲ್ಲಿ ಯಾವ ಅಂಶಕ್ಕೆ ಹೇಳ್ತಾ ಇದ್ದಾನೆ? ದಟ್ ಈಸ್ ದ ಇಕೋ ಆಫ್ ದ ಗ್ರೇಟ್ನೆಸ್ ಆಫ್ ಎ ಸೋಲ್. ಇಫ್ ಯು ಹ್ಯಾವ್ ದಟ್ ದ ಸೋಲ್, ಒಂದು ಗ್ರೇಟ್ನೆಸ್ ಆಗಿರುವಂಥ ಸೋಲ್ ಕಂಡು ಬಂದಿದೆ ಅಂದರೆ ಈ 5 ಆ ಕಂಡು ಬಂದಿರುವಂಥ ಎಲಿಮೆಂಟ್ಸ್ಗಳನ್ನು ಪ್ರಾಪರ್ ಆಗಿ ನಾವೇನು ಮಾಡ್ಬೋದು ರೀ, ಬಳಕೆ ಮಾಡ್ಬೋದು ಒಂದು ಕೃತಿಯಲ್ಲಿ. ಇಫ್ ಯು ಹ್ಯಾವ್ ದ ಗ್ರೇಟ್ನೆಸ್ ಇನ್ ನೋ, ಸೊ ಹಿ ಈಸ್ ನಾಟ್ ಟಾಕಿಂಗ್ ಅಬೌಟ್ ದ ಮೈಂಡ್. ನೋಡ್ರಿ, ಮೈಂಡಿಗೆ ಹೇಳ್ತಾ ಇಲ್ಲ ಸೋಲ್, ಸಬ್ಲೈಮಿಟಿ ಅನ್ನೋದು ಮೈಂಡಿಗೆ ಹೇಳ್ತಾ ಇಲ್ಲ. ವೆದರ್ ನಾಟ್ ಏನ ಪ್ಯಾಷನ್ಗೂ ಕೂಡ ಕಂಡು ಬರ್ತಾ ಇಲ್ಲ, ರೀಸನ್ಗಿಲ್ಲ. ವೆನ್ ವಿ ಹ್ಯಾವ್ ದ greatness soul automatically the works coming from these are the things. So priority ಯಾವುದು ಕೊಟ್ಟಿದೆ ಅಂದ್ರೆ sublimity stands for the greatness of soul ಅಂತ ಹೇಳ್ಬೋದು. soul is the sublimity of Longinus on the sublime work ಅಂತ ಹೇಳ್ಬೋದು. ಇನ್ನು ಕ್ಲಿಯರ್? ಓಕೆನಾ? ಫೈನ್. ಒಂದೇ ಗ್ರೇಟೆಸ್ಟ್ ವರ್ಕ್ ಅಂತ ಹೇಳಿದ್ರೆ ಆನ್ ದ ಸಬ್ಲೈಮ್ ಅಂತ ಹೇಳ್ಬೋದು ಒಂದೇ. ಓಕೆನಾ? ಲೆಟ್ಸ್ ಸಿ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ದಟ್? ದ ಸರ್ ಫಿಲಿಪ್ ಸಿಡ್ನಿ. Am I right? The statement, her world is brazen, the poets only deliver a golden, is made by whom? Sir Philip Sidney ಅಂತ ಹೇಳ್ಬೋದು. ಓಕೆನಾ? ದೆನ್ ಹೂ ಇಸ್ ಫಿಲಿಪ್ ಸಿಡ್ನಿ ಬಗ್ಗೆ ಹೇಳಬೇಕಾದ್ರೆ ಒಬ್ಬ ಎಲಿಜಬೆಥನ್ ಪೋಯೆಟ್ ಅಂತ ಹೇಳ್ಬೋದು. ಎಲಿಜಬೆಥನ್ ಏಜಿನ ಒಬ್ಬ ಪೋಯೆಟ್ ಆಗಿ ಕಂಡು ಬಂದಿದ್ದಾರೆ, ಸೋಲ್ಜರ್ ಆಗಿ ಕಂಡು ಬಂದಿದ್ದಾರೆ, ಅಂಡ್ ಕರ್ಟಿಯರ್ ಆಗಿ ಕಂಡು ಬಂದಿದ್ದಾರೆ. ಓಕೆನಾ? ಅಂಡ್ ಹಿ ವಾಸ್ ಟ್ರೂ ರೆನೆಸಾ ಮ್ಯಾನ್ ಅಂತ ಹೇಳಲಾಗ್ತದೆ. ಓಕೆನಾ? ರೆನೆಸಾ ಮ್ಯಾನ್ ಅಂತ ಹೇಳ್ಬೋದು. ಎಟ್ ದ ಏಜ್ ಆಫ್ 31 ಇವರ ಒಂದು ವರ್ಣ ಅನ್ನೋದು ಕಂಡು ಬಂದಿದೆ. wounded by the battle of Zutphen. ಈ ಒಂದು ಬ್ಯಾಟಲ್ದಲ್ಲಿ wound ಆಗಿದ್ದಾರೆ 31 ಏಜಲ್ಲಿ ಅಂತ ಹೇಳ್ಬೋದು. ಓಕೆನಾ? ಸೊ ಹಿ ಈಸ್ ನೋನ್ ಫಾರ್ ದ ಸಾನಿಕ್ ಪಾಯ್ನಿಯರ್, ಅಂದರೆ ಹಿ ಈಸ್ ನೋನ್ ಫಾರ್ ದ writing a sonic sequence. Astrophel and Stella ಅಂತ ಹೇಳ್ಬೋದು. ದ ಗ್ರೇಟ್ ವರ್ಕ್ Astrophel and Stella, the first great English sonnet. ಓಕೆನಾ? ಗ್ರೇಟ್ ಇಂಗ್ಲಿಷ್ ಸಾನೆಟ್ ಯಾವ್ದ್ರಿ? ದ Astrophel and Stella, the sequence of sonnets ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ one more thing, the defense of poesy. This is very important. The defense of poesy, poetry, POESY, poesy ಏನು ಹೇಳ್ತಾ ಇದ್ದಾನೆ? ಅಪಾಲಜಿ ಫಾರ್ ಪೋಯಿಟ್ರಿ ಅನ್ನೋದು ಕಂಡು ಬರ್ತದೆ. ಏನು ಒಂದು ಲಿಟರರಿ ಕ್ರಿಟಿಸಿಸಮ್ ಆಗಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಓಕೆನಾ? ಏನು ಬರ್ತಾ ಇಲ್ಲ? ಫೈನ್. ನೆಕ್ಸ್ಟ್ ಆರ್ಕೇಡಿಯಾ. ಇದು ಏನ್ರಿ? ಒಂದು ಪ್ರೋಸ್ ರೊಮಾನ್ಸ್ ವರ್ಕ್ ಆಗಿ ಕಂಡು ಬಂದಿದೆ. ಪ್ರೋಸ್ ರೊಮಾನ್ಸ್, ಪ್ಯಾಸ್ಟರಲ್ ಪ್ರೋಸ್ ರೊಮ್ಯಾನ್ಸ್ ಆಗಿ ಕಂಡು ಬಂದಿರುವಂಥದ್ದು ವರ್ಕ್ ಅಂತ ಹೇಳ್ಬೋದು. ಲವ್, ವರ್ಚ್ಯೂ, ಐಡಿಯಲಿಸಮ್, ದ ಪವರ್ ಆಫ್ ಪೋಯಟ್ರಿ, ರೆನೆಸಾ, ಹ್ಯೂಮನಿಸಮ್, ದೀಸ್ ಆರ್ ದ ಮೇಜರ್ ಥೀಮ್ಸ್ ಆಫ್ ಹಿಸ್ ವರ್ಕ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಲೆಟ್ಸ್ ಸಿ ಕ್ವಶನ್ ಏನು ಕೇಳ್ತಾ ಇದ್ದೇನೆ ಇಲ್ಲಿ? What is that the question? Question ಏನಿದೆ? The statement, that is the her world is a brazen and the poets only deliver a golden line. These lines is taken from the famous work that is apology for poetry. ಹೇಳಿಲ್ಲ? an apology for poetry ಅನ್ನೋ ಕೃತಿದಿಂದ ಆಯ್ದುಕೊಳ್ಳಲಾಗಿರುವಂಥದ್ದು 1595ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು ಅಂತ ಹೇಳ್ಬೋದು. ಸೊ ಹಿ ಆರ್ಗ್ಯೂಸ್ ದಟ್ ನೇಚರ್ ರೆಪ್ರೆಸೆಂಟ್ಸ್ ದ ವರ್ಲ್ಡ್ ಆಸ್ ಇಟ್ ಈಸ್. ನೇಚರ್ ಏನಿದೆ ಅದು ಪ್ರೆಸೆಂಟ್ ಮಾಡ್ತದೆ, ವರ್ಲ್ಡ್ ಯಾವ ಥರ ಇದೆ ಅದನ್ನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಹಾರ್ಶ್ ಆಸ್ ಎ ಪ್ಲೇನ್. ನೋಡ್ರಿ, ಸಮ್ಟೈಮ್ಸ್ ಏನಿರ್ತದೆ ಅದು ಹಾರ್ಶ್ ಆಗಿರ್ಬೋದು, ದಟ್ ಲೈಕ್ ಹಾರ್ಶ್, ದಟ್ ಈಸ್ ಬ್ರೇಸನ್ ಆರ್ ಎ ಪ್ಲೇನ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಸಮ್ಟೈಮ್ಸ್ ಅ ಬ್ಯೂಟಿಫುಲ್ ವರ್ಷನ್ ಇರ್ಬೋದು, ಅಥವಾ ಅದು ಬ್ಯೂಟಿಫುಲ್ ವರ್ಷನ್ ಆಗಿ ಕಂಡುಬರ್ಬೋದು. such statements can be seen in the work of an apology for poetry by Sir Philip Sidney ಅಂತ ಹೇಳ್ಬೋದು. ಓಕೆನಾ? ಸೊ ವಾಟ್ ಅಬೌಟ್ ಇಟ್ಸ್? ಓಕೆ, ನೆಕ್ಸ್ಟ್ ಯಾರು? ಸ್ಯಾಮ್ಯುಯಲ್ ಜಾನ್ಸನ್, known for a creation of dictionary, the famous. ಓಕೆನಾ?
ಓಕೆನಾ. ಸೊ 18th ಸೆಂಚುರಿ ಇಂಗ್ಲಿಷ್ ಒಬ್ಬ ಲಿಟ್ರೇಚರ್ ನೋನ್ ಆಸ್ ಎ ಎಸ್ಸೆಸ್ಟ್ ಇದ್ದಾರೆ, ಪೊಯಿಟ್ರಿ ಇದ್ದಾರೆ, ಲಿಟರರಿ ಕ್ರಿಟಿಸಿಸಮ್ ಕೂಡ ಇದ್ದಾರೆ ಆ್ಯಂಡ್ ಬಯೋಗ್ರಾಫಿ ಓಕೆನಾ. ನೆಕ್ಸ್ಟ್ ಹಿಸ್ ಫೇಮಸ್ ವರ್ಕ್ ಅಂತ ಹೇಳಬೇಕಾದ್ರೆ ದಟ್ ಈಸ್ ವಾಟ್ ಇಸ್ ದಟ್ ದ ರ್ಯಾಮ್ಲರ್ ಓಕೆನಾ. BLER ದ ರ್ಯಾಮ್ಲರ್ ಅಂತ ಹೇಳ್ಬೋದು. ಒಂದು ಮಾರಲ್ ಆರ್ ಲಿಟರರಿ ಎಸ್ಸೆಸ್ ಬಗ್ಗೆ ಹೇಳುವಂಥದ್ದು. ಸೆಕೆಂಡ್ ಒನ್ ವಾಟ್ ಇಸ್ ದಟ್ ದ ಐಡ್ಲರ್ ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಅ ಫಿಲಾಸಫಿಕಲ್ ಮೀನ್ಸ್ ಇದು ಕೂಡ ಒಂದು ಕಲೆಕ್ಷನ್ ಆಫ್ ಎಸ್ಸೆಸ್ ಅಂತ ಹೇಳ್ಬೋದು. ದ ಥರ್ಡ್ ಒನ್ ಇಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದಟ್ ದ ಹಿಸ್ಟ್ರಿ ಆಫ್ ರಾಸೆಲಸ್ ಕರೆಕ್ಟಾ, comma the prince of Abyssinia ಓಕೆನಾ. ಪಬ್ಲಿಷ್ ಆಗಿದ್ದು 1759 ಓಕೆನಾ. ಇದೇನಿದೆ ರೀ ದ ಹಿಸ್ಟ್ರಿ ಆಫ್ ರಾಸೆಲಸ್, ಪ್ರಿನ್ಸ್ ಆಫ್ ಅಬೇಸಿನಿಯಾ, ದಟ್ ಈಸ್ ನೋವೆಲ್ಲಾ ಶಾರ್ಟ್ ಸ್ಟೋರಿ. ವಾಟ್ ಆರ್ ದ ಫಾರ್ಮ್ಸ್ ಆಫ್ ನಾವೆಲ್ಲಾ? ನಾವೆಲ್ಲಾ, ಶಾರ್ಟ್ ಸ್ಟೋರಿ ಅನ್ನೋದು ಅಂಶ ಕಂಡುಬರ್ತದೆ ಓಕೆನಾ. ಇದೊಂದು ನಾವೆಲ್ ಆಗಿ ಕಂಡುಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಹೀ ಈಸ್ ಒಂದು ಫೌಂಡೇಶನಲ್ ವರ್ಕ್ ಇನ್ ಇಂಗ್ಲಿಷ್ ಲೆಕ್ಸಿಕೋಗ್ರಾಫಿ ಮೀನ್ಸ್ ಡಿಕ್ಷನರಿ. ದಟ್ ಈಸ್ ಯಾವುದ್ರಿ ಡಿಕ್ಷನರಿ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಡಿಕ್ಷನರಿ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ 1755ದಲ್ಲಿ ಒಂದು ಪಬ್ಲಿಷ್ ಆಗಿರುವಂಥದ್ದು. ಹಾಗಾದರೆ ಹೀಸ್ ಬಯೋಗ್ರಫಿ ಯಾವುದು? ಬಯೋಗ್ರಾಫರ್ ಕೂಡ ಹೇಳಲಾಗಿದೆ ಅಲ್ಲ. ದಟ್ ಈಸ್ ದ ಲೈಫ್ಸ್ ಆಫ್ ದ ಮೋಸ್ಟ್ ಎಮಿನೆಂಟ್ ಇಂಗ್ಲಿಷ್ ಪೋಯಿಟ್ಸ್, ಎಮಿನೆಂಟ್ ಪೋಯಿಟ್ಸ್ ಓಕೆನಾ. ಒಂದು ಗ್ರೇಟ್ ವರ್ಕ್ ಆಗಿ ಕಂಡು ಬಂದಿದೆ, ಒಂದು ಕ್ರಿಟಿಕಲ್ ವರ್ಕ್ ಬಯೋಗ್ರಫಿಯಾಗಿ ಕಂಡು ಬಂದಿದೆ ಅಂತ ಹೇಳ್ಬೋದು ಓಕೆನಾ. ನೆಕ್ಸ್ಟ್ ಹೂ ಇಸ್ ದಟ್? ದೇರ್ ಈಸ್ ಒನ್ ಮೋರ್. ಇದೇನು ಕಂಡು ಬಂದಿದೆಯಲ್ಲ, ದ ಹಿಸ್ಟ್ರಿ ಆಫ್ ರಾಸೆಲ್ಸ್ ಆ್ಯಂಡ್ ಪ್ರಿನ್ಸ್ ಆಫ್ ಅಬೇಸಿನಿಯಾ ಒಬ್ಬ ಪ್ರಿನ್ಸ್ ಏನು ಕಂಡು ಬಂದಿದೆಯಲ್ಲ. ಸೊ ದ ವರ್ಡ್ ಕಾಲ್ಡ್ ಅಬಿಸಿನಿಯನ್ ಗರ್ಲ್, ಐ ವಾಂಟ್ ಟು ಟೆಲ್ ಒನ್ ಮೋರ್ ಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಎಸ್ಟ್ರಿಕ್ ಕಾಲೇಜ್ ಓಕೆನಾ. ಎಸ್ಟ್ರಿಕ್ ಕಾಲೇಜ್ಗೆ ರಿಲೇಟೆಡ್ ಪಟ್ಟಿರುವಂಥದ್ದು ಅಬಿಸಿನಿಯನ್ ಗರ್ಲ್. ಹೌದಾ, ಒಂದು ವರ್ಡ್ ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ. ಅಬಿಸಿನಿಯನ್ ಗರ್ಲ್, GRL ಗರ್ಲ್. ಡಲ್ಸಿಮರ್, ಸಿಂಗಿಂಗ್ ಸಾಂಗ್, ಡೀಮನ್ ಎಲ್ಲಿ ಕಂಡು ಬರ್ತದ್ರಿ? ಕುಬ್ಲಾ ಖಾನ್ ಪೋಯಮ್ದಲ್ಲಿ ಓಕೆನಾ. ಕುಬ್ಲಾ ಖಾನ್ ಪೋಯಮ್ದಲ್ಲಿ ಸೊ ಎಸ್ಟ್ರಿಕ್ ಕಾಲೇಜ್ ಹ್ಯಾಸ್ ಇಂಟ್ರಡ್ಯೂಸ್ ಅ ಗರ್ಲ್ ಓಕೆನಾ ಇನ್ ಹಿಸ್ ಅ ಡ್ರೀಮ್. ಆ ಡ್ರೀಮ್ದಲ್ಲಿ ಒಂದು ಗರ್ಲ್ ಕಂಡು ಬರ್ತಾರೆ. ನೇಮ್ ಇಸ್ ಲೈಕ್ ಅಬಿಸಿನಿಯನ್ ಗರ್ಲ್ ಇದ್ದಾರೆ. ಶಿ ಪ್ಲೇಸ್ ದ ಡಲ್ಸಿಮರ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ. While playing the dulcimer, she is singing a song. She is mourning for her lover. ಯಾರು? ಡೆಮನ್ ಏನು ಕಂಡು ಬರ್ತದಲ್ಲ, ಡಿಮನ್ ಒಬ್ಬ ಘೋಸ್ಟ್ ಆಗಿ ಕಂಡು ಬಂದವರು. ಡಿಮನ್ಗೆ ಅವಳು ಏನು ಮಾಡ್ತಾಳೆ? ಮೋರ್ನಿಂಗ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೋದು. ಫೈನ್, ಅಬಿಸಿನಿಯನ್ ಗರ್ಲ್ ಮೇಲೆ ಬಂದಿರುವಂಥದ್ದು. ಈ ನಾಲ್ಕು ಕೇಳಲಾಗಿರುವಂಥದ್ದು ಎಕ್ಸಾಮಲ್ಲಿ. ಫೈನ್, ಹೂ ಇಸ್ ದಟ್ ನೆಕ್ಸ್ಟ್ ಫೆಲೋ? ಜಾನ್ ಕಿಟ್ಸ್. ಹೌದಾ? ಫೈನ್, ಅಬೌಟ್ ಜಾನ್ ಕಿಟ್ಸ್ ಬಗ್ಗೆ ಹೇಳಬೇಕಾದ್ರೆ, as we know he is a great romantic poet also. younger generation ಅಲ್ಲಿ ಬರ್ತಾನೆ. what about the older generation ಬಗ್ಗೆ ಹೇಳಬೇಕಾದ್ರೆ ಸ್ಯಾಮ್ಯುಯಲ್ ಫೈನ್, ವಿಲಿಯಂ ವರ್ಡ್ಸ್ವರ್ತ್ ಎಲ್ಲ ಹೇಳಿದ್ರು. ಫೈನ್, next to the William Wordsworth. So here the William Wordsworth and John Keats are the poets of romantic era. romantic era ದಲ್ಲಿ two generations ಕಾಣ್ತೀವಿ, elder generation, older generation. elder generations are, that is the Estate Coleridge, William Wordsworth and Scott, known for a historical novels ಅಂತ ಹೇಳ್ಬೋದು. keep this thing ಓಕೆನಾ. ಏನು? ವಿಲಿಯಂ ವರ್ಡ್ಸ್ವರ್ತ್, ಎಸ್ಟೇಟ್ ಕಾಲೇಜ್ ಆ್ಯಂಡ್ ಸ್ಕಾಟ್ ಓಕೆನಾ. ಸ್ಕಾಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯಂಗರ್ ಜನರೇಷನ್ ಬಗ್ಗೆ ಹೇಳಬೇಕಾದ್ರೆ ಕಿಟ್ಸ್, ಬೈರನ್, ಶೆಲ್ಲಿ. ವೆರಿ ಅರ್ಲಿ ಏಜ್ ದೇ ಡೈಡ್, ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಎ ಯಂಗರ್ ಜನರೇಷನ್ ಅಂತ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದೇರ್ ವರ್ಕ್ ರೆಪ್ರೆಸೆಂಟ್ ಆನ್ ನೇಚರ್, ಎಮೋಷನ್ಸ್, ಸಬ್ಜೆಕ್ಟಿವಿಟಿಗೆ ಆದ್ಯತೆ ಕೊಟ್ಟಿದ್ದಾರೆ. ವೈಯಕ್ತಿಕ ವಿಷಯದ ಬಗ್ಗೆ ಆದ್ಯತೆ ಕೊಟ್ಟಿರುವಂಥದ್ದು ಅಂತ ಹೇಳ್ಬೋದು. ಸೊ ಹಾಗಾದ್ರೆ ವಿಲಿಯಂ ಯಾರು? ವರ್ಡ್ಸ್ವರ್ತ್ ಬಗ್ಗೆ ಹೇಳಬೇಕಾದ್ರೆ ಅಫ್ಕೋರ್ಸ್ ನೌನ್ ಫಾರ್ ಎ ನೇಚರ್ ಪೋಯೆಟ್ ಅಂತ ಹೇಳ್ಬೋದು ಓಕೆನಾ. He has published one monumental work, that is lyrical ballad
lyrical ballad. Lyrical ballad published during 1798. It is a co-authored. ಈ ಒಂದು ವರ್ಕ್ ನ ಬರೆಯಲ್ಪಟ್ಟಿರಬೇಕಾದ್ರೆ ಇನ್ನೊಬ್ಬರ ಆಥರ್ನ ಒಂದು ಕಾಂಟ್ರಿಬ್ಯೂಷನ್ ಇದೆ, ದಟ್ ಈಸ್ ಎಸ್.ಟಿ. ಕಾಲರೇಜ್ ಅಂತ ಹೇಳ್ಬೋದು. ಓಕೆನಾ? ಸೊ ಮಾರ್ಕ್ ಆಸ್ ಎ ಟರ್ನಿಂಗ್ ಪಾಯಿಂಟ್ ಆಫ್ ಇಂಗ್ಲಿಷ್ ಪೋಯಟ್ರಿ ಇನ್ ಇಂಗ್ಲಿಷ್ ಲಿಟರೇಚರ್ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಇನ್ ದಿಸ್ ಲಿರಿಕಲ್ ಬ್ಯಾಲೆಡ್ ನಂತರ ಅವರು ಒಂದು ದ ಪ್ರಲ್ಯೂಡ್ ಯಾರು ವಿಲಿಯಂ ವಾಟ್ಸ್ವರ್ತ್ ಅವರು ಬರೆಯಲ್ಪಟ್ಟಿರುವಂಥದ್ದು. ಇಟ್ ಈಸ್ ದ ಆಟೋಬಯೋಗ್ರಫಿಕಲ್ ವರ್ಕ್. ಓಕೆನಾ? ಆಟೋಬಯೋಗ್ರಫಿಕಲ್ ವರ್ಕ್ ಆಗಿ ಬರೆಯಲ್ಪಟ್ಟಿರುವಂಥದ್ದು. ಸೊ ವಾಟ್ ಇಸ್ ದ ಡೆಫಿನಿಷನ್ ಆಫ್ ಪೋಯಟ್ರಿ ಬೈ ವಿಲಿಯಂ ವಾಟ್ಸ್ವರ್ತ್? ಓಕೆನಾ? ಅಕಾರ್ಡಿಂಗ್ ಟು ಹಿಮ್, poetry is a spontaneous overflow of powerful feelings. ತತ್ಕ್ಷಣವಾಗಿ ಉದ್ಭವಿಸುವಂತೊಂದು ಪವರ್ಫುಲ್ ಫೀಲಿಂಗ್ಸ್ಗೆ ನಾವೇನು ಹೇಳ್ತೀವಿ, ಪೋಯಟ್ರಿ ಅಂತ ಹೇಳಲಾಗ್ತದೆ. ಓಕೆನಾ? ಡ್ಯಾಫೋಡಿಲ್ಸ್ ಪೋಯಮ್ಸ್ ಅನ್ನು ಬರೆಯಲ್ಪಟ್ಟಿರುವಂಥದ್ದು, ಲೂಸಿ ಪೋಯಮ್ ಬರೆಯಲ್ಪಟ್ಟಿರುವಂಥದ್ದು, ಓಕೆನಾ, ಅನ್ನೋ ಒಂದು ಅಂಶ ಕಂಡು ಬರ್ತದೆ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಫೈನ್. ಫರ್ದರ್ ಮೋರ್ ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡೋಣ. ಎಸ್.ಟಿ. ಕಾಲೇಜ್ ಇದೆ ಅಲ್ಲ, ಕಂಟಿನ್ಯೂ ಮಾಡೋಣ. ನೋಡ್ರಿ, ಇಲ್ಲಿ ಎಸ್.ಟಿ. ಕಾಲೇಜ್ ಇದೆ, ಅದರ ಎಕ್ಸ್ಪ್ಲೇನ್ ಇಲ್ಲಿ ಮಾಡುವೆನು. Then who is next? John Keats. Negative capability. ಓಕೆನಾ? ಕಲೆಕ್ಷನ್ ಆಫ್ ಲೆಟರ್ಸ್ ಅದೊಂದು ಕೃತಿಯಾಗಿ ಬರೆಯಲ್ಪಟ್ಟಿದ್ದಾರೆ, ವೆರಿ ಫೇಮಸ್. ಓಕೆನಾ? ಸೊ ಹಿ ಈಸ್ ಆಲ್ಸೋ ರೊಮ್ಯಾಂಟಿಕ್ ಪೋಯೆಟ್ ಅಂತ ಹೇಳ್ಬೋದು, ಆ್ಯಂಡ್ ಮಾಸ್ಟರ್ ಆಫ್ ರೊಮ್ಯಾಂಟಿಕ್ ಲಿರಿಕಲ್ ಪೋಯೆಟ್ ಅಂತ ಹೇಳ್ಬೋದು. ಆ್ಯಂಡ್ ಹಿ ಹ್ಯಾಸ್ ರಿಟನ್ 5 odes. This is very important. 5 odesಗಳನ್ನು ಬರೆದಿದ್ದಾರೆ. One is that Ode to a Nightingale, Ode to SYCHE, Psyche, Ode on a Grecian urn. Okay, now the third one is Ode on a Melancholy, Dukkha. Okay, now fine. The fourth one is that Ode to a Nightingale. Okay, now Ode to a Nightingale. And the last one is that, what is that? Ode on Indolence. Okay, now ಇವೆಲ್ಲ ಕೃತಿಗಳು, ಇವೆಲ್ಲ ವರ್ಕ್ಸ್ಗಳು 1819ದಲ್ಲಿ ಪಬ್ಲಿಷ್ ಆಗಿದೆ. ಸೊ 5 ಓಡ್ಸ್ಗಳು ಅಂತ ಹೇಳ್ಬೋದು. ಓಕೆನಾ? ನೆಗೆಟಿವ್, ಹೀಸ್ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನೆಗೆಟಿವ್ ಕೆಪಾಬಿಲಿಟಿ ಅಂತ ಹೇಳ್ಬೋದು. ಓಕೆನಾ? ಎಬಿಲಿಟಿ ಟು ಎಕ್ಸೆಪ್ಟ್ ಅನ್ಸರ್ಟನಿಟೀಸ್ ವಿತೌಟ್ ರ್ಯಾಷನಲ್ ಎಕ್ಸ್ಪ್ಲನೇಷನ್. ಅನ್ಸರ್ಟನಿಟೀಸ್ಗಳನ್ನು ಎಕ್ಸೆಪ್ಟ್ ಮಾಡುವಂಥದ್ದು, ರ್ಯಾಷನಲ್ ಥಾಟ್ಸ್ಗಳನ್ನು ಯುಟಿಲೈಸ್ ಮಾಡಲಾರದೆ, ದಟ್ ಈಸ್ ವಾಟ್ ಕಾಲ್ಡ್ ನೆಗೆಟಿವ್ ಕೆಪಾಬಿಲಿಟಿ ಅಂತ ಹೇಳ್ಬೋದು. ಓಕೆನಾ? ಹಾಗೆಯೇ ಟು ಅಟಮನ್, ಇಲ್ಲಿ ಕೂಡ ಕೆಲವೊಂದು ಕೃತಿಗಳನ್ನು ಬರೆದಿದ್ದಾರೆ. ಶಾಲ್ಸಿ ಟು ಅಟಮ್, ಲಾ ಬೆಲ್ ಡ್ಯಾಮ್ ಸಾನ್ಸ್ ಮರ್ಸಿ, ಇದು ಬಂದಿದೆ ಬೇಸಿಕ್ ಇಂಗ್ಲಿಷ್ ಸ್ಟಡಿ ಮಾಡಬೇಕಾದ್ರೆ. ಲಾ ಬೆಲ್ ಡ್ಯಾಮ್ ಸ್ಯಾನ್ಸ್ ಮರ್ಸಿ, ಒಂದು ಬ್ಯೂಟಿಫುಲ್ ಲೇಡಿ ಇದ್ದಾಳೆ, ಬಟ್ ಅವಳಿಗೆ ಮರ್ಸಿನೆಸ್ ಅನ್ನೋದು ಕಂಡು ಬಂದಿಲ್ಲ. ಎಂಡಿಮನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ENDYMION. This is one of the poem. In this poem, epic poem, keep this thing, epic poem ಅಂತ ಹೇಳ್ಬೋದು. ಒಂದು ಡೆಫಿನಿಷನ್ಸ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಲಾಗಿದೆ. ವಾಟ್ ಇಸ್ ದಟ್? A thing of beauty is a joy forever. A thing of beauty is a joy forever ಅಂತ ಹೇಳ್ಬೋದು. ಓಕೆನಾ? ಫೈನ್. ನೆಕ್ಸ್ಟ್, Ode on a Grecian urn. ಇಲ್ಲೊಂದಿದೆಯಲ್ಲ, Ode on a Grecian. Ode ಏನು ಕಂಡು ಬಂದಿದೆಯಲ್ಲ, ಟ್ರುತ್ ಇಸ್ ಬ್ಯೂಟಿ, ಬ್ಯೂಟಿ ಇಸ್ ಟ್ರುತ್. ಓಕೆನಾ? ಈ ಒಂದು ಸೆಂಟೆನ್ಸ್ ಆ ಒಂದು ಪೋಯಮ್ದಲ್ಲಿ ಕಂಡು ಬಂದಿದೆ. ಫೈನ್. ಟ್ಯೂಬರ್ಕ್ಯುಲಸ್ ಅನ್ನೋ ಒಂದು ಡಿಸೀಸ್ಗೆ ಒಳಗಾಗಿ ಇವರ ಒಂದು ಡೆತ್ ಆಗಿ ಕಂಡು ಬರ್ತಾ ಇದ್ದಾರೆ. ಓಕೆನಾ? ಫ್ಯಾನಿ, ನನಗೆ ಫುಲ್ ನೇಮ್ ಕಂಡು ಬರ್ತಾ ಇಲ್ಲ, ನೆನಪಾಗ್ತಾ ಇಲ್ಲ. FUNNY. ಫ್ಯಾನಿ ಬರ್ನ್ ಸಮಥಿಂಗ್ ಇದೆ. ಗರ್ಲ್ ಫ್ರೆಂಡ್ ಯಾರು? ಜಾನ್ ಕಿಟ್ಸ್. TB ಬಂದಿದೆ ಅಂಥೇಳಿ ಆಲ್ಮೋಸ್ಟ್ ಏನಾಗ್ತದೆ, ಬಿಟ್ಟು ಹೋಗುವಂಥದ್ದು ಅಂಶ ಕಂಡು ಬರ್ತದೆ. ಇದರಿಂದ ಬೇಸತ್ತು
ಸಮ್ವಾಟ್ ಹಾರ್ಟ್ ಆಗಿ ಲೈಫ್ ಲೀಡ್ ಮಾಡಲಿಕ್ಕೆ ಇವ್ರಿಗೆ ಇನ್ನೂ ಆಸಕ್ತಿ ಕಂಡುಬರೋದಿಲ್ಲ. ಆ್ಯಂಡ್ ಆಲ್ಸೋ ದ ಎಫೆಕ್ಟ್ಸ್ ಆಫ್ ಟಿ ಬಿ ಡಿಸೀಸಸ್ ಕೂಡ ಏನಾಗ್ತದೆ ಅವರ ಹೆಲ್ತಿಗೆ ಅಥವಾ ಒಂದು ಮರಣಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಕ್ವೆಶನ್ಸ್ ನೋಡಿದ್ರಲ್ಲ. ಓಕೆ, ದ ಸ್ಟೇಟ್ಮೆಂಟ್ ಫಿಲಿಪ್ ಸಿಡ್ನಿ, ಸ್ಯಾಮ್ಯುಯಲ್ ಜಾನ್ಸನ್, ವಿಲಿಯಂ ವರ್ಡ್ಸ್ವರ್ತ್, ಜಾನ್ ಕಿಟ್ಸ್. ಫೈನ್. Who called the imagination as a exemplastic? This is very important. Exemplastic power. That is Samuel Coleridge. Am I right? Samuel Coleridge ಅಂತ ಹೇಳ್ಬೋದು. ಲಿಟಲ್ ಎಕ್ಸ್ಪ್ಲನೇಷನ್ ನೋಡಬೇಕಾದ್ರೆ this statement, this concept, this word is created by S.T. Coleridge ಅಂತ ಹೇಳ್ಬೋದು. in his work that is what called Biographia Literaria ಓಕೆನಾ. Biographia Literaria 1817 ಪಬ್ಲಿಷ್ ಆಗಿರುವಂಥದ್ದು. ಈ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿರುವಂಥದ್ದು. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಸಂಪ್ಲಾಸ್ಟಿಕ್ ಪವರ್ ಅಂತ ಹೇಳಬೇಕಾದ್ರೆ it defines about the mind's ability to unify the disparate elements. Yes, describing the imagination's unifying creative power. Imaginations unifying creative power. I can imagine many more things. If I do that one means, who is going to see the skill, the power of imagination which I had? If I turn into create a kind of a work, that would be described that having that isomplastic power. Like Kubla Khan, better example. Kubla Khan, Afim, this is very important. Afim, okay na? Afimna ಸ್ವೀಕಾರ ತಗೊಳ್ಳೋದ್ರ ಮೂಲಕ ವೆಲ್ ಆಫ್ಟರ್ ಹ್ಯಾವಿಂಗ್ ದಟ್ ಅಫೀಮ್ ಹಿ ಗಾಟ್ ಅ ಸ್ಲೀಪ್ ಅಂತ ಹೇಳ್ಬೋದು. ಒಂದು ನಿದ್ರಾದಲ್ಲಿ ಇದ್ದಾನೆ, ಅರ್ಧ ನಿದ್ರೆಯಲ್ಲಿದ್ದಾನೆ, ಅದರ ಎಚ್ಚರದಲ್ಲಿದ್ದಾನೆ. ಸೊ ಹಿ ಹ್ಯಾಸ್ ಸೀನ್ ದ ಕೈಂಡ್ ಆಫ್ ಎ ಗ್ರೇಟ್ ಕಿಂಗ್ಡಮ್. ಕುಬ್ಲಾ ಖಾನ್ಸಿನ ಒಂದು ಕಿಂಗ್ಡಮ್ ನೋಡ್ತಾನೆ, ಡಿಸ್ಕ್ರೈಬ್ ಮಾಡ್ತಾನೆ. ಫಾರ್ ಎ ಮೂಮೆಂಟಲ್ಲಿ ಒಬ್ಬ ವ್ಯಕ್ತಿ ಬಂದು ಡಿಸ್ಟರ್ಬ್ ಮಾಡ್ತಾನೆ. ಫ್ರ್ಯಾಗ್ಮೆಂಟೆಡ್ ಪೋಯಮ್ ಅಂತ ಹೇಳಲಾಗ್ತದೆ. ಫ್ರ್ಯಾಗ್ಮೆಂಟೆಡ್ ಮೀನ್ಸ್ ತುಂಡಾಗಿ ಕಂಡು ಬಂದಿರುವಂಥ ಪೋಯಮ್. ಸೊ ವಿ ಕ್ಯಾನ್ ಸಿ ದ splitted unfinished poem of Kubla Khan by S.T. Coleridge ಅಂತ ಹೇಳ್ಬೋದು. So whatever he had the imagination about the Kubla Khan land, whatever he dreamt about the Kubla Khan land, that is what called the imaginations, unifying the imaginations into creative power. Getting my point? That is what ಏನು ಹೇಳ್ತಾನೆ ಎಕ್ಸಾಂಪಲ್. ಏನೇ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರ ಅದನ್ನು ಏನಾಗಬೇಕ್ರಿ ಯುಟಿಲೈಸೇಷನ್ ಆಗುವಂಥದ್ದು, ಒಂದು ಕ್ರಿಯೇಟಿವ್ ಪವರ್ಗೆ ಕ್ರಿಯೇಷನ್ಗೆ ಹಾದಿ ಮಾಡಿಕೊಡುವಂಥದ್ದು. ದಟ್ ಈಸ್ ವಾಟ್ ಕಾಲ್ಡ್ ಇಸಂಪ್ಲಾಸ್ಟಿಕ್. ಇನ್ ಎ ಬಯೋಗ್ರಫಿ ಆಫ್ ಲಿಟರೇರಿಯಾದಲ್ಲಿ ಕಂಡು ಬಂದಿರುವಂಥದ್ದು 1817 ಪಬ್ಲಿಷ್ ಆಗಿದೆ. ಓಕೆನಾ. ಫೈನ್. ನೆಕ್ಸ್ಟ್ ವಾಟ್ ಎಲ್ಸ್ ಮೋರ್ ಅಬೌಟ್ ಹಿಮ್ ಮೀನ್ಸ್ S.T. Coleridge ಓಲ್ಡರ್ ಜನರೇಷನ್ಗೆ ಬಿಲಾಂಗ್ ಆಗಿದ್ದಾರೆ. ಸೂಪರ್ ನ್ಯಾಚುರಲ್ ಎಲಿಮೆಂಟ್, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ವಿಲಿಯಂ ವರ್ಡ್ಸ್ವರ್ತ್ ನೇಚರ್ ಪೋಯಿಟ್. S.T. Coleridge ಸೂಪರ್ ನ್ಯಾಚುರಲ್ ಪೋಯಿಟ್. ವೇರ್ ಸ್ಕಾಟ್ ಏನಿದ್ದಾರೆ ಒಂದು ಹಿಸ್ಟೋರಿಕಲ್ ನಾವೆಲನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಪ್ರಪ್ರಥಮ ಪೋಯಿಟ್ ರೈಟರ್ ಅಂತ ಹೇಳ್ಬೋದು. ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್, ಮ್ಯಾಜಿಕ್, ವಂಡರ್ ಥಿಂಗ್ಸ್, ಸ್ಪಿರಿಟ್ಸ್, ಒಂದು ಜಾದು ಮಂತ್ರ, ಈ ಥರದ ಅಂಶಗಳನ್ನು ಒಳಗೊಂಡಿರುವಂಥದ್ದು ಅಂಶಕ್ಕೆ ಸೂಪರ್ ನ್ಯಾಚುರಲ್. ವಿ ಕ್ಯಾನ್ ಸಿ ಸಚ್ ಥಿಂಗ್ ಇನ್ ಅ ನೇಚರ್ ದಟ್ ದ ಹ್ಯಾವಿಂಗ್ ದ ಪವರ್, the creative power used in his works is called exemplastic power. Enough. Fine. Next, ಇನ್ನು ಕ್ಲಿಯರ್ ಆಗಿ ಹೇಳಬೇಕಾದ್ರೆ ಈ ಕೊಲಾಬರೇಟಿವ್ ವರ್ಕ್ ಇದೆ. ದಟ್ ಈಸ್ ವಾಟ್ ಲಿರಿಕಲ್ ಬ್ಯಾಲೆಡ್. ಹೌದಲ್ಲ, ಲಿರಿಕಲ್ ಬ್ಯಾಲೆಡ್ ಅನ್ನೋದು ವಿಲಿಯಂ ವರ್ಡ್ಸ್ವರ್ತ್ ಆ್ಯಂಡ್ S.T. Coleridge ಕೋ ಆಥರ್ ಆಗಿ ಕಂಡು ಬಂದಿರುವಂಥದ್ದು ಒಂದು ಕೃತಿ ಅಂತ ಹೇಳ್ಬೋದು. ಓಕೆನಾ. ಸೊ ವಾಟ್ ಎಲ್ಸ್ ಮೋರ್ ಆನ್ ದಟ್ ಅಂತ ಹೇಳಬೇಕಾದ್ರೆ, ಸೊ ಟೋಟಲ್ ಇಟ್ ಕಂಟೇನ್ಸ್, ಲಿರಿಕಲ್ ಬ್ಯಾಲೆಡ್ ಕಂಟೇನ್ಸ್ 23 poems. 4 poems are contributed by S.T. Coleridge, whereas 19 poems is contributed by William Wordsworth. Then what are the 4 poems? First thing, what are the 4 poems ಬಗ್ಗೆ ಹೇಳಬೇಕಾದ್ರೆ, the first one is the rhyme of ancient mariner, alabaster.
ಇದೊಂದು ಕ್ರೌ ಇದೆ, ಒಂದು ಕಾಗೆ ಇದೆ, ಈ ಒಂದು ಕೃತಿಯಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಓಕೆನಾ? ಫೈನ್. ಈ ಒಂದು ಕೃತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ಬರ್ಡ್ ನೇಮ್ ಅಂತ ಹೇಳ್ಬೋದು, ಅದನ್ನು ನೆನಪಿಟ್ಕೊಳ್ಳಿ. ಸೆಕೆಂಡ್ ಒನ್ ಈಸ್ ದ foster mother's tale. Okay, now this one is done. And the third one is lines left upon a seat in a yaw tree which. Okay, the fourth one ಯಾವುದು? The nightingale. Again the nightingale. ಒಂದು ಪಕ್ಷಿ ಇದೆಯಲ್ಲ, ಬ್ಯೂಟಿಫುಲ್ ಆಗಿರುವಂಥದ್ದು. a conversation poem. Okay na? So we can see the 4 contribution of poems by S.T. Coleridge in lyrical ballad. Okay na? 1798 ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು ಅಂತ ಹೇಳ್ಬೇಕಾದ್ರೆ. Then what about the first poem of taking the first poem in this lyrical ballad means that is the Rime of Ancient Mariner. What would be the last poem of in lyrical ballad? That is Tintern Abbey, written by William Wordsworth. Okay na? William Wordsworth ಅಂತ ಹೇಳ್ಬಹುದು. Like ಹೇಳ್ಬೇಕಾದ್ರೆ lines composed a few miles above Tintern Abbey. Lines composed a few miles. Okay na? MILES miles above Tintern Abbey. That is William Wordsworth poem ಅಂತ ಹೇಳ್ಬಹುದು. Okay na? ಹಾಗಾದರೆ there is one more very important things I have to mention about lyrical ballad by the co-authors. First publication 1798 ದಲ್ಲಿ 23 poems ಗಳನ್ನು ಪಬ್ಲಿಷ್ ಮಾಡಿರುವಂತದ್ದು. 1800 ದಲ್ಲಿ we see the preface by. ಓಕೆನಾ? ಸೆಕೆಂಡ್ ಎಡಿಷನ್ ದಲ್ಲಿ ನಾವೇನು ಕಾಣ್ತೀವಿ? ಪ್ರಿಫೇಸ್ ಆಡ್ ಮಾಡಲಾಗಿದೆ ಬೈ ವರ್ಡ್ಸ್ವರ್ತ್ ಇಂದ. ಓಕೆನಾ? ವರ್ಡ್ಸ್ವರ್ತ್ ಇಂದ ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ಪ್ರಿಫೇಸ್ ಅನ್ನೋದು ಆಡ್ ಮಾಡೋದ್ರ ಮೂಲಕ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಕೃತಿ ಕಂಡು ಬಂದಿದೆ. While publishing this work can be see the emerging of new era called romantic era ಅಂತ ಹೇಳ್ಬೋದು. ಓಕೆನಾ? ಫೈನ್. ನೆಕ್ಸ್ಟ್ ಕ್ವಶನ್ ಮೇಲೆ ಹೋಗಿದೆ, ಆನ್ಸರ್ ಕೆಳಗೆ ಬಂದಿದೆ. ಫೈನ್. ನೆಕ್ಸ್ಟ್ ಕ್ವಶನ್ಸ್. ಓಕೆನಾ? ಸಿ ಬಯೋಗ್ರಫಿ, ಲಿಟರರಿ, ಲಿರಿಕಲ್ ಬ್ಯಾಲೆಡ್ ಇವೆಲ್ಲ ಒಂದು ಕ್ರಿಟಿಸಿಸಮ್ಗೆ ರಿಲೇಟ್ ಪಟ್ಟಿರುವಂಥದ್ದು. ಸೊ ಪ್ರೆಸೆಂಟ್ ಕ್ವಶನ್ಸ್ ನಾವೇನು ಸ್ಟಡಿ ಮಾಡ್ತಾ ಇದ್ವಿ, ಇಟ್ ಈಸ್ ಆಸ್ಕಿಂಗ್ ಕ್ವಶನ್ಸ್ ಫ್ರಮ್ ಏರಿಯಾ ಆಫ್ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಸೌಂಡ್ ಬರ್ತಾ ಇದೆನಾ? ಟು ಅಟಮನ್ ಜಾನ್ ಕಿಟ್ಸ್ ಇದು ಕ್ವಶನ್ ಯಾವುದು? ದಿಸ್ ಒನ್ ಅಲ್ಲ? ಫೈನ್. ನೆಕ್ಸ್ಟ್ ಕ್ವಶನ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಯಾವ್ದಿದೆ ರೀ? ದಟ್ ಈಸ್ ಲಾರ್ಡ್ ಬೈರನ್ ಅಂತ ಹೇಳ್ಬೋದು. ಬಿಫೋರ್ ದಟ್ ಇನ್ನು ಎಸ್ ಟಿ ಕಾಲೇಜ್ ಬಗ್ಗೆ ಲಿಟಲ್ ಮೋರ್. ಲಾಸ್ಟ್ ಕುಬ್ಲಾ ಖಾನ್ ಅನ್ನೋದು ಟೆಕ್ಸ್ಟ್ ನೋಡಿದ್ವಿ, ಪೋಯಿಮ್ ನೋಡಿದ್ವಾ. ನೆಕ್ಸ್ಟ್ ಕ್ರಿಸ್ತ್ ಬೆಲ್ ಅನ್ನೋದು ಕಂಡು ಬರ್ತದೆ. ಕ್ರಿಸ್ತ್ ಬೆಲ್ ಇದು ಕೂಡ ಒಂದು ಪೋಯಮ್ ಆಗಿ ಕಂಡು ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬಯೋಗ್ರಫಿಯ ಲಿಟ್ರರಿ ಅಂತ ಹೇಳ್ಬೋದು. ವಿಲಿಯಂ ವರ್ಡ್ಸ್ವರ್ತ್, ಎಸ್ ಟಿ ಕಾಲೇಜ್ ಹ್ಯಾಡ್ ಎ ವೆರಿ ಡೀಪ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಹೂ ಈಸ್ ಲಾರ್ಡ್ ಬೈರನ್? ಹೌದಲ್ಲ? he is also nature poet, romantic poet, but coming under second generation, younger generation ಅಂತ ಹೇಳ್ಬೋದು. ಲಾರ್ಡ್ ಬೈರನ್ ಅಂತ ಹೇಳ್ಬೋದು. his famous work narrative poem, that is narrative poem ಅಂತ ಹೇಳಬೇಕಾದ್ರೆ child herald's pilgrimage. ಓಕೆನಾ? 1812 to 1818 ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ದ
ದ ಫೇಮಸ್ ವರ್ಕ್ ಡಾನ್ ಜುವಾನ್, ದಟ್ ಈಸ್ ಅನ್ಫಿನಿಶ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅನ್ಫಿನಿಶ್ಡ್ ಅ ಪೋಯಮ್ ಅಂತ ಹೇಳ್ಬೋದು. ಓಕೆನಾ, ಪೋಯಮ್ ಅಂತ ಹೇಳ್ಬೋದು. ವಾಟ್ ಅಬೌಟ್ ದ ಮೇಜರ್ ಥೀಮ್ ಬಗ್ಗೆ ಹೇಳಬೇಕಾದ್ರೆ ಹೀರೋಯಿಸಮ್, ರೆಬೆಲಿಯನ್ ಅಂಡ್ ಪ್ಯಾಷನ್ಸ್. ಓಕೆನಾ, ಹೀರೋಯಿಸಮ್, ರೆಬೆಲಿಯನ್, ಪ್ಯಾಷನ್ಸ್. ರಿವಾಲ್ಯೂಷನರಿ ಐಡಿಯಾಸ್ ಅಂತ ಏನಾದರೂ ವರ್ಡ್ ಬಂದಿದೆ ಅಂದರೆ ಅನ್ಡೌಟ್ಲಿ ಲಾರ್ಡ್ ಬೈರನ್, ಪ್ಲೀಸ್. ಓಕೆನಾ, ನೆಕ್ಸ್ಟ್ ನೋ ಕಮ್ ಟು ದ ಟಿ.ಎಸ್. ಇಲಿಯಟ್. ಇದೊಂದೇ ಇಂಪಾರ್ಟೆಂಟ್ ಇವ್ರದ್ದು ಹೇಳಬೇಕಾದ್ರೆ ಡಾನ್ ಜಾನ್ ಆ್ಯಂಡ್ ಚೈಲ್ಡ್ಸ್ ಪಿಲ್ಗ್ರಿಮ್. ವಾಟ್ ಇಸ್ ದಟ್? ಚೈಲ್ಡ್ ಹೆರಾಲ್ಡ್ಸ್ ಪಿಲ್ಗ್ರಿಮ್ಸ್. ನೆಕ್ಸ್ಟ್ ಹೇಳಬೇಕಾದರೆ ವಾಟ್ ಇಸ್ ದಟ್? ಟಿ.ಎಸ್. ಇಲಿಯಟ್, ದ ಮಾಡರ್ನ್ ಕ್ರಿಟಿಕ್. ಓಕೆನಾ, ಪ್ಲೇ ರೈಟರ್, ಪೋಯೆಟ್, ಕ್ರಿಟಿಕ್ ಅಂತ ಹೇಳ್ಬೋದು. ಓಕೆನಾ, ದ ವೇಸ್ಟ್ಲ್ಯಾಂಡ್ ಇವ್ರದ್ದೊಂದು 20th century ಲಿಟ್ರರಿ ಕ್ರಿಟಿಕ್ ರೈಟರ್ ಆಗಿ ಕಂಡು ಬಂದಿದ್ದಾರೆ. ಸೊ ದ ವೇಸ್ಟ್ಲ್ಯಾಂಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಬ್ಲಿಷಿಂಗ್ ಡೇಟ್ ದಟ್ ಇಸ್ ಟು ವೇಸ್ಟ್ಲ್ಯಾಂಡ್ ಯಾವುದಿದ್ದಾರೆ 1922 ಅಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ದ ಲವ್ ಸಾಂಗ್ ಆಫ್ ಜೆ ಅಲ್ಫ್ರೆಡ್ ಪ್ರಿಫೋಕ್, PRUFORCK, ಪ್ರಿಫೋಕ್, ದಟ್ ಈಸ್ 1915 ಅಂತ ಹೇಳ್ಬೋದು. ದೇರ್ ಇಸ್ ಒನ್ ಮೋರ್, ಫೋರ್ ಕ್ವಾರ್ಟರ್ಸ್, FOUR ಕ್ವಾರ್ಟರ್ಸ್. ಓಕೆನಾ, 1943 ಅಂತ ಹೇಳ್ಬೋದು. ಓಕೆನಾ, ಆ್ಯಂಡ್ ಆಲ್ಸೋ ಹೋಲೋಮ್ಯಾನ್, ಇದು ಕೂಡ ಒನ್ ಆಫ್ ದ ಫೇಮಸ್ ವರ್ಕ್ ಅಂತ ಹೇಳ್ಬೋದು. ನೋಬೆಲ್ ಪ್ರೈಸ್ ವಿನ್ನರ್ ಇದ್ದಾರೆ. ಓಕೆನಾ, ನೋಬೆಲ್ ಪ್ರೈಸ್ ಇನ್ ಲಿಟ್ರೇಚರ್ 1948. ಓಕೆನಾ, ಇನಫ್ ಐ ಥಿಂಕ್ 1948 ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಟಿ.ಎಸ್. ಇಲಿಯಟಿನ ಒಂದು ಇಂಟ್ರೊಡಕ್ಷನ್, ಇನ್ಫಾರ್ಮೇಷನ್, ಬ್ರೇವ್. ಬಿಫೋರ್ ದಟ್ ಐ ಟೋಲ್ಡ್ ಯು ಅಬೌಟ್ ದ ಫೋರ್ ಕ್ವಾರ್ಟರ್ಸ್. ಹೌದಲ್ಲ, ಪೋಯಿಮ್ ಬರೆಯಲ್ಪಟ್ಟಿದೆ ಫೋರ್ ಕ್ವಾರ್ಟರ್ಸ್. 1943 ಅಲ್ಲಿ ಪಬ್ಲಿಷ್ ಆಗಿದೆ. ಓಕೆನಾ, ಇಟ್ ಹ್ಯಾಸ್ ಅ ಫೋರ್ ಲಾಂಗ್ ಪೋಯಮ್ ಒಳಗೊಂಡಿರುವಂಥದ್ದು. ದ ಫಸ್ಟ್ ಒನ್ ಈಸ್ BURNT, ಕೇಳಿದ್ದ, ಬರ್ಂಟ್ ನಾಟನ್. ಸೆಕೆಂಡ್ ಒನ್ ಈಸ್ಟ್ ಕಾಕರ್, 1936. This one 1940, and the third one is the dry salvages, that is 1941, and the fourth one is little gidding. ಓಕೆನಾ, 1941. ಇದು ಕೂಡ 1942 ಅಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ QUARTET? ಕ್ವಾರ್ಟೆಟ್, ದ ಮ್ಯೂಸಿಕಲ್ ಮೂಮೆಂಟ್ ಅಂತ ಹೇಳ್ಬೋದು. ಇಟ್ ಎಕ್ಸ್ಪ್ಲೋರ್ಸ್ ದ ಟೈಮ್, spirituality and human experience. This poems, the major theme of this poem is time, spirituality and human experience ಅಂತ ಹೇಳ್ಬೋದು. ಓಕೆನಾ, Burton Norton, it tells about the time and timeless. Days Cocker, life, death and renewal. ಅಂತ ಹೇಳ್ಬೋದು. ವಾಟ್ ಅಬೌಟ್ ದ ಡ್ರೈ ಸಾಲ್ವೇಜಸ್? ಬಗ್ಗೆ ಹೇಳಬೇಕಾದ್ರೆ ದ ಸ್ಟ್ರಗಲ್ ಆಫ್ ಹ್ಯೂಮನ್ ಲೈಫ್ ಅಂಡ್ ಫೇತ್, ಬಿಲೀಫ್, ಫೇತ್ ಅಂತ ಹೇಳ್ಬೋದು. ವಾಟ್ ಅಬೌಟ್ ದ ಲಿಟಲ್ ಗಿಡ್ಡಿಂಗ್ಸ್ ಅಂತ ಹೇಳಬೇಕಾದ್ರೆ ರಿಡೆಂಪ್ಷನ್ ಅಂಡ್ ಸ್ಪಿರಿಚುವಲ್ ಪ್ಯೂರಿಫಿಕೇಶನ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಫೋರ್ ಕ್ವಾರ್ಟರ್ಸ್ ಅಂತ ಹೇಳ್ಬೋದು. ಫೈನ್.
ಲಾಸ್ಟ್ ಮೂಮೆಂಟಲ್ಲಿ ಕೇಳಿದ್ದ ಇದು, ಲಾಸ್ಟ್ ಮೂಮೆಂಟ್ ಅಂದರೆ ಕೆಸೆಟಲ್ಲಿ, ನೆಟ್ಟಲ್ಲಿ. ನೆಕ್ಸ್ಟ್ ಆಲ್ಮೋಸ್ಟ್ ಮುಗ್ದಿದೆ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಸ್ಟ್ ಸೆಕೆಂಡ್, ಪ್ಲೀಸ್ ರೀಡ್ ಕ್ವಶನ್. What does I.A. Richards, right, mean by the synathesis? Synathesis, okay na? What is that? No, I think I forgot P.B. Shelley. ಓಕೆನಾ. P.B. Shelley ಬಗ್ಗೆ ಹೇಳಬೇಕಾದ್ರೆ ವಾಸ್ ಅ ಮೇಜರ್ ರೊಮ್ಯಾಂಟಿಕ್ ಪೋಯಿಟ್. P.B. ಮೇಜರ್ ರೊಮ್ಯಾಂಟಿಕ್ ಪೋಯಿಟ್ ಅಂತ ಹೇಳ್ಬೋದು. ದಟ್ ಈಸ್ ಕಮಿಂಗ್ ಅಂಡರ್ ಯಂಗರ್ ಜನರೇಷನ್ ಅಂತ ಹೇಳ್ಬೋದು. ಓಕೆನಾ. ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಬೇಕಾದ್ರೆ ಓಸೈಮಂಡೈಯಸ್, 1818ನಲ್ಲಿ. ನೆಕ್ಸ್ಟ್ ಟು ಎ ಶೈಲಾಕ್, ದಿಸ್ ಇಸ್ ಇಂಪಾರ್ಟೆಂಟ್. ಸ್ಕೈಲಾರ್ಕ್, ಓಕೆನಾ, 1820ಸಲ್ಲಿ. ದೆನ್ ಪ್ರೊಮೆಥಸ್ ಅನ್ಬೌಂಡ್, UNBOUND, ಲೈಕ್ 1820ಸಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ದೇರ್ ಇಸ್ ಒನ್ ಮೋರ್, ಎಡೋನೈಸ್. ಓಕೆನಾ. ಎಡೋನೈಸ್ ಅನ್ನೋದು ಕೃತಿಯಾಗಿ ಕಂಡುಬಂದಿರುವಂಥದ್ದು. ಇದೇನಿದೆ ರೀ, ಒಂದು ಎಲಿಜಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಬ್ಲಿಷಿಂಗ್ ಇನ್ 1821, ಎಲಿಜಿ ಅಂತ ಹೇಳ್ಬೋದು. ಎಲಿಜಿ ಯಾರ ಮೇಲೆ ಬರೆಯಲ್ಪಟ್ಟಿದೆ? ಜಾನ್ ಕಿಟ್ಸ್. ಓಕೆನಾ. ಪ್ರೊಮೆಥಸ್ ಅನ್ಬೌಂಡ್, ಇಟ್ ಈಸ್ ಆನ್, ವಾಟ್ ಇಸ್ ದಟ್? ಲಿರಿಕಲ್ ಡ್ರಾಮಾ. ಓಕೆನಾ, ಲಿರಿಕಲ್ ಡ್ರಾಮಾ ಅಂತ ಹೇಳ್ಬೋದು. ಓಕೆನಾ. ಎಸ್, ಇದೊಂದು ಸಾನೆಟ್ ರಿಫ್ಲೆಕ್ಟಿಂಗ್ ಆನ್ ದ ಫ್ಲೀಟಿಂಗ್ ನೇಚರ್ ಆಫ್ ಪವರ್. ಇದು ಒಂದು ಸಾನೆಟ್ ಆಗಿ ಕಂಡುಬಂದಿದೆ. ಓಕೆನಾ. ಫೈನ್. ಅಗೇನ್ ಲಿರಿಕಲ್ ಪೋಯಮ್ ಅಂತ ಹೇಳ್ಬೋದು. ಓಕೆನಾ. ಫೈನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ಏನಿದೆ ರೀ, ವಾಟ್ ಡಸ್ history code is enough now? Fine. Please read the next question. What does I.A. Richards mean by the term synaesthesis? Simultaneous harmonious experience. Simultaneous harmonious experience and creative fusion of different and often conflicting impulses within poetry and aesthetics. ಸೌಂದರ್ಯ ಶಾಸ್ತ್ರದಲ್ಲಿ ವಿಭಿನ್ನ ಮತ್ತು ಕೆಲವೊಮ್ಮೆ ಘರ್ಷಣೆಯಾಗುವ ಇಚ್ಛಾಗಳು ಮತ್ತು ಸಂವೇದನೆಗಳು ಸಮಕಾಲೀನ ಸಮ್ಮಿಲನ ಮತ್ತು ಸೃಜನಾತ್ಮಕ ಏಕೀಕರಣ ಅನುಭವ. ಮೀನ್ಸ್ ನೋಡಿ, ಒಂದು ಹಾರ್ಮೋನಿಯಸ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ, ಇನ್ನೊಂದು ಕಾನ್ಫ್ಲಿಕ್ಟ್ ಕೈಂಡ್ ಆಗಿರುವಂಥದ್ದು ಒಂದು ಎಕ್ಸ್ಪೀರಿಯನ್ಸ್ ಕಂಡು ಬಂದಿರುವಂಥ, ಈ ಸೈಮಲ್ಟೇನಿಯಸ್ಲಿ ಎರಡು ಕಂಡು ಬಂದಿರುವಂಥದ್ದು ಅಂಶಕ್ಕೆ ನಾವೇನು ಹೇಳ್ತೀವಿ? ಸಿಂಥೆಸಿಸ್. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ, ಆರ್ಮಿಯಲ್ಲಿ ಹೋಗಿರ್ತಾರೆ ಸೋಲ್ಜರ್ಸ್ಗಳು, ಹೌದಾ? ಸೋಲ್ಜರ್ಸ್ ಅವರು ಎಕ್ಸಾಂಪಲ್, ದ ಮೀನಿಂಗ್ ಆಫ್ ಸೈಮಲ್ಟೇನಿಯಸ್ಲಿ ಹೇಳ್ತಾ ಇದ್ದೀನಿ. ಸೋಲ್ಜರ್, ಹೌದಾ, ಹೋಗಿರ್ತಾರೆ, ಎಷ್ಟೋ ವರ್ಷಗಳ ಕಾಲ ಮನೆಗೆ ರಿಟರ್ನ್ ಆಗ್ತಾರೆ, ಹೋಮ್ಗೆ. ಓಕೆನಾ.
ಆ ಮೂಮೆಂಟಲ್ಲಿ ಒಂದು ಸರ್ಪ್ರೈಸ್ ಮದರಿಗೆ ಏನಾದರೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಆ ಮೂಮೆಂಟಲ್ಲಿ ತಾಯಿ ಸೈಮಲ್ಟೇನಿಯಸ್ಲಿ ಶಿ ಎಕ್ಸ್ಪೀರಿಯನ್ಸ್ ದ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಗೆಟಿಂಗ್ ಮೈ ಪಾಯಿಂಟ್? ದಟ್ ಈಸ್ ವಾಟ್ ಕಾಲ್ಡ್ ಸಿಂಥೆಸಿಸಸ್ ಅಂತ ಹೇಳ್ಬೋದು. ಮದರ್ ಆದಳು ಫಸ್ಟ್ ಅವಳಿಗೆ ಖುಷಿನೇ ಆಗ್ತದೆ, ಇನ್ನೊಂದು ಕಡೆ ದುಃಖ ಅಂತ ಹೇಳಿದ್ರೆ ಕಣ್ಣೀರು. ಓಕೆನಾ? ಖುಷಿಯ ಒಂದು ಕಣ್ಣೀರು, ಎರಡೂ ಥರದ ಅಂಶ ಕಂಡು ಬಂದಿರುವಂಥದ್ದಕ್ಕೆ ಸೈಮಲ್ಟೇನಿಯಸ್. ಸಚ್ ಥಿಂಗ್ ಅಂದರೆ ಒಂದು ಪೊಯಿಟ್ರಿ ಬರೆಯಲ್ಪಡ್ತಾ ಇದ್ದೀವಿ ಅಂದರೆ ಸೈಮಲ್ಟೇನಿಯಸ್ಲಿ ಕಂಡು ಬಂದಿರುವಂಥ ಹಾರ್ಮೋನಿಯಸ್ ಫೀಲಿಂಗ್ಸ್ ಆಯಿತು ಅಥವಾ ಒಂದು ಕಾನ್ಫ್ಲಿಕ್ಟಿನ ಒಂದು ಐಡಿಯಾಸ್ ಆಯಿತು, ಫೀಲಿಂಗ್ಸ್ ಆಯಿತು, ಎರಡು ಅಂಶಗಳು ಕಂಡು ಬರುವಂಥದ್ದು. ಓಕೆನಾ? ದಟ್ ಈಸ್ ವಾಟ್ ಕಾಲ್ಡ್ ಅಂದರೆ ಸೌಂದರ್ಯ ಮೀನ್ಸ್ ಎಸ್ಥೆಟಿಕ್ ಮೀನ್ಸ್ ದೇರ್ ವಿ ಕ್ಯಾನ್ ಸಿ ದ harmonious things, and also next another one is that conflicting impulses within a poetry. ಓಕೆನಾ? ಒಂದು ಘರ್ಷಣೆ ಆಗುವಂಥ ಇಚ್ಛಾಶಕ್ತಿಯ ಒಂದು ಅಂಶ ಕೂಡ ಕಂಡುಬರುವಂಥದ್ದು. ದಟ್ ಈಸ್ ವಾಟ್ ಸಿಂಥೆಸಿಸ್ ಹೇಳಿದ್ದಾನೆ ನೋಡ್ರಿ. ಇಕ್ವೇಲಿಬ್ರಿಯಂ, ಎ ಹಾರ್ಮೋನಿ ಇಕ್ವೇಲಿಬ್ರಿಯಂ. ಥಿಯರಿ ಎಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ಎಕ್ಸ್ಪ್ಲೇನ್ಗೆ. ಫೈನ್, ನೋಡ್ರಿ ವಾಟ್ ಇಸ್ ದಟ್? The answer is a harmony and equilibrium impulses is called, what is that? Synthesis ಅಂತ ಹೇಳ್ಬೋದು. Then who is I.A. Richards? He is very famous. ಲಿಟ್ರರಿ ಕ್ರಿಟಿಸಿಸಮ್ದಲ್ಲಿ ಇವರು ಕೂಡ ಮಹತ್ವವಾಗಿರುವಂಥ ಕಾಂಟ್ರಿಬ್ಯೂಷನ್ ಕೈಗೊಂಡಿದ್ದಾರೆ. ಓಕೆನಾ? ದ ಫಸ್ಟ್ ಒನ್ ಹೇಳಬೇಕಾದ್ರೆ ಕ್ರಿಟಿಕ್, ಹಿ ಇಸ್ ಅ ಕ್ರಿಟಿಕ್, ಪೋಯೆಟ್ ಆ್ಯಂಡ್ ಥಿಯರಿಸ್ಟ್. ಕ್ರಿಟಿಕ್, ಪೋಯೆಟ್ ಆ್ಯಂಡ್ ಥಿಯರಿಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ critic, poet and theorist. Whereas the foundation of aesthetics, the foundation of aesthetics 1922 ಅಂತ ಹೇಳ್ಬೋದು. co-authored ಇದೆ ಇದು. This is very important. co-author ನೋಡ್ರಿ, co-authored ಒಂದಿಗೆ ಲೈಕ್ ಲಿರಿಕಲ್ ಬ್ಯಾಲಡ್ ಯಾರು? C.K. Ogden and James Wood ಕೊಲಾಬರೇಟಿವ್ ವರ್ಕ್ ಆಗಿ ಕಂಡು ಬಂದಿರುವಂಥದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್. ದ ಪ್ರಿನ್ಸಿಪಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್ ಏನು ಹೇಳ್ತಿದ್ದಾನೆ? 1924ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಫೌಂಡೇಶನಲ್ ಟೆಕ್ಸ್ಟ್ ಎಕ್ಸ್ಪ್ಲೋರ್ ಲಿಟರರಿ ಫಾರ್ಮ್, ವ್ಯಾಲ್ಯೂ ಆ್ಯಂಡ್ ಮೀನಿಂಗ್. ಫಾರ್ಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವ್ಯಾಲ್ಯೂ ಆ್ಯಂಡ್ ಮೀನಿಂಗ್, ಈ ಮೂರು ವಿಷಯದ ಬಗ್ಗೆ ಹೇಳಲಾಗಿದೆ. ಎಕ್ಸಾಮಲ್ಲಿ 3 ಕೊಡ್ತಾನೆ, ಒಂದು ಅನ್ನೋನ್ ಕೊಡ್ತಾನೆ. ಫೈಂಡ್ ಔಟ್ ವಿಚ್ ಇಸ್ ನಾಟ್ ದ ಫಾರ್ಮ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್ ಅಂತ ಕೇಳ್ಬೋದು, ಅಥವಾ ಪಾಯಿಂಟ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್, ಫಾರ್ಮ್, ವ್ಯಾಲ್ಯೂ, ಮೀನಿಂಗ್ ಕಂಡು ಬಂದಿದೆ. ಡಿಕ್ಷನ್ ಕಂಡು ಬರೋದಿಲ್ಲ, ಡಿಕ್ಷನ್ ಕೊಡ್ಬೋದು, ಕೇಳಿದ್ದಾನೆ ಎಕ್ಸಾಮಲ್ಲಿ. ಫೈನ್. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಪೋಯಿಟ್ರಿ, ಥರ್ಡ್ ಒನ್. SSCINC, ಸೈನ್ಸ್ ಆ್ಯಂಡ್ ಪೋಯಿಟ್ರಿ. ಯಾವುದ್ರಿ? 1926 ಪಬ್ಲಿಷ್ ಆಗಿರುವಂಥದ್ದು. ಪ್ರಾಕ್ಟಿಕಲ್ ಕ್ರಿಟಿಸಿಸಮ್, ವೆರಿ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಕ್ರಿಟಿಸಿಸಮ್, ದಟ್ ಈಸ್ 1929 ಅಂತ ಹೇಳ್ಬೋದು. ಸ್ಟಡಿ ಆಫ್ ಹೌ ರೀಡರ್ಸ್ ಇಂಟರ್ಪ್ರೆಟ್ ಪೋಯಿಟ್ರಿ ವಿತೌಟ್ ಕಾಂಟೆಕ್ಸ್ಟ್. ಹೌ ದ ರೀಡರ್ ಇಂಟರ್ಪ್ರಿಟೇಟ್ಸ್ ದ ಪೋಯಿಟ್ರಿ ವಿತೌಟ್ ದ ಕಾಂಟೆಕ್ಸ್ಟ್. ಒಂದು ಪೋಯಿಟ್ರಿ ಇದೆ, ಫಾರ್ ಎಕ್ಸಾಂಪಲ್ ಆ ಪೋಯಿಟ್ರಿನ ಒಂದು ರಿಟರ್ನ್ ಬೈ ದಟ್ ಪೋಯಿಟ್ರಿನ ಒಂದು ನೇಮ್ ಕೊಡಲಾರ್ದೆ ಆ ಪೋಯಿಟ್ರಿನ ಯಾವ ಥರ ನೀವು ಇಂಟರ್ಪ್ರೆಟ್ ಮಾಡ್ತೀವಿ ಅದೊಂದು ಅಂಶ ನಾವೆಲ್ಲಿ ಕಾಣ್ತೀವಿ? ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅನ್ನೋದು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಪೋಯಮ್ ಕೊಟ್ಟು ವಿಲಿಯಂ ವರ್ಡ್ಸ್ವರ್ತ್ ಬರೆದಿದ್ದಾನೆ ಅಂತ ಹೇಳಿದ್ರೆ ನಿಮ್ಗೆ ಏನು ಐಡಿಯಾಸ್ ಬರ್ತದೆ? ವಿಲಿಯಂ ವರ್ಡ್ಸ್ವರ್ತ್ ಇಸ್ ನೋನ್ ಫಾರ್ ಎ ನೇಚರ್ ಪೋಯಿಟ್. ಸೊ ಆ ಪೋಯಮನ್ನ ನೀಟಾಗಿ ಓದೋದಕ್ಕಿಂತ ರೆಪ್ರೆಸೆಂಟ್ ಏನು ಕಂಡು ಬರ್ತದೆ ನಿಮಗೆ? ಓನ್ಲಿ ನೇಚರ್. ಅದಕ್ಕೆ ಏನು ಹೇಳ್ತಾರೆ? ಒಂದು ಪೋಯಮ್ ಕೊಡ್ರಿ, ಕೆಳಗೆ ಒಂದು ರಿಟರ್ನ್ ಬೈ ದಟ್ ಪೋಯಿಟ್ ನೇಮ್ ಬರದೇ ಇರುವಂಥದ್ದು, ಜಸ್ಟ್ ಟೆಕ್ಸ್ಟ್ ಮಾತ್ರ ಪ್ರೊವೈಡ್ ಮಾಡಿ. ದಟ್ ಈಸ್ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅನ್ನೋದು ಕಂಡು ಬರ್ತದೆ. ಓಕೆನಾ? ನೆಕ್ಸ್ಟ್ ಕಾಲ್ರಿಡ್ಜ್ ಆ್ಯಂಡ್ ಇಮ್ಯಾಜಿನೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಲ್ರಿಡ್ಜ್ ನಾವೇನು ಮಾಡ್ತೀವಿ? ಎಷ್ಟೇ ಕಾಲೇಜ್ ಬರೆದ್ಬಿಟ್ಟಿದ್ದಾನೆ ಅಂತ ಕ್ಲಿಕ್ ಮಾಡ್ತೀವಿ. ನೋ, ದಿಸ್ ಇಸ್ ಬೈ I.A. ರಿಚಾರ್ಡ್ಸ್ ಅಂತ ಹೇಳ್ಬೋದು. ಓಕೆನಾ? ಏನು ಹೇಳ್ತಾ ಇದ್ದಾನೆ? ಕಾಲ್ರಿಡ್ಜ್ ಆನ್ ಇಮ್ಯಾಜಿನೇಷನ್ಸ್. ಓಕೆನಾ? 1930. ವೆರಿ ಇಂಪಾರ್ಟೆಂಟ್ ಹಿಸ್ ವರ್ಕ್ಸ್ ಅಂತ ಹೇಳ್ಬೋದು, ಒಂದೇ ವರ್ಡ್. ಓಕೆನಾ? ಸೊ ಎಕ್ಸಾಮಿನೇಷನ್ ಆಫ್ ಕಾಲ್ರಿಡ್ಜ್, ಥಿಯರೀಸ್ ಆಫ್ ಇಮ್ಯಾಜಿನೇಷನ್ ಬಗ್ಗೆ ಬರೆಯಲ್ಪಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಹೇಳ್ಬೇಕಾದ್ರೆ ದ ಫಿಲಾಸಫಿ ಆಫ್ ರಿಟೋರಿಕ್. ಫಿಲಾಸಫಿ ಆಫ್ ರಿಟೋರಿಕ್ ಕಂಡು ಬರ್ತಾ ಇದೆ. ಮೀನ್ಸ್ ರಿಟೋರಿಕ್ ಥಿಯರಿ ಆ್ಯಂಡ್ ಲ್ಯಾಂಗ್ವೇಜ್ ಯಾವ ಥರ ಯುಟಿಲೈಸ್ ಮಾಡುವಂಥದ್ದು.
1936 ಅಲ್ಲಿ. and later on speculative instruments, ಓಕೆನಾ. 1955 ದಲ್ಲಿ a deeper look into language and thought process. ಲ್ಯಾಂಗ್ವೇಜ್ ಅಂಡ್ ಥಾಟ್ ಪ್ರೊಸೆಸ್ ಯಾವ ಥರ ಕಂಡು ಬರ್ತಾ ಇದೆ, ಸ್ಪೆಕ್ಯುಲೇಟಿವ್ ಇನ್ಸ್ಟ್ರೂಮೆಂಟ್ದಲ್ಲಿ, ಓಕೆನಾ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಇನ್ ಟೀಚಿಂಗ್. Interpretation in teaching, that is focuses on methods of interpretation and education. Interpretation and education focusing on such thing, okay now fine. Next, this is important, ಕೇಳ್ತಾನೆ. Menas, correct? Menas, see, yes, men seen, MENCIUS, on the mind, that is 1932 philosophical work on cognitive process ಒಂದು ಫಿಲಾಸಫಿಕಲ್ ವರ್ಕ್ ಆಗಿ ಕಂಡು ಬಂದಿದೆ. ಕೇಳಿದ ಇವೆಲ್ಲ ವರ್ಕ್ಸ್ಗಳನ್ನು ಅದಕ್ಕೆ ಬರೆಸ್ತಾ ಇರೋದು. ದ wrath of Aeschylus, LES, ಓಕೆನಾ. 1950 ಬರೆಯಲ್ಪಟ್ಟಿರುವಂಥದ್ದು, ಓಕೆನಾ. ಟ್ರಾನ್ಸ್ಲೇಟೆಡ್ ವರ್ಷನ್ ಆಫ್ ಹೋಮರ್ಸ್ ಇಲಿಯಡ್. ಈ ಒಂದು ಇಲಿಯಡ್ಡಿನ ಒಂದು ಟ್ರಾನ್ಸ್ಲೇಷನ್ ವರ್ಷನ್ ಯಾವುದ್ರಿ, ದ wrath of Aeschylus ಅಂತ ಹೇಳ್ಬೋದು. ಐ ಥಿಂಕ್ ಇಟ್ಸ್ ಇನಫ್. Next question, shall we move on? Next question. What is that? Next question. I.A. Richardson's almost agade. I.A. Richardson. Next. Who said a poet is a man of speaking? Man of speaking ಅಂತ ಹೇಳ್ಬೋದು, ಓಕೆನಾ. ಕ್ರಿಟಿಕಲ್ ವರ್ಕ್ಸ್ಗಳನ್ನು ಬರೀತೀರಾ, ಬೇಡ ಬಿಡಿ, ಬಹಳ ಆಗ್ತದೆ ಎಕ್ಸ್ಪ್ಲನೇಷನ್. ನೆಕ್ಸ್ಟ್, ವಾಟ್ ಅಬೌಟ್ ಹಾರ್ಮೋನಿ ಬಿಟ್ವೀನ್ ಸೌಂಡ್ ಆ್ಯಂಡ್ ರಿದಮ್ ಎಲ್ಲ? ಸೊ ದಿಸ್ ಇಸ್, ಇದಂತೂ ಕಂಡು ಬಂದಿದೆ. ದ ಸೌಂಡ್ ಆ್ಯಂಡ್ ರಿದಮ್ ಬಗ್ಗೆ ಹೇಳಬೇಕಾದ್ರೆ, ಇನ್ಪುಟ್ ರೆಫರ್ಸ್ ಟು ಅ ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಟೆಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಬೀಟ್ and the total quality. Beat ಏನು ಹೇಳ್ತದೆ, beat and total ಏನು ಹೇಳ್ತದೆ, quality. Beat means rhythm, quality means sound. ಅಂದರೆ ಒಂದು ಕೋಆರ್ಡಿನೇಷನ್ ಯಾವ ಥರ ಕಂಡು ಬರ್ತಾ ಇದೆ ಅನ್ನೋದು ಅಂಶ, ದಟ್ ಈಸ್ ಸೌಂಡ್ ಆ್ಯಂಡ್ ರಿದಮ್ ಅಂತ ಹೇಳ್ಬೋದು. ಓಕೆ ಫೈನ್. ನೆಕ್ಸ್ಟ್, ಹಾರ್ಮೋನಿ, ವರ್ಡ್ಸ್ ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕಾದ್ರೆ, ಯೂನಿಫೈಡ್ ಬ್ಲೆಂಡಿಂಗ್ ಆಫ್ ಲ್ಯಾಂಗ್ವೇಜಸ್, ಮೀನಿಂಗ್ ಆ್ಯಂಡ್ ಸೌಂಡ್. ಬ್ಲೆಂಡಿಂಗ್ ಆಫ್ ಲ್ಯಾಂಗ್ವೇಜಸ್ ಮೀನಿಂಗ್, blending of languages meaning and sound with musical qualities like rhythm, melody, tone, ಓಕೆನಾ. ಸೊ ಒಂದು ಕಡೆ ಏನು ಹೇಳ್ತದೆ, ದ ಲ್ಯಾಂಗ್ವೇಜ್ ಮೀನಿಂಗ್, ಇನ್ನೊಂದು ಕಡೆ ಸೌಂಡಿನ ಒಂದು, ವಾಟ್ ಇಸ್ ದಟ್, ಸೌಂಡ್ ವಿತ್ ಮ್ಯೂಸಿಕಲ್ ಕ್ವಾಲಿಟೀಸ್ ಲೈಕ್ ಇದು ರಿದಮ್ ಆಯಿತು, ಲೈಕ್ ನೆಕ್ಸ್ಟ್ ಏನು ಹೇಳ್ತಾರೆ, ಮೆಲೋಡಿ ಆಯಿತು ಅಥವಾ ಟೋನ್ ಆಯಿತು. ಈ ಅಂಶಕ್ಕೆ ನಾವು ಹೇಳ್ತೀವಿ ವರ್ಡ್ಸ್ ಆ್ಯಂಡ್ ಮ್ಯೂಸಿಕ್ ಅಂತ ಹೇಳ್ಬೋದು. ದೆನ್ ವಾಟ್ ಅಬೌಟ್ ಬಾಡಿ ಆ್ಯಂಡ್ ಸೋಲ್? ಬಾಡಿ ಆ್ಯಂಡ್ ಹಾರ್ಮೋನಿ ಬಿಟ್ವೀನ್ ಬಾಡಿ ಆ್ಯಂಡ್ ಸೋಲ್ ಬಗ್ಗೆ ಹೇಳಬೇಕಾದ್ರೆ, ರೆಫರ್ಸ್ ಟು ದ ಬ್ಯಾಲೆನ್ಸ್ and unified the interpretation of physical existence and spiritual essence. Physical existence, am I right? Physical existence, soul ಏನು ಹೇಳ್ತಾ ಇದ್ದಾನ್ರಿ, ಒಂದು spiritual essence.
ಸ್ಪಿರಿಚುವಲ್ ಎಸೆನ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಫರ್ದರ್ ಎಕ್ಸ್ಪ್ಲನೇಷನ್ ಆಫ್ ಮಲ್ಟಿಪಲ್ ಚಾಯ್ಸಸ್, ಆನ್ಸರ್ ಆಫ್ ಮಲ್ಟಿಪಲ್ ಚಾಯ್ಸಸ್. ಓಕೆನಾ? ನೆಕ್ಸ್ಟ್ ವಾಟ್ ಇಸ್ ದಟ್ ನೆಕ್ಸ್ಟ್ ಕ್ವೆಶನ್? ಹಾಗಾದರೆ ದೇರ್ ಇಸ್ ಒನ್ ಮೋರ್ ಥಿಂಗ್, ಲಾಸ್ಟ್ ಸಿಂಥೆಸಿಸ್, ಆಮ್ ರೈಟ್? ಸಿಂಥೆಸಿಸ್ ಈ ಒಂದು ಕಾನ್ಸೆಪ್ಟ್ ಟರ್ಮ್ ಯಾವ ಕೃತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದ್ದಾರೆ? ದಟ್ ಈಸ್ ಫೌಂಡೇಶನ್ಸ್ ಆಫ್ ಎಸ್ಥೆಟಿಕ್ಸ್. ಫೌಂಡೇಶನ್ಸ್ ಆಫ್ ಎಸ್ಥೆಟಿಕ್ಸ್ 1930. ಅಗೇನ್ co-writer with C.K. Ogden and James Wood ಅಂತ ಹೇಳ್ಬೋದು. ಓಕೆನಾ? ಫೈನ್. A poet is a man of speaking to men. It is the definition from William Wordsworth. ಹೇಳಿದನಲ್ಲ, ವಿಲಿಯಂ ವರ್ಡ್ಸ್ವರ್ತ್ ಅಂತ ಹೇಳ್ಬೋದು. Captures the essence of poet's role as a communicator of human experience and emotions. ಹ್ಯೂಮನ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಮೋಷನ್ಸ್ನ ಒಂದು ಕ್ಯಾಪ್ಚರ್ ಮಾಡೋದ್ರ ಮೂಲಕ ಹೇಳಿರುವಂಥದ್ದು ಡೆಫಿನಿಷನ್. ಪೊಯೆಟ್ ಈಸ್ ಅ ಮ್ಯಾನ್ ಆಫ್ ಸ್ಪೀಕಿಂಗ್ ಟು ಮ್ಯಾನ್. ಐ ಆಮ್ ಅ ಪೊಯೆಟ್, ಐ ಕ್ಯಾನ್ ಕ್ಯಾಪ್ಚರ್ ದ ಫೀಲಿಂಗ್ಸ್. ಓಕೆನಾ? ಅದು ಫೀಲಿಂಗ್ಸ್ ಆರ್ ಎಮೋಷನ್ಸ್ ಆರ್ ಎಕ್ಸ್ಪೀರಿಯನ್ಸ್ ಆಫ್ ಎ ಮ್ಯಾನ್. ದಟ್ ಈಸ್ ವಾಟ್ ಕಾಲ್ಡ್ ಮ್ಯಾನ್ ಆಫ್ ಸ್ಪೀಕಿಂಗ್ ಟು ಮ್ಯಾನ್ ಅಂತ ಹೇಳ್ಬೋದು. ಓಕೆನಾ? ಫೈನ್. ದ ಪ್ರೆಲ್ಯೂಡ್ ಅಂತ ಹೇಳಿದೆ ನಾನು. ಪ್ರೆಲ್ಯೂಡ್, ಓಕೆನಾ? ಪ್ರೆಲ್ಯೂಡ್ ಯಾವುದು? ವಿಲಿಯಂ ವರ್ಡ್ಸ್ವರ್ತ್ ಇಂದು. ದಟ್ ಈಸ್ ಆಟೋಬಯೋಗ್ರಫಿಕಲ್ ವರ್ಕ್. ಹೇಳಿದ್ದೇನೆ ಅನ್ಸುತ್ತೆ. ಫೈನ್. ಓಕೆನಾ? ಅದರ್ ಪೋಯಮ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೈಕಲ್ ಪೋಯಮ್ ಇದೆ. It's not really, it is ruined. The RUINED, ruined cottage, very important. Ruined cottage, preface to lyrical ballad. Next, ECCLE, ecclesiastical sonnet. Peter Bell, ಇದು his prose works poems ಅಂತ ಹೇಳ್ಬೋದು. This one ಪೀಟರ್ ಬೆಲ್, ಇಟ್ ಈಸ್ ಅ ಪೋಯಮ್ಸ್ ಅಂತ ಹೇಳ್ಬೋದು. ಪ್ರೋಸ್ ವರ್ಕ್ ಇದೆ ಇವ್ರದ್ದು. ಪ್ರೋಸ್ ವರ್ಕ್ ಬಗ್ಗೆ ಹೇಳಬೇಕಾದ್ರೆ ದಟ್ ಈಸ್ ಗೈಡ್, GUIDE, ಗೈಡ್ ಟು ದ ಲೇಕ್ಸ್, LAKES. ಪ್ಲೀಸ್ ನೋಟ್ ಡೌನ್. 1800ದಲ್ಲಿ. ಆ್ಯಂಡ್ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಡ್, ಕ್ರಿಟಿಕಲ್ ರೊಮ್ಯಾಂಟಿಕ್ ಲಿಟ್ರೇಚರ್ ಅಂತ ಹೇಳ್ಬೋದು. ಓಕೆನಾ? One more is the excursion. ಯಾವ್ದ್ರಿ? 1814ದಲ್ಲಿ. ವಾಟ್ ಇಸ್ ದ್ಯಾಟ್? ಫಿಲಾಸಫಿಕಲ್ ಪೋಯಮ್. ಒಂದು ಫಿಲಾಸಫಿಕಲ್ ಪೋಯಮ್ ಅಂತ ಹೇಳ್ಬೋದು. The WHITE, white doe, DOE, doe of RYLSTONE. ವೆರಿ ಇಂಪಾರ್ಟೆಂಟ್ ಪೋಯಮ್ಸ್. ಎಸ್, ಹೈಡ್ ಆಗಿರ್ತಾವೆ ಪೋಯಮ್ಸ್ ಅವ್ರು ಬರೆಯಲ್ಪಟ್ಟಿದ್ದು, ಅದೇ ಫೋಕಸ್ ಮಾಡ್ತಾನೆ ಅವನು. ಓಕೆನಾ? ನೆಕ್ಸ್ಟ್ ಪ್ಲೀಸ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಹೂ ಇಸ್ ದ್ಯಾಟ್? ನೆಕ್ಸ್ಟ್ ದ ಮಲ್ಟಿಪಲ್ ಚಾಯ್ಸ್ದಲ್ಲಿ ಕಂಡು ಬಂದಿರುವಂಥದ್ದು ನೇಮ್ ಯಾರು? ಜಾನ್ ಡ್ರೈಡನ್. ಓಕೆನಾ? ಜಾನ್ ಡ್ರೈಡನ್ ಬಗ್ಗೆ ಹೇಳಬೇಕಾದ್ರೆ ಲಾಸ್ಟ್ 2 more ಕ್ವೆಶನ್ಸ್ ಇದೆ. 2 more ಅಂತ ಹೇಳಿದ್ರು ಕೂಡ ನಿಯರ್ಲಿ 15 minutes ತಗೊಳ್ತದೆ ಅದು. ಫೈನ್. ಅರೆ ಫೋಕಸ್ ಆನ್ ಡ್ರೈಡನ್ ನೋಡಿ.
ಓಕೆನಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೊಲಿಟಿಕಲ್ ಸಟೈರ್ ನೋಡಿ ಯಾರು, ಹೂ ಇಸ್ ದಟ್? ಜಾನ್ ಡ್ರೈಡನ್. ಪೋಯೆಟ್ ಇದ್ದಾರೆ, ಡ್ರಾಮಟಿಸ್ಟ್ ಇದ್ದಾರೆ, ಲಿಟ್ರರಿ ಕ್ರಿಟಿಕ್ ಕಂಡು ಬರ್ತಾ ಇದ್ದಾರೆ. ಓಕೆನಾ? 17th ಸೆಂಚುರಿ, ಡ್ಯೂರಿಂಗ್ 17th ಸೆಂಚುರಿ ಇಂಗ್ಲಿಷ್ ಲಿಟರೇಚರ್ದಲ್ಲಿ ಫಾದರ್ ಆಫ್ ಇಂಗ್ಲಿಷ್ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಇಂಗ್ಲೆಂಡ್ಸ್ ಫಸ್ಟ್ ಪೋಯೆಟ್ ಲಾರೆಟ್. ಹೂ ಇಸ್ ದಟ್? ಜಾನ್ ಡ್ರೈಡನ್ ಅಂತ ಹೇಳ್ಬೋದು. ಸೊ ಹಿ ಹ್ಯಾಸ್ ರಿಟನ್ ಸಟೈರ್, ಡ್ರಾಮಾ, ಪೊಯೆಟ್ರಿ ಅಂಡ್ ಪ್ರೋಸ್ ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ಫಸ್ಟ್ ಹಿಸ್ ವರ್ಕ್ ಅಂತ ಹೇಳ್ಬೇಕಾದ್ರೆ ಅಬ್ಸಲಮ್ ಅಂಡ್ ಅಚಿತಪಲ್ 1681 ಪ್ರೋಸ್ ವರ್ಕ್ ಆಗಿ ಕಂಡು ಬಂದಿದೆ. ಒಂದು ಪೊಲಿಟಿಕಲ್ ಸಟೈರ್ ಅಂತ ಹೇಳ್ಬೋದು, ಒಂದು ಪೊಲಿಟಿಕಲ್ ಸಟೈರ್. ಓಕೆನಾ? ಪೊಲಿಟಿಕಲ್ ಸಟೈರ್ ನೋಡಿ, ಪೊಲಿಟಿಕಲ್ ಸಟೈರ್. ನೆಕ್ಸ್ಟ್ ಮ್ಯಾಕ್ ಫ್ಲೆಕನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಮ್ಯಾಕ್ ಫ್ಲೆಕೋನಿ 1678 ಒಂದು ಮೋಕ್ ಹೀರೋಯಿಕ್ ಸಟಾರಿಕಲ್ ಪೋಯಮ್. ಮೋಕ್ heroic satirical poem. ಓಕೆನಾ? ಆಲ್ ಫಾರ್ ಲವ್. ಹೌದಾ? ಆಲ್ ಫಾರ್ ಲವ್, ದಟ್ ಈಸ್ ಅ ಟ್ರಾಜಿಡಿ ಇದೆ. ಒಂದು ಏನು, ರೀಇಮ್ಯಾಜಿನಿಂಗ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ಸ್ ಆಂಟೋನಿ ಅಂಡ್ ಕ್ಲಿಯೋಪಾತ್ರಾ. ದ ಹಿಂದ್ ಅಂಡ್ ದ ಪ್ಯಾಂಥರ್. ದ ಹಿಂದ್ ಅಂಡ್ ಪ್ಯಾಂಥರ್, ದಟ್ ಈಸ್ 1687 ಅಂತ ಹೇಳ್ಬೋದು. ಅಲೆಗರಿಕಲ್ ಪೋಯಮ್. ಆನಸ್, ANNUS, ಆನಸ್ ಮಿರಾಬಿಲೀಸ್. ಓಕೆನಾ? ಗ್ರೇಟ್ ಫೈರ್ ಆಫ್ ಲಂಡನ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಆನ್ ಎಸ್ಸೆ ಆಫ್ ಡ್ರಾಮೆಟಿಕ್ ಪಾಯ್ಸಿ ಪಬ್ಲಿಷ್ ಆಗಿರುವಂಥದ್ದು 1688, ಒಂದು ಕ್ರಿಟಿಕಲ್ ವರ್ಕ್ ಆಗಿ ಕಂಡು ಬಂದಿದೆ. ಸೊ ದಿಸ್ ಇಸ್ ಅಬೌಟ್ ವಾಟ್? ಜಾನ್ ಡ್ರೈಡನ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಇವತ್ತು ಆಲ್ಮೋಸ್ಟ್ 100 ಕ್ವಶನ್ ರೀಚ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. 3-4 ವಿಡಿಯೋಸ್ ಕ್ರಿಯೇಟ್ ಮಾಡುವೇನು ಇವತ್ತು. ಆಯ್ತು, ಲಾಸ್ಟ್ 2 ಕ್ವಶನ್ಸ್ ನೋಡಿಕೊಂಡು ನೆಕ್ಸ್ಟ್ WB ಈಟ್ಸ್. ಅಬೌಟ್ WB ಈಟ್ಸ್ ಬಗ್ಗೆ ಹೇಳಬೇಕಾದ್ರೆ, ಹೂ ಇಸ್ ದಟ್ ಫೆಲೋ? WB ಈಟ್ಸ್ ಈಸ್ ಎ ಮೇಜರ್ ಐರಿಷ್ ಪೋಯಿಟ್. ಹೂ ಇಸ್ ದಟ್? ಐರಿಷ್ ಪೋಯಿಟ್ ಅಂತ ಹೇಳ್ಬೋದು. ಐರಿಷ್ ಪೋಯಿಟ್. ಓಕೆನಾ? ಐರಿಷ್ ಪೋಯಿಟ್ ಆಗಿ ಕಂಡು ಬಂದಿದ್ದಾರೆ. 20th ಸೆಂಚುರಿ ಗ್ರೇಟ್ ಲಿಟರರಿ ಫಿಗರ್ ಅಂತ ಹೇಳ್ಬೋದು. ದ ಟವರ್. ಓಕೆನಾ? ದ ಟವರ್ 1928 ಅಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಓಕೆನಾ? ದ ವೈಂಡಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ವೈಂಡಿಂಗ್ ಸ್ಟೇರ್ ಅಂಡ್ ಅದರ್ ಪೋಯಮ್ಸ್ 1933 ಅಲ್ಲಿ ಮಿಸ್ಟಿಕಲ್ ಅಂಡ್ ಫಿಲಾಸಫಿಕಲ್ ಟಾಪಿಕ್ ಬಗ್ಗೆ ಹೇಳುವಂಥದ್ದು. ದ ಸೆಕೆಂಡ್ ಕಮಿಂಗ್, ಬಹಳ ಸಲ ಕೇಳಿದ್ದಾನೆ. ದ ಸೆಕೆಂಡ್ ಕಮಿಂಗ್, a famous poem reflecting modern chaos, ಸಂದಿಗ್ಧತೆ, chaos, ಕಷ್ಟ, ದುಃಖ, somewhat. Second coming, sailing to Byzantium. This is very important. Sailing to Byzantium. ಓಕೆನಾ? ಪ್ಲೀಸ್ ಪಬ್ಲಿಷಿಂಗ್ ಡೇಟ್ ನೆನ್ಪಿಟ್ಕೊಡ್ರಿ. 1928, addressing aging and spiritual transcendence. ಓಕೆನಾ? ಫೈನ್. ಇವೆಲ್ಲ ಅಂಶಗಳು ಕಂಡು ಬಂದಿರುವಂಥದ್ದು. ಅಂಡ್ ದ ಲಾಸ್ಟ್ ಫ್ಯೂ ಮೋರ್ ವರ್ಕ್ಸ್ ಬಗ್ಗೆ ಹೇಳಬೇಕಾದ್ರೆ, that is what responsibilities.
responsibilities 1914, and a vision, this is very important, a vision, that is 1925. prose work ಡಬ್ಲ್ಯೂ ಬಿ ಇಟ್ಸ್ ಅವರು ಬರೆದಿರುವಂಥದ್ದು ಒಂದು ಪ್ರೋಸ್ ವರ್ಕ್ ಅಂತ ಹೇಳ್ಬೋದು. ಓಕೆನಾ, ಏನು ಸೊ ಜಾನ್ ರೈಡನ್, ಡಬ್ಲ್ಯೂ ಬಿ ಇಟ್ಸ್ ನೋಡಿದ್ದೀವಿ, ವಿಲಿಯಂ ವರ್ಡ್ಸ್ವರ್ತ್ ಆ್ಯಂಡ್ ಟಿ ಎಸ್ ಇಲಿಯಟ್ ಆಲ್ಮೋಸ್ಟ್ ವರ್ಕ್ ನೋಡಿದ್ದೀವಿ. ಓಕೆನಾ, ನೆಕ್ಸ್ಟ್ ಟಿ ಎಸ್ ಇಲಿಯಟಿನ ಒಂದು ಡ್ರಾಮಾಸ್ಗಳು ಹೇಳಬೇಕಾದ್ರೆ ಮರ್ಡರ್ ಇನ್ ದ ಕ್ಯಾಥೆಡ್ರಲ್, ದ ಕಾಕ್ಟೇಲ್ ಪಾರ್ಟಿ. ಓಕೆನಾ, 4 ಡ್ರಾಮಾಸ್ ಬರೆದಿದ್ದಾರೆ ಅವರು. ಓಕೆನಾ, 2 ಡ್ರಾಮಾಸ್ ಹೇಳಿದ್ದೀನಿ, ಎಸ್ 2 ಡ್ರಾಮಾಸ್ ಅಂತ ಹೇಳಿದ್ದೀನಿ. ಫೈನ್. Next, okay na, coming to the next point. Next question please. Who made the following comment? What? Poets are the unacknowledged legislators of the world and of the world. Idu one statement. And poetry records the best and happiest moments of the happiest and the best minds. Very nice. Poetry created agide yarinda ಒಂದು happiest and best mind ದಿಂದ ಅನ್ನೋದು ಅಂಶ ಕಂಡು ಬರುವಂತದ್ದು. ಓಕೆನಾ, that's it. Here we see the poets are the unacknowledged legislator of the world was made by P.B. Shelley. Undoubtedly P.B. Shelley ಅಂತ ಹೇಳ್ಬೋದು. ಈ ಒಂದು lines we can see such line in the work called prose work. ಯಾವ್ದ್ರಿ? That is a defense of poetry. 1821ದಲ್ಲಿ ಕಂಡು ಬಂದಿರುವಂಥದ್ದು. ಓಕೆನಾ, 1821ದಲ್ಲಿ. ಬಟ್ ಇದು ಪಬ್ಲಿಷ್ ಯಾವಾಗಿದೆ? ಪೋಸ್ಟ್ ಹ್ಯೂಮಸ್ಲಿ, POST ಪೋಸ್ಟ್ ಹ್ಯೂಮಸ್ಲಿ, ಇವರ ಮರಣದ ನಂತರ 1840ಯಲ್ಲಿ ಪಬ್ಲಿಷ್ ಆಗಿದೆ. 1820ರಲ್ಲಿ ಬರೆಯಲ್ಪಟ್ಟಿದೆ, 1840ಯಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಸೊ ಹಿಯರ್ ವಿ ಕ್ಯಾನ್ ಸಿ ದ ವಿಷನರಿ. ಇಟ್ ಈಸ್ ಅ ಫಾರ್ಮಲ್ ಲ್ಯಾಂಡ್ಮಾರ್ಕ್ಸ್ of British literature and also visionary creator who shapes society's moral ideas and cultural through their imaginative power. Moral, cultural ideas and cultural through their ideas. Moral ideas and cultural thoughts. Even though means imaginative power create ಮಾಡಲಿಕ್ಕೆ ಹೆಲ್ಪ್ ಆಗುವಂತದ್ದು. ಓಕೆನಾ, ನೆಕ್ಸ್ಟ್ again the poetry. What is that? Poetry records the best and the happiest moment of the happiest and the best minds. That is what called again a defense of poetry ಅಲ್ಲಿನೇ ಹೇಳಲ್ಪಟ್ಟಿರುವಂತದ್ದು ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಕಂಡು ಬರ್ತಾ ಇದೆ ಅಂದ್ರೆ, what is the view of Shelley on poetry means of capturing profound human emotions and thoughts. ಒಬ್ಬ ಹ್ಯೂಮನಿನ ಇಮೋಷನ್ ಮತ್ತು ಥಾಟ್ಸ್ ಅನ್ನ ಕ್ಯಾಪ್ಚರ್ ಮಾಡೋದ್ರ ಮೂಲಕ ಪೋಯಿಟ್ರಿಯನ್ನ ಬರೆಯಲ್ಪಟ್ಟಿರುವಂತದ್ದು ಅಂಶ ಹೇಳ್ಬೋದು. ಓಕೆನಾ, ಫಾರ್ ಎಕ್ಸಾಂಪಲ್ ದರಾ ಬೇಂದ್ರೆ ಅವರದ್ದು ನೀ ಹಿಂಗ ನೋಡಬೇಡ ನನ್ನ ಅನ್ನೋದು ಒಂದು ಏನು ಪೋಯಮ್ ಕಂಡು ಬರ್ತಾ ಇದೆ ನೋಡ್ರಿ. ಆಕ್ಚುಲಿ ಇಟ್ ಈಸ್ ಅ ಎಲಿಜಿ ಸಾಂಗ್. ಎಲಿಜಿ ಮೀನ್ಸ್ ದ ಸಾಂಗ್ ವಿಚ್ ಈಸ್ ಸಂಗ್ ಆನ್ ದ ಡೆತ್ ಪರ್ಸನ್ ಮೇಲೆ ಹಾಡಲ್ಪಟ್ಟಿರುವಂಥ ಬರೆಯಲ್ಪಟ್ಟಿರುವಂಥ ಅಂಶಕ್ಕೆ ಎಲಿಜಿ ಸಾಂಗ್ ಅಂತ ಹೇಳಲಾಗ್ತದೆ. ಅಕಾರ್ಡಿಂಗ್ ಟು ದಟ್ ಪೋಯಮ್ ಹೇಳಬೇಕಾದ್ರೆ ಹಸ್ಬೆಂಡ್ ಆದವರು ಸನ್ನಿನ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇರ್ತದೆ, ಗಿಫ್ಟ್ ತಗೊಂಡು ಬರ್ಲಿಕ್ಕೆ ಹೋಗಿರ್ತಾರೆ. ರಿಟರ್ನ್ ಬರೋವರೆಗೂ ಈ ಸನ್ನಿನ ಒಂದು ಡೆತ್ ಆಗ್ತದೆ. ತಾಯಿಯಾದವಳು ತನ್ನ ಆರ್ಮ್ಸ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಕಣ್ತುಂಬ ಕಣ್ಣೀರ್ ಕಂಡು ಬರ್ತಿರ್ಬೇಕಾದ್ರೆ ಗಂಡನ್ನ ನೋಡ್ತಾಳೆ ವಿತೌಟ್ ಟೆಲ್ಲಿಂಗ್ ಎನಿಥಿಂಗ್ ಅಬೌಟ್ ಟೈಮ್ ದಟ್ ಸನ್. ಮಗು ಸತ್ತಿದ್ದೀರಿ ಹಂಗೆ ಅಂತ ಹೇಳಿಕ್ ಬರೋದಿಲ್ಲ. ಆ ಮೂಮೆಂಟ್ ಅಲ್ಲಿ ಏನ್ ಕಂಡು ಬರ್ತದೆ? ಕಣ್ಣೀರ್ ಕಂಡು ಬರ್ತದೆ. ಆ ಮೂಮೆಂಟ್ ಅಲ್ಲಿ ಏನಾಗ್ತದ್ರಿ, ನೀ ಹಿಂಗ ನೋಡಬೇಡ ನನ್ನ ಅನ್ನೋದೇನು ಒಂದು ಸಾಂಗ್ ಕಂಡು ಬರ್ತದೆ. ದಟ್ ಈಸ್ ವಾಟ್ ಪೋಯಟ್ರಿ ಮೀನ್ಸ್. ಇಟ್ ಈಸ್ ಅ ರೆಕಾರ್ಡ್ ಆಫ್ ದ ಬೆಸ್ಟ್ ಅಂಡ್ ಹ್ಯಾಪಿಯೆಸ್ಟ್ ಮೂಮೆಂಟ್. ಒಂದು ಬೆಸ್ಟ್ ಅಂಡ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಇದೆ, ನಾನು ಅಲ್ಲಿ ಹೇಳಿದ್ದೀನಿ. ವಾಟ್ ಈಸ್ ದ ಫರ್ದರ್ ಹೇಳ್ಬೇಕಾದ್ರೆ ಆಫ್ ದ ಹ್ಯಾಪಿಯೆಸ್ಟ್ ಅಂಡ್ ದ ಬೆಸ್ಟ್ ಮೈಂಡ್ಸ್ ಅಂದ್ರೆ
ಒಬ್ಬ ಮೀನ್ಸ್ ಇಟ್ ಪೋಯಟ್ರಿ ಕ್ಯಾಪ್ಚರ್ಸ್ ದ ಹ್ಯೂಮನ್ಸ್ ಮೈಂಡ್ಸ್ ಅಂಡ್ ಎಮೋಷನ್ಸ್. ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದೆಯಲ್ಲ ದ ಫೀಲಿಂಗ್ ಆಫ್ ದಟ್ ವೈಫ್. ಎಸ್, ಅದು ಕ್ಯಾಪ್ಚರಿಂಗ್ ಮಾಡೋದ್ರಲ್ಲಿಕ ಬರೆಯಲ್ಪಟ್ಟಿರುವಂಥದ್ದು ಕೃತಿಗೆ ಪೋಯಿಟ್ರಿ ಅಂತ, ಬರೆಯುವಂಥ ಒಂದು ಫಾರ್ಮ್ಗೆ ಪೋಯಿಟ್ರಿ ಅಂತ ಹೇಳಬಹುದು. ಲೈಕ್ ದಟ್. ಓಕೆನಾ? ಅಬ್ಸಲಮ್ ಅಂಡ್ ಎಚಿಥೋಪಲ್ ಅನ್ನೋದು ಆಲ್ಮೋಸ್ಟ್ ಆಗಿದೆ. ಫೈನ್. ನೆಕ್ಸ್ಟ್, ಹೂ ಇಸ್ ದಟ್? ಟಿ.ಎಸ್. ಎಲಿಯಟ್ ಸ್ಟಡಿ ಮಾಡಿದ್ದೀವಿ. ವಿ ಸ್ಟಡಿಡ್ ಅಬೌಟ್ ಟಿ.ಎಸ್. ಎಲಿಯಟ್ and S.T. Coleridge and John Dryden too. Yes, and of course P.B. Shelley. Right now we have seen. Okay na? P.B. Shelley ಇದು ಆಗಿದೆ, ಅದು ಕೂಡ ನಾವು ಸ್ಟಡಿ ಮಾಡಿವಿ. Next we have to move on to the, what is that? 78 questions. Shall see 10 questions only. More than 1 hour ಆಗಿದೆ. I am guessing like that. Okay na? Mostly. A.C. Bradley, am I right? A.C. Bradley's Shakespearean tragedy was published in the year 1904. 1904 ಅಂತ ಹೇಳಲಾಗಿದೆ. So here Andrew Cecily, he is very famous ನೋಡ್ರಿ, the critic. Okay na? Andrew Cecil Bradley, 1851 to 1935 lifetime ಅಂತ ಹೇಳ್ಬೋದು. Renowned English literary scholar and a critic. English literary scholar and a critic ಅಂತ ಹೇಳ್ಬೋದು. Best known for his profound work, that is Shakespearean tragedy ಅಂತ ಹೇಳ್ಬೋದು. ಓಕೆನಾ? He was professor of poetry at Oxford University and lectured extensively on literature. ಏನ್ರಿ? ಪ್ರೊಫೆಸರ್ ಆಗಿದ್ದಾರೆ ಆಫ್ ಪೋಯಿಟ್ರಿ ಒಂದು ವಿಷಯದಲ್ಲಿ ಪ್ರೊಫೆಸರ್ ಆಗಿ ಕಂಡು ಬಂದಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅಂತ ಹೇಳ್ಬೋದು. ಓಕೆನಾ? ಒಂದು ಸೆಮಿನಲ್ ವರ್ಕ್. ಓಕೆನಾ? ಎಸ್. What is it? Shakespearean tragedy. ಹೌದಲ್ಲ? Shakespearean tragedy, he analyzes the Shakespearean's 4 great tragedies. 4 great tragedies. One is Hamlet, Othello, King Lear and Macbeth. ಓಕೆನಾ? ಈ ಒಂದು 4 ಟ್ರಾಜಿಡೀಸ್ ಮೇಲೆ ಕ್ರಿಟಿಸಿಸಮ್ ಅನ್ನ ಕೈಗೊಂಡಿರುವಂತಹ ಕೃತಿ ಶೇಕ್ಸ್ಪಿಯರಿಯನ್ ಟ್ರಾಜಿಡಿ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ಆಕ್ಸ್ಫರ್ಡ್ ಲೆಕ್ಚರ್ಸ್ ಆನ್ ಪೋಯಿಟ್ರಿ. ಸೆಕೆಂಡ್ ಒನ್ ಆಕ್ಸ್ಫರ್ಡ್. ಓಕೆನಾ? ಆಕ್ಸ್ಫರ್ಡ್ ಅಂದರೆ ಈಗ ಯಾವುದು? ದಿಸ್ 1904 ಹೇಳಲಾಗಿದೆ. ಆಕ್ಸ್ಫರ್ಡ್ ಲೆಕ್ಚರ್ಸ್ ಆನ್ ಪೋಯಿಟ್ರಿ. ಓಕೆನಾ? ಪೋಯಿಟ್ರಿ 1909ದಲ್ಲಿ ಕಲೆಕ್ಷನ್ ಆಫ್ ಲೆಕ್ಚರ್ಸ್ ಆನ್ ಪೋಯಿಟ್ರಿ ಅಂತ ಹೇಳ್ಬೋದು. ಓಕೆನಾ? and also in a depth essay on ಶೇಕ್ಸ್ಪಿಯರಿಯನ್ ಎಸ್ಸೆ ಬಗ್ಗೆ ಕೂಡ ಹೇಳಲಾಗಿದೆ. ಆನ್ ಶೇಕ್ಸ್ಪಿಯರಿಯನ್ಸ್ದು ಒಂದು ಟ್ರಾಜಿಡಿ ಇದೆ, ದಟ್ ಈಸ್ ಆಂಟೋನಿ ಆ್ಯಂಡ್ ಕ್ಲಿಯೋಪಾತ್ರಾ. ಈ ಥರದ ಮೇಲಿನ ಕ್ವಶನ್ಸ್ ಬರ್ತದ್ರಿ ಅವನು. ಓಕೆನಾ? ಆಂಟೋನಿ ಆ್ಯಂಡ್ ಕ್ಲಿಯೋಪಾತ್ರಾ. ಪೋಯಿಟ್ರಿ ಫಾರ್ ಪೋಯಿಟ್ರಿ ಸೆಕ್, ಆರ್ಟ್ಸ್ ಫಾರ್ ಆರ್ಟ್ ಸೆಕ್. ಗೊತ್ತಾನೆ? ಆರ್ಟ್ಸ್ ಫಾರ್ ಆರ್ಟ್ ಸೆಕ್ ಯಾವ ಥರ ಆಸ್ಕರ್ ವೈಲ್ಡ್ ಅವರು ಆ ಒಂದು ವಿಷಯದ ಬಗ್ಗೆ ಆದ್ಯತೆ ಕೊಟ್ಟಿದ್ದಾರೆ. ಲೈಕ್ ಪೋಯಿಟ್ರಿ ಫಾರ್ ಪೋಯಿಟ್ರಿ ಸೆಕ್, ದಟ್ ಈಸ್ ಯಾರು? A.C. ಬ್ರಾಡ್ಲಿ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ಕಮೆಂಟರಿ ಆನ್ ಟೆನಿಸನ್ಸ್ ಇನ್ ಮೆಮೋರಿಯಂ. ವೆರಿ ನೈಸ್. Commentary on Tennyson's in Memoriam. ಇದೊಂದು ಎಲಿಜಿ ಇದೆ. ಓಕೆನಾ? ಎಲಿಜಿ ಬರೆಯಲ್ಪಟ್ಟಿರೋದು ಟೆನಿಸನ್, ಅದರ ಮೇಲೆ ಕಮೆಂಟರಿ ಕೈಗೊಂಡಿರುವಂಥದ್ದು. ಅಂಡ್ ದ ಲಾಸ್ಟ್ ಒನ್ ಅ ಮಿಸ್ಸೆಲೆನಿ. ಓಕೆನಾ? ಈ ಒಂದು ಕೃತಿಯಾಗಿ ಕಂಡು ಬಂದಿದೆ 1929 ಅಂತ ಹೇಳ್ಬೋದು. ಇನ್ನು ಕಮೆಂಟರಿ ಬಗ್ಗೆ ಹೇಳಬೇಕಾದ್ರೆ 1901. ಓಕೆನಾ? ಇನಫ್. Why he selected the 4 great tragedies of William Shakespeare, that is to those 4 like Hamlet, Othello, King Lear and Macbeth, not focusing on other his great tragedies, because it tells about ಒಂದು ಸೈಕಾಲಜಿಕಲ್ ಕಾಂಪ್ಲೆಕ್ಸಿಟೀಸ್ ಕಂಡು ಬರ್ತಾ ಇದೆ. ಫಸ್ಟ್ ಥಿಂಗ್ ಹೇಳಬೇಕಾದ್ರೆ ಒಂದು ಸೈಕಾಲಜಿಕಲ್ ಕಾಂಪ್ಲೆಕ್ಸಿಟೀಸ್ ಆಗಿ ಒಂದು ಕಂಡು ಬಂದಿದೆ. ಅಂದರೆ ಮಾರಲ್ ಸ್ಟ್ರಗಲ್ಸ್ ಆಫ್ ಸೆಂಟ್ರಲ್ ಕ್ಯಾರೆಕ್ಟರ್ ಆಗಿ ಇನ್ನೊಂದು ಕಂಡು ಬಂದಿದೆ ಅಂತ ಹೇಳ್ಬೋದು. ಓಕೆನಾ? ಸೊ ಹಿಯರ್ ವಿ ಕ್ಯಾನ್ ಸಿ ದ ರಿಯಲ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ದ ಇನ್ನರ್ ಕಾನ್ಫ್ಲಿಕ್ಟ್. internal conflicts, and
ಮೋಟಿವೇಶನ್ಸ್ ಆ್ಯಂಡ್ ಟ್ರಾಜಿಕ್ ಫ್ಲಾಸ್. ಮೋಟಿವೇಶನ್ ಸಿಗ್ತದೆ, ಇದರಿಂದ ಟ್ರಾಜಿಕ್ ಫ್ಲಾ ಅನ್ನೋದು ಕಂಡು ಬರ್ತದೆ. ಫಾರ್ ದಿಸ್ ರೀಸನ್ ಹಿ ಹ್ಯಾಸ್ ಸೆಲೆಕ್ಟೆಡ್ ಅಂತ ಹೇಳ್ಬೋದು. ಓಕೆನಾ? ಫೈನ್. ನೆಕ್ಸ್ಟ್ ಕ್ವಶನ್. ಇದು 1903, 1906, 1995 ಏನು ಮಲ್ಟಿಪಲ್ ಕ್ವಶನ್ಸ್ಗೆ ಆನ್ಸರ್ಸ್ಗೆ ಏನು ಕೊಟ್ಟಿದ್ದಾನಲ್ಲ. ಓಕೆನಾ? ಫೈನ್. Axel's Castle was written by whom? Edmund Wilson. Edmund Wilson ಅಂತ ಹೇಳ್ಬೋದು. Who is that? Edmund Wilson. 1931ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. Axel's Castle was written by Edmund Wilson. It is published on 1931. Seminal work of literary criticism. ಇದೊಂದು ಲಿಟರರಿ ಕ್ರಿಟಿಸಿಸಮ್ ಆಗಿ till now whatever from 70 to up to 80 what you are studying, what you are analyzing the question, that questions is asked in the area of literary criticism ಅಂತ ಹೇಳ್ಬೋದು. ಓಕೆನಾ? ಫೈನ್. ಯಾವುದು ಲಿಟರರಿ ಕ್ರಿಟಿಸಿಸಮ್ ಬಗ್ಗೆ ಕಂಡು ಬಂದಿರುವಂಥದ್ದು ಅಂತ ಹೇಳ್ಬೋದು. ಇಟ್ ಈಸ್ ಸಿಂಬಾಲಿಸ್ಟ್ ಮೂಮೆಂಟ್ ಎಕ್ಸ್ಪ್ಲೋರ್ಸ್ ದ this theory, this work explore the symbolist ಒಂದು ಮೂಮೆಂಟ್ ಬಗ್ಗೆ ಏನು ಮಾಡ್ತಿದ್ರೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಂತ ಹೇಳ್ಬೋದು. ಸೊ ಹಿಯರ್ ದ ವಿಲ್ಸನ್ ಅನಲೈಸಸ್ ದ ವರ್ಕ್ಸ್ ಬೈ ಕೀ ಫಿಗರ್ಸ್ ಸಚ್ ಆಸ್ ಡಬ್ಲ್ಯೂ ಈಟ್ಸ್. ಈ ಒಂದು ಕೃತಿಯಲ್ಲಿ ಕೆಲವಾರು ರೈಟರ್ಸ್ನ ವರ್ಕ್ಸ್ನ ಅನಲೈಸ್ ಮಾಡಿದ್ದಾನೆ. ವಿಚ್ ಆರ್ ದೋಸ್ ರೈಟರ್ಸ್ ಅಂತ ಹೇಳಬೇಕಾದ್ರೆ ಡಬ್ಲ್ಯೂ ಬಿ ಈಟ್ಸ್, T.S. Eliot, am I right? T.S. Eliot, Marcel Proust, P-R-O-U-S-T, Proust, and the next James Joyce, psychological concept, and Gertrude, G-E-R-T-R-U-D, Gertrude Stein, S-T-E-I-N, Stein. These are the writers where Edmund Wilson has analyzed the works of these are the writers ಅಂತ ಹೇಳ್ಬೋದು. So the book is recognized, it's clear and insightful critique that introduced the readers of the complexities of the modernist literature. Readers ಅಂದರೆ ಕಾಂಪ್ಲೆಕ್ಸಿಟೀಸ್ ಯಾವ ಥರ ಕಂಡು ಬರ್ತಾ ಇದೆ ಮಾಡರ್ನ್ ಎರಾದಲ್ಲಿ ಅದರ ಒಂದು ವಿಶ್ಲೇಷಣೆ ಅಂತ ಹೇಳ್ಬೋದು. ಹಾಗಾದರೆ ವೈ ಸಚ್ ರೈಟರ್ಸ್ ಓನ್ಲಿ ಫೋಕಸಿಂಗ್ ಆನ್ ಅಬೌಟ್ ದ ಕಾಂಪ್ಲೆಕ್ಸಿಟೀಸ್ ಮೈಂಡ್. ಈ ಒಂದು ಕಾಂಪ್ಲೆಕ್ಸಿಟೀಸಿನ ಒಂದು ಮೈಂಡು 16, 17, 18, 19th ಸೆಂಚುರಿಯಲ್ಲಿ ಕಂಡು ಬಂದಿಲ್ಲ. ವೈ ಇಟ್ ಕಮ್ಸ್ ಇನ್ ಮಾಡರ್ನ್ ಎರಾ ಓನ್ಲಿ? ಥಿಂಕ್ ಅಬೌಟ್ ದಟ್. ಬಿಕಾಸ್ ವಿ ಹ್ಯಾಡ್ 2 ಗ್ರೇಟ್ ವರ್ಲ್ಡ್ ವಾರ್. ಓಕೆನಾ? ಈ 2 ಗ್ರೇಟ್ ವರ್ಲ್ಡ್ ವಾರ್ದಿಂದ ಏನಾಗ್ತದೆ, ಮನುಷ್ಯನಲ್ಲಿ ಒಂದು ಆಸಕ್ತಿ, ಬಿಲೀವ್, ಹೋಪ್ಲೆಸ್ಲೆಸ್ ಲೈಫ್ ಆಯಿತು, ಅವು ಕಂಡು ಬರ್ತದೆ. ಇವಾಗ ಪ್ರೆಸೆಂಟ್ಲಿ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಕಂಡು ಬರ್ತಾ ಇದೆ. ಅವರಲ್ಲಿ ಹೋಗಿ ವಾಟ್ ಈಸ್ ಲೈಫ್, ವಾಟ್ ಈಸ್ ಹೋಪ್ ಅನ್ನೋದ್ರ ಬಗ್ಗೆ ಕೇಳ್ರಿ, ದೇ ವಿಲ್ ಗಿವ್ ಇನ್ ಆನ್ಸರ್ ಇನ್ ಏನು ಹೇಳ್ತೀರಿ, ಒಂದು ನೆಗೆಟಿವ್ ಆಗಿನೇ ಕಂಡು ಬಂದಿರುವಂಥ ಆನ್ಸರ್ ಕಂಡು ಬರ್ತದೆ. ಆ ಒಂದು ಏನು ಪೆಸಿಮಿಸ್ಟಿಕ್ ಆಗಿ ಇರುವಂಥದ್ದು, ನಿರಾಶವಾದಿತನಾಗಿ ಕಂಡು ಬರ್ತದೆ. ಅದೇ ಹ್ಯಾಪನ್ ಮಾಡರ್ನ್ ಏರಾದಲ್ಲಿ ಕಂಡು ಬರ್ತದೆ. 2 ಗ್ರೇಟ್ ವರ್ಲ್ಡ್ ವಾರ್ ಆಗಿರುವಂಥದ್ದು ಹ್ಯಾಪನ್ ಇದೆ. ಅದಕ್ಕೆ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇಂಜಿನಿಯರ್ ಓದಿರ್ತಾನೆ, ಇಂಜಿನಿಯರ್ ಓದಿ ಮೆಡಿಕಲ್ ಶಾಪ್ ತೆಗಿತಾನೆ. ಇಂಜಿನಿಯರ್ ಯಾಕೆ ಓದಬೇಕು? ಡೈರೆಕ್ಟ್ ಮೆಡಿಕಲ್ ಶಾಪ್ ತೆಗಿಬೋದಿತ್ತಲ್ಲ. ಮೀನ್ಸ್ ಏಮ್ಲೆಸ್ನೆಸ್, ಎಂಬಿಷನ್ ಇರೋದಿಲ್ಲ, ಏಮ್ ಇರೋದಿಲ್ಲ. ಮೀನ್ಸ್ ಬಿಕಾಸ್ ಅದು ಕಾಂಪ್ಲೆಕ್ಸಿಟೀಸ್ ಇರುವಂಥದ್ದು ಒಂದು ಎಫೆಕ್ಟ್ ಹ್ಯೂಮನ್ ಮೈಂಡಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸಚ್ ಥಿಂಗಲ್ಲಿ ಏನು ಮಾಡ್ತದ್ರಿ, ಅಂಶಗಳು ಇವರು ಬರೆಯಲ್ಪಟ್ಟಿರುವಂಥ ರೈಟರಿನ ಒಂದು ಕೃತಿಗಳು ಅಂಶಗಳನ್ನು ಅಧ್ಯಯನ ಕೈಗೊಳ್ತೀವಿ. ದ ಆಕ್ಸೆಲ್ ಕ್ಯಾಸಲ್ ಅಂತ ಹೇಳ್ಬೋದು. ಓಕೆನಾ? ಸೊ ಬಿಫೋರ್ ದಟ್ ನೆಕ್ಸ್ಟ್ ವಾಟ್ ಅಬೌಟ್ ಹಿಮ್, ಫ್ಯೂ ಮೋರ್ ಥಿಂಗ್ಸ್ ಬಗ್ಗೆ ಹೇಳಬೇಕಾದ್ರೆ, ನೆಕ್ಸ್ಟ್ ಕ್ವಶನ್ ಆಕ್ಸೆಲ್ಸ್, ವೇಟ್ ಎ ಸೆಕೆಂಡ್, ನೆಕ್ಸ್ಟ್ ಅಬೌಟ್ F.R. Lewis, very famous literary critic, ಇವನು ಕೂಡ. ಓಕೆನಾ? ಸೊ ಫ್ರಾಂಕ್ ರೇಮಂಡ್ ಲೇವಿಸ್ influential British literary critic and a scholar of 20th century ಅಂತ ಹೇಳ್ಬೋದು. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಆಗಿದೆ. ಓಕೆನಾ? ಲಿಟರರಿ ಕ್ರಿಟಿಸಿಸಮ್ಗೆ ಬಹಳಷ್ಟು ಆದ್ಯತೆ ಕೊಟ್ಟಿರುವಂಥದ್ದು. ಓಕೆನಾ? ಹಿ ಆರ್ಗ್ಯೂಡ್ ದಟ್
ಒಂದು ಆರ್ಗ್ಯುಮೆಂಟ್ ಹೇಳಿರುವಂಥದ್ದು ಆನ್ ಕ್ರಿಟಿಸಿಸಮ್ ದ್ಯಾಟ್ ಲಿಟ್ರೇಚರ್ಸ್ ರೋಲ್ ಓಕೆನಾ ಲಿಟ್ರೇಚರ್ಸ್ ರೋಲ್ ವಾಸ್ ನಾಟ್ ಜಸ್ಟ್ ಅಸ್ಥೆಟಿಕ್. ಇದು ಕೇವಲ ಲಿಟ್ರೇಚರಿನ ಒಂದು ಕಾರ್ಯ ಇಸ್ಥೆಟಿಕ್ ಕೊಡುವಂಥದ್ದು ಅಲ್ಲ, ಅದರೊಂದಿಗೆ ಬಟ್ essential to the social and moral health of the society. ಸೊಸೈಟಿಯಲ್ಲಿ ಬಹಳಷ್ಟು ಕಷ್ಟ ನಷ್ಟ ನೋವು ಇದೆ, ಅದು ಕೂಡ ನಾವು ರೆಪ್ರೆಸೆಂಟ್ ಮಾಡಬೇಕು. ನಾಟ್ ಓನ್ಲಿ ಫೋಕಸಿಂಗ್ ಆನ್ ಎಸ್ಥೆಟಿಕ್ ಬ್ಯೂಟಿ, ಎಸ್ಥೆಟಿಕ್ ನೇಚರ್, ನೋ, ದಟ್ ಈಸ್ ನಾಟ್ ಲಿಟ್ರೇಚರ್. ಇಟ್ ಶುಡ್ ಗಿವ್ ದ ಇಂಟರ್ಪ್ರಿಟೇಷನ್ ಆಫ್ ಮೆರಿಟ್ ಅಂಡ್ ಡಿಮೆರಿಟ್ ಆಫ್ ಹ್ಯೂಮನ್ ಲೈಫ್ ಅಂತ ಹೇಳ್ಬೋದು. ದಟ್ ಈಸ್ FR ಲೇವಿಸ್ ಅವರು ಹೇಳಿರುವಂಥದ್ದು. ಸೊ ಪ್ಲೀಸ್ ಕೆಲವೊಂದು ವರ್ಕ್ಸ್ ಇದ್ದಾವೆ, ಬರ್ಕೊಂಡ್ಬಿಡಿ. ಓಕೆನಾ? ಐ ನೋ 10 ಕ್ವಶನ್ ಈಸ್ ಇನಫ್. ಇನ್ ಬ್ರಿಟಿಷ್ ಲಿಟ್ರೇಚರ್ದಲ್ಲಿ ದಟ್ ಈಸ್ ಡಿಫ್ರೆಂಟ್. ಲಿಟರರಿ ಕ್ರಿಟಿಸಿಸಮ್ ಇಟ್ ನೀಡ್ಸ್ ಲಿಟಲ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಆಲ್ಸೋ ಥೇರೀಸಲ್ಲಿ. ಸೊ ಫರ್ದರ್ ಮೋರ್ ಇವ್ರ ವರ್ಕ್ಸ್ ಬಗ್ಗೆ ಹೇಳಬೇಕಾದ್ರೆ ನ್ಯೂ ಬಿಯರಿಂಗ್ ಇನ್ ಇಂಗ್ಲಿಷ್ ಪೋಯಿಟ್ರಿ, ನ್ಯೂ ಬಿಯರಿಂಗ್ ಇನ್ ಇಂಗ್ಲಿಷ್ ಪೊಯೆಟ್ರಿ 1932ದಲ್ಲಿ ಓಕೆನಾ ಪಬ್ಲಿಷ್ ಆಗಿರುವಂಥದ್ದು. ಸೊ ಹಿಯರ್ ಹಿ ಹೈಲೈಟ್ಸ್ ದ 2 great poets, that is T.S. Eliot and Gerard Manley Hopkins. ಕರ್ಟಲ್ ಸಾನೆಟ್ ಇಂಟ್ರೊಡ್ಯೂಸ್ ಮಾಡಿದವರು G.M. ಹಾಪ್ಕಿನ್ಸ್. ಓಕೆನಾ? ಹಾಪ್ಕಿನ್ಸ್ ನೋಡ್ರಿ, ನ್ಯೂ ಬಿಗಿನಿಂಗ್ ಇನ್ ಇಂಗ್ಲಿಷ್ ಪೊಯಿಟ್ರಿಯಲ್ಲಿ 2 ರೈಟರ್ಸ್ನ ಸೆಲೆಕ್ಟ್ ಮಾಡಿ ಹೇಳಲ್ಪಟ್ಟಿರುವಂಥದ್ದು. ರೆವಲ್ಯೂಷನ್ ಓಕೆನಾ? ರೆವಲ್ಯೂಷನ್ ಬಗ್ಗೆ ಹೇಳಬೇಕಾದ್ರೆ 1936 ಅಂತ ಹೇಳ್ಬೋದು. ಓಕೆನಾ? ಇಂಗ್ಲಿಷ್ ಪೊಯಿಟ್ರಿನ ಒಂದು ಕಂಟಿನ್ಯೂಷನ್ ಪಾರ್ಟ್ ಆಗಿ ಕಂಡುಬರ್ತದೆಯಾ. D.H. ಲಾರೆನ್ಸ್ ಏನ್ರಿ ಒಬ್ಬ ನಾವೆಲಿಸ್ಟ್ ಆಗಿ ಕಂಡುಬಂದಿದ್ದಾನೆ 1955ದಲ್ಲಿ ಅಂತ ಹೇಳ್ಬೋದು. ಸ್ಟಡಿ ಅಬೌಟ್ ಯಾರು T.H. ಲಾರೆನ್ಸ್ನ ಒಂದು ವರ್ಕ್ನ ಸ್ಟಡಿ ಕೈಗೊಂಡಿರುವಂಥದ್ದು, ನಾವೆಲ್ಸ್ನ. ಈಸ್ ಆಲ್ಸೋ ಫೇಮಸ್ ರೈಟರ್. ಓಕೆನಾ? ಸನ್ಸ್ ಆ್ಯಂಡ್ ಲವರ್ಸ್ನ ಒಂದು ನಾವೆಲ್ ಬರೆಯಲ್ಪಟ್ಟಿದ್ದಾರೆ. ಓಕೆನಾ? ಭಾಳಷ್ಟು ಇದ್ದಾವೆ. ಓಕೆ ಫೈನ್, ಇನ್ನೊಂದು ನೋಡೋಣ. ನೆಕ್ಸ್ಟ್ ಕಾಮನ್ ಪರ್ಸ್ಯೂಟ್, ಸೆಕೆಂಡ್ ಒನ್ ಕಾಮನ್. ನೆಕ್ಸ್ಟ್ ಒನ್ ಕಾಮನ್ pursuit 1952 collection of essays, literary criticism, contemporary culture ನ ಒಂದು ಕಲೆಕ್ಷನ್ ಆಗಿ ಕಂಡುಬಂದಿದೆ. ವೆರಿ ಇಂಪಾರ್ಟೆಂಟ್. ಎನ್ನ ಕ್ಯಾರೆನೀನಾ and other essays 1967. Next Dickens and the novelist. Dickens the novelist. ಇದಾದ್ಮೇಲೆ and Dickens novelist 1970. touching focuses on later novelist ಅಂತ ಹೇಳ್ಬೋದು. 1970 ಇವ್ರದ್ದು ಗ್ರೇಟ್ ಜನರಲ್ ಇದೆ, ಯು ಶುಡ್. ಏನು? ಇನ್ಫ್ಲೂಯೆನ್ಷಿಯಲ್ ಜರ್ನಲ್ ಸ್ಕ್ರೂಟ್ನಿ, ರೈಟ್? ಕೇಳ್ತಾನೆ ಸ್ಕ್ರೂಟ್ನಿ, ಇನ್ಫ್ಲೂಯೆನ್ಷಿಯಲ್ ಜರ್ನಲ್ಸ್ ಅಂತ ಹೇಳ್ಬೋದು. ಓಕೆನಾ? ಹಾಂ ಫೈನ್. ಸೊ ಓವರಾಲ್ ಆಗಿ ಹೇಳಬೇಕಾದ್ರೆ what is the major theme of his works ಅಂತ ಹೇಳಬೇಕಾದ್ರೆ moral approach, sensitive textual analysis and commitment to literature's role in society. Moral approach, sensitive textual analysis and commitment to literature's role in society. These are the things where we can see in the works of FR Lewis. Scrutiny, general, famous work ಇದೆ ನೋಡಿ, famous general. Okay, now don't forget. ಓಕೆನಾ? ಇನಫ್ ಅಲ್ಲ?
ಐ ನೀಡ್ ಟು ರೆಸ್ಟ್ ಆಲ್ಸೋ, ಐ ನೀಡ್ ಟು ಟೇಕ್ ರೆಸ್ಟ್ ಆಲ್ಸೋ. ಕಂಟಿನ್ಯೂಷನ್ more than 1 hour ಆಗಿರ್ಬೋದು. ಫೈನ್, ಲಾಸ್ಟ್ ಒನ್. 8th ಒಂದು ಈಸಿ ಇದೆ, ಬೇಗ ಕಂಪ್ಲೀಟ್ ಆಗ್ತದೆ. ಬಿಕಾಸ್ ಇಟ್ ಈಸ್ ಎಸ್ಕೇಪ್ ಫ್ರಮ್ ದ ಪರ್ಸನಾಲಿಟಿ. ಫೈನ್. ವಿಲಿಯಂ ಎಮ್ಸನ್ ಸಾಕು, ಭಾಳ ಆಯಿತು. ಬ್ರಿಟಿಷ್ ಕ್ರಿಟಿಕ್, ಹೌದಾ? ಬ್ರಿಟಿಷ್ ಪೋಯೆಟ್ ಆ್ಯಂಡ್ ಲಿಟ್ರರಿ ಕ್ರಿಟಿಕ್ ಅಂತ ಹೇಳ್ಬೋದು. ಬ್ರಿಟಿಷ್ ಪೋಯೆಟ್ ಆ್ಯಂಡ್ ಲಿಟ್ರರಿ ಕ್ರಿಟಿಕ್ ಆ್ಯಂಡ್ ನೋನ್ ಫಾರ್ ಹಿಸ್ ಪೈನಿಯರಿಂಗ್ ವರ್ಕ್ ಇನ್ ಕ್ಲೋಸ್ ರೀಡಿಂಗ್ ಆ್ಯಂಡ್ ಲಿಟ್ರರಿ ಅನಾಲೈಸಿಸ್. ಕ್ಲೋಸ್ ರೀಡಿಂಗ್ ಆ್ಯಂಡ್ ಲಿಟ್ರರಿ ಅನಾಲೈಸಿಸ್ ಈ ಒಂದು ಮೆಥಡನ್ನು ಫಾಲೋ ಮಾಡ್ತಾರೆ ಅವರ ಒಂದು ಕೃತಿಯಲ್ಲಿ. ಕ್ಲೋಸ್ ರೀಡಿಂಗ್ ಆ್ಯಂಡ್ ಅನಲೈಸಿಂಗ್, ವಾಟ್ ಇಸ್ ದಟ್? ಲಿಟ್ರರಿ ಅನಲೈಸಿಸ್ ಅಂತ ಹೇಳ್ಬೋದು. ಯುಟಿಲೈಸಿಂಗ್ ದ ಬೆಸ್ಟ್ ನೋನ್ ಫಾರ್ ಇಟ್ ಈಸ್ ಪೈನಿಯರಿಂಗ್ ವರ್ಕ್ ಇನ್ ಕ್ಲೋಸ್ ರೀಡಿಂಗ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ವಾಟ್ ಟೇಲ್ಸ್ ಅಬೌಟ್ ಹಿಮ್ ಅಂತ ಹೇಳಬೇಕಾದ್ರೆ ಆಯಿತು. ನೆಕ್ಸ್ಟ್, I.A. Richards' work laid the groundwork of new criticism. I.A. Richards ಏನಿದ್ದಾರಲ್ಲ, I.A. Richards, ರೈಟ್, ಅವರ ಒಬ್ಬ ಶಿಷ್ಯ, ಸ್ಟೂಡೆಂಟ್ ವಿಲಿಯಂ ಎಮ್ಸನ್ ಅಂತ ಹೇಳ್ಬೋದು. ಅವರ ಒಂದು ಗೈಡೆನ್ಸ್ದಿಂದ ಏನು ಮಾಡಿದ್ದಾರೆ ಇವರು, ವಿಲಿಯಂ ಆಮ್ಸನ್ ಒಂದು ಗ್ರೌಂಡ್ ವರ್ಕ್ ಫಾರ್ ದ ನ್ಯೂ ಕ್ರಿಟಿಸಿಸಮ್ ಮೂಮೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ರಿಟಿಸಿಸಮ್ ಮೂಮೆಂಟ್ ಥೇರೀಸನ್ನು ಹುಟ್ಟಬೇಕಾದ್ರೆ ಇವರು ಬರೆಯಲ್ಪಟ್ಟಿರುವಂಥ ಒಂದು ಕೃತಿ ಕೂಡ ಕಾರಣ ಆಗಿದೆ. ದಟ್ ಈಸ್ ನ್ಯೂ ಕ್ರಿಟಿಸಿಸಮ್ ಮೂಮೆಂಟ್ ಅಂತ ಹೇಳ್ಬೋದು. I.A. Richardson's ಒಂದು ಪಬ್ಲಿಕೇಶನ್ ಆಫ್ ದೇರ್ ವರ್ಕ್ಸ್ ಅಂಡ್ ವಿಲಿಯಂ ಎಮ್ಸನ್ ದ ಪಬ್ಲಿಕೇಶನ್ ಆಫ್ ಒನ್ ಇಂಪಾರ್ಟೆಂಟ್ ವರ್ಕ್, 7 types of ambiguity ಅಂತ ಬರ್ತದೆಯಾ. ಅದರಿಂದ ಒಂದು ನ್ಯೂ ಕ್ರಿಟಿಸಿಸಮ್ ಮೂಮೆಂಟ್ ಅನ್ನೋದು ಹುಟ್ಟಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಸೊ ಹಿಯರ್ ವಾಟ್ ಇಸ್ ದ ಮೀನಿಂಗ್ ಆಫ್ ನ್ಯೂ ಕ್ರಿಟಿಸಿಸಮ್ ಮೂಮೆಂಟ್ ಅಂತ ಹೇಳಬೇಕಾದ್ರೆ emphasizing the multiple meaning and complexities inherent in poetic language. ಅಂದರೆ ಒಂದು ವರ್ಡ್ ಇದೆ, the word itself has a multiple meaning. It doesn't give the exact meaning about that word. ನಾವು ಬಹಳಷ್ಟು ನಾವು while we are communicating with our friends, with the common people, with the societyಯಲ್ಲಿ ನಾವು ಕೆಲವೊಂದು ವರ್ಡ್ಸನ್ನ ಬಳಕೆ ಮಾಡ್ತೀವಿ. ನನಗೆ ಹೇಳಬೇಕಾದ್ರೆ ಫೈನ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಅವನೇನು ಬಿಡಲೆ ಅವ್ನು ಚಮಚ ಅವನು ಅಂತ ಹೇಳ್ತೀವಿ. ಓಕೆನಾ? ಅವನ್ ಚಮಚ, ಸಿ ಈಸ್ ನಾಟ್ ಎ ಸ್ಪೂನ್ ಆಫ್ ದಟ್ ಫೆಲೋ ಮೋರ್ ದೆನ್ ಅವನೇನು ಹೇಳ್ತಾನೆ, ಏನು ಹೇಳಿದ್ರು ಹೋಗಿ ಅವನ ಮುಂದೆ ಹೇಳ್ತಾನೆ. ದಿಸ್ ಈಸ್ ಹೌ ಕಾಲ್ಡ್ ದ ಮಲ್ಟಿಪಲ್ ಮೀನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಡ್. ವರ್ಕಿಂಗ್ ಆನ್ ಸಚ್ ಥಿಂಗ್ ಇಸ್ ಕಾಲ್ಡ್ ನ್ಯೂ ಕ್ರಿಟಿಸಿಸಮ್ ಮೂಮೆಂಟ್ ಅಂತ ಹೇಳ್ಬೋದು. ಇನಫ್, ಫೈನ್. ಹೌದಲ್ಲ? ಸ್ಪೂನ್ ಅಂತ ವರ್ಡ್ ಯೂಸ್ ಮಾಡಿದ್ದೀನಲ್ಲ, ಸೊ ಲೈಕ್ ದಟ್ ಭಾಳಷ್ಟು ಇದ್ದಾವೆ. ನಾಟ್ ಓನ್ಲಿ ದಿಸ್ ಒನ್. ನನಗೆ ಒಂದೊಂದ್ಸರಿ ನಗೆ ಬಂದ್ಬಿಡ್ತದೆ ಆ ಒಂದು ವಿಷಯದ ಬಗ್ಗೆ ಹೇಳಬೇಕಾದ್ರೆ. ಅಂದರೆ ಅಪ್ರಿಸಿಯೇಷನ್ದಲ್ಲಿ ಐರಾನಿ ಹುಡುಕೋದು, ಐರಾನಿಯ ವಿಷಯದಲ್ಲಿ ಅಂದರೆ ಅಪ್ರಿಸಿಯೇಷನ್ದಲ್ಲಿ ಐರಾನಿ ವೇದಲ್ಲಿ ಹೇಳುವಂಥದ್ದು ಅಂಶಕ್ಕೆ ಮಲ್ಟಿಪಲ್ ಮೀನಿಂಗ್ಸ್ ಅಂತ ಹೇಳ್ಬೋದು. ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಫೈನ್. ಹಾಗಾದರೆ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೀಸ್ ವರ್ಕ್ಸ್ ಅಂತ ಹೇಳಬೇಕಾದ್ರೆ 7 types of ambiguity. 30 ರಿವೈಸ್ಡ್ 1953 ಅಂತ ಹೇಳ್ಬೋದು. ಒಂದು ಲಿಟ್ರರಿ ಕ್ರಿಟಿಸಿಸಮಿನ ಒಂದು ವೇ ಆಫ್ ಥಾಟೇ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಯಾವುದು ಇದು? ವಿತ್ ದ ಪಬ್ಲಿಕೇಶನ್ ಆಫ್ ದಿಸ್ 7 types of ಟಿಲ್ ನೋ ವಾಟ್ ವಿ ಸ್ಟಡಿ
ಅಬೌಟ್ ಲಿಟ್ರರಿ ಕ್ರಿಟಿಸಿಸಮ್ ಬಗ್ಗೆ ಜಸ್ಟ್ ಥಿಂಕ್ ಅಬೌಟ್ ದಟ್, ಅಬೌಟ್ ನೇಚರ್, ಅಬೌಟ್ ಹ್ಯೂಮನ್ ಫೀಲಿಂಗ್ಸ್, ಆಮ್ ಐ ರೈಟ್? ದ ಓವರಾಲ್ ಒಂದು ಡಿಸ್ಕ್ರಿಪ್ಷನ್, ದ ಕನ್ಸ್ಟ್ರಕ್ಷನ್ ಆಫ್ ಪೋಯಿಟ್ರಿ, ಪ್ರೋಸ್, ಡ್ರಾಮಾ, ವಾಟ್ ಆರ್ ದ ಮೇಜರ್ ಥೀಮ್ಸ್ ಶುಡ್ ಬಿ ಇನ್ಕ್ಲೂಡೆಡ್ ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ. ಬಟ್ ನೋ, ನ್ಯೂ ಕ್ರಿಟಿಸಿಸಮ್ ಮೂವ್ಮೆಂಟ್ ಈಸ್ ಫೋಕಸ್ಡ್ ಆನ್ ಟೆಕ್ಸ್ಟ್ ಆಗಿ ಕಂಡು ಬಂದಿರುವಂಥದ್ದು. ದೇ ಓನ್ಲಿ ಫೋಕಸ್ಡ್ ಆನ್ ಟೆಕ್ಸ್ಟ್ ಅಲ್ಲಿ ಕಂಡು ಬಂದಿರುವಂಥ ವರ್ಡ್ಸ್ಗಳು, ವೆದರ್ ಇಟ್ ಗಿವ್ಸ್ ದ ಪ್ರಾಪರ್ ಮೀನಿಂಗ್ ಆರ್ ಹ್ಯಾವಿಂಗ್ ದ ಮಲ್ಟಿಪಲ್ ಮೀನಿಂಗ್. ಸೊ ವಿತ್ ದ ಪಬ್ಲಿಕೇಶನ್ ಆಫ್ 7 types of ambiguity, it changes the ಥಾಟ್ ಆಫ್ ದ ಲಿಟರರಿ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಆಗಿ ಹೇಳ್ತಾನೆ. ವಿಚ್ ಎಕ್ಸ್ಪ್ಲೋರ್ ದ ಮಲ್ಟಿಪಲ್ ಲೇಯರ್ಸ್ ಆಫ್ ಮೀನಿಂಗ್ ಇನ್ ಅ ಪೋಯಟ್ರಿ, ಫಂಡಮೆಂಟಲಿ ಚೇಂಜಿಂಗ್ ದ ಲಿಟರರಿ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಒಂದು ಏನು ಟ್ರೆಡಿಷನಲ್ ಏನು ಕಂಡು ಬಂದಿತ್ತಲ್ಲ, ಲಿಟರರಿ ಕ್ರಿಟಿಸಿಸಮ್ ಈ ಥರ ಬರೆಯಲ್ಪಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಏನು ಮಾಡ್ತದೆ, ಚೇಂಜ್ ಆಗ್ತದೆ ಅಂತ ಹೇಳ್ಬೋದು. ವಿತ್ ದಿಸ್ ಮೂಮೆಂಟ್, ವಿತ್ ದಿಸ್ ಪಬ್ಲಿಕೇಶನ್ ವಿ ಸಿ ದ ನ್ಯೂ ಥಿಯರಿ, criticism has emerged, that is new literary criticism ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಇದೆ ರೀ ನಮ್ಮ ಸಾಹಿತ್ಯ ಸ್ಟಡಿ ಮಾಡಬೇಕಾದ್ರೆ. ಎಸ್, ಫೈನ್. ನೆಕ್ಸ್ಟ್, some versions of pastoral, that is 1935 ದಲ್ಲಿ ಅಂತ ಹೇಳ್ಬೋದು. ಒಂದು pastoral analysis of pastoral literature ಬಗ್ಗೆ ಹೇಳುವಂಥದ್ದು. and the structure, this is the main ನೋಡಿಪ, ಇದೊಂದೇ ಪಬ್ಲಿಷ್ ಆಗಿದ್ದು, ರಿವೈಸ್ ಆಗಿದ್ದು ಇದು. ಆದರೂ ಸ್ವಲ್ಪ ಲಾಸ್ಟ್ ಬರ್ಕೊಡ್ರಿ. ದ ಸ್ಟ್ರಕ್ಚರ್ ಆಫ್ ಕಾಂಪ್ಲೆಕ್ಸ್, ಹೇಳಿಲ್ಲ, ಕಾಂಪ್ಲೆಕ್ಸ್ ವರ್ಡ್ಸ್, ಕಾಂಪ್ಲೆಕ್ಸ್ ವರ್ಡ್ಸ್ ಅಂತ ಹೇಳ್ಬೋದು. ಮಿಲ್ಟನ್ ಗಾಡ್, ಕ್ರಿಟಿಕಲ್ ಬುಕ್ ಇದೆ ನೋಡ್ರಿ. ಮಿಲ್ಟನ್ ಗಾಡ್ ಕೇಳ್ಬೋದು, ಹೇಳಲಿಕ್ಕಾಗೋದಿಲ್ಲ. ಮಿಲ್ಟನ್ಸ್ ಗಾಡ್ ಯಾರು? ವ್ಯೂ ಆಫ್ ಗಾಡ್ ಅಂಡ್ ಥಿಯಾಲಜಿ ಬಗ್ಗೆ ಹೇಳಿದ್ದಾನೆ. ಓಕೆನಾ? Fine, enough. So last 80 questions ಇದೆ. I cannot do continue like this. I need some rest. ಅದಲ್ಲ, 1 hour, more than 1 hour ಆಗಿರ್ತದೆ. ಫೈನ್. ಲಾಸ್ಟ್ ಇದೆ ಕ್ವೆಶನ್, ವಿಚ್ ಇಸ್ ದ್ಯಾಟ್. ಇದು ಆಗಿದೆ ಆಲ್ಮೋಸ್ಟ್. ವಿಲಿಯಂ ಆಮ್ಸನ್, ಐ ಗ್ಯಾರಂಟಿ ಯು ಮ್ಯಾಕ್ಸಿಮಮ್ ನಿಮಗೆ ಒಂದು ಐಡಿಯಾ ಆಯಿತು. ಒಂದು ಈಸ್ಟ್ ಟಾಪಿಕ್, ಈಸ್ಟ್ ರೈಟರಿನ ಒಂದು ಮ್ಯಾಕ್ಸಿಮಮ್ ನಾಲೆಜ್ ಬಂದುಬಿಟ್ಟಿದೆ. ಸೊ ಇಟ್ ವಿಲ್ ಹೆಲ್ಪ್ ಯು ಹೌ ಟು ರೀಡ್ ಅಬೌಟ್ ಪರ್ಟಿಕ್ಯುಲರ್ ರೈಟರ್ ಅನ್ನೋದು ಒಂದು ಥಿಯರಿ ಕೂಡ ಕಂಡುಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫೈನ್. ನೆಕ್ಸ್ಟ್, ಲಾಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ಇಲಿಯಟ್, poetry is escape from the personality. Escape from the personality means, so poetry is not mere expressions or releases of personal emotion, but rather the escape from the emotion and personality. Tradition, will tell you soon. Tradition and the individual talent. 1919 ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, living whole shaped by the tradition and careful craftsmanship rather than the simple outpouring of feeling. Poetry is not turning loose of emotions, but an escape from the emotion. It is not the expression of personality, it is from the escape from the personality. So ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪೋಯಿಟ್ರಿ ಅನ್ನೋದು ಎಮೋಷನ್ಸ್, ಲವ್ ವಿಷಯದ ಬಗ್ಗೆ ಎಕ್ಸ್ಪ್ರೆಷನ್ ಮಾಡುವಂಥದ್ದು ಒಂದು ಪರ್ಸನಾಲಿಟಿ ಅಲ್ಲ, ಇದರಿಂದ ಎಸ್ಕೇಪ್ ಆಗುವಂಥದ್ದು ಒಂದು ಪರ್ಸನಾಲಿಟಿ ಆಗಿದೆ, ಅಕಾರ್ಡಿಂಗ್ ಟು T.S. Eliot ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವಾಟ್ ಲಿಟ್ರರಿ ಕ್ರಿಟಿಸಿಸಮ್ ಬಗ್ಗೆ ಕಂಡು ಬಂದಿರುವಂಥದ್ದು. ಸೊ ಸಿ, ಅಬ್ಸರ್ವ್ ಹಿಯರ್ 81 ಕ್ವಶನ್ ಏನು ಹೇಳ್ತಾ ಇದ್ದಾನೆ, ರೀಡರ್ ರೆಸ್ಪಾನ್ಸ್ ಥಿಯರಿ. ಅಗೇನ್ ಒಂದು ಥಿಯರಿ ಮೇಲೆ ಫೋಕಸ್ ಮಾಡಲಾಗಿದೆ. ವಾಟ್ ಆರ್ ದೋಸ್ ಥಿಯರೀಸ್ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಓಕೆನಾ? ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಲಾಸ್. If you understood this class, please like, share and subscribe my channel, because ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಲೈಕ್ಲಿಂದ ನನಗೆ ಒಂದು ಪ್ರಕಾರದ ಏನು ಹೇಳ್ತೀರಿ, ಒಂದು ಬೂಸ್ಟ್ ಆಯಿತು, ಅಥವಾ ಒಂದು ಕೋಆಪರೇಷನ್ ಆಯಿತು, ಒಂದು ಎನ್ಕರೇಜ್ಮೆಂಟ್, ಪ್ಯೂರ್ ವರ್ಡ್ ಎನ್ಕರೇಜ್ಮೆಂಟ್ ಅನ್ನೋದು ನನಗೆ ಸಿಗ್ತದೆ ಅಂತ ಹೇಳ್ಬೋದು. ಎನಿವೇ, ಸೊ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಬಹಳಷ್ಟು ಟೈಮ್ ತೊಗೊಳ್ತದೆ ನನ್ನ ಒಂದು ಕ್ಲಾಸ್ ಕೇಳೋದ್ರ ಮೂಲಕ ನೋಟ್ಸ್ ಮಾಡ್ಕೊಳ್ತಾರಲ್ಲಿ. ಅದಕ್ಕೆ ನಾನು 2 to 3 days ಗ್ಯಾಪ್ ಮಾಡಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ನಾಟ್ ಈಸಿ ಟು ವೆಲ್ ಲಿಸ್ನಿಂಗ್ ಟೇಕಿಂಗ್ ದ ನೋಟ್ಸ್, ಬಿಕಾಸ್ ಐ ಡಿಡ್. ವೆನ್ ಯು ಲಿಸನ್
taking to turn as a writing means it takes little time. So for that reason, okay, shall meet with another 20 questions with last class of the with last video of the previous English question paper ಬಗ್ಗೆ. ಓಕೆನಾ? Until take care and bye bye. Thank you for watching my class.